ವಾಟ್ ವಾಸ್ ಯುವರ್ ಬಿಗ್ಗೆಸ್ಟ್ ಲರ್ನಿಂಗ್? ನೀವು ಕಲ್ತಂಥ ಪಾಠ ಏನು ಫ್ರಮ್ ದಟ್ ಆಕ್ಸಿಡೆಂಟ್? ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಬೀಯಿಂಗ್ ಅ ಬೈಕರ್, ಆಕ್ಸಿಡೆಂಟ್ ಆದರೂ ಆಗುತ್ತೆ, ಇಲ್ಲ ಚೆನ್ನಾಗಿರ್ತೀರ, ಅದೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಇದು ಲೈಫಲ್ಲಿ ಮೂವ್ ಆನ್ ಆಗಬೇಕು. ಆ್ಯಕ್ಚುಲಿ ನಾವು ಚೂಸ್ ಮಾಡಿರೋಂಥ ಪಾತೆ ಡೇಂಜರಸ್. ಎನಿ ಟೈಮ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಕೊನೆಯವರೆಗೂ ನಮ್ಮ ಜೊತೆ ನಿಲ್ಲೋದು ಅಪ್ಪ ಅಮ್ಮ ಒಬ್ಬರೇ. ಲೈಫಲ್ಲಿ ಯಾವ ಫ್ರೆಂಡ್ಸು ಬರಲ್ಲ, ಯಾವ ಫ್ಯಾಮಿಲಿನೂ ಬರಲ್ಲ. 3 roads ಇನ್ ಕರ್ನಾಟಕ ಪ್ರತಿಯೊಂದು ರೈಡರು ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿರೋದು ನಿಮ್ಮ ಪ್ರಕಾರ? ಮೌಂಟೇನ್ಸ್ ಬೇಕಾ, ಸಮುದ್ರ ಬೇಕಾ ಅನ್ನೋದ್ರ ಮೇಲೆ ಡಿಪೆಂಡ್. ಎರಡು. ಸೊ ಏನಾಗುತ್ತೆ ಅಂದರೆ ಅಲ್ಲಿ ವ್ಯಾಲ್ಯೂಸ್ ತಿಳ್ಕೊತೀವಿ ನಾವು. ಇಷ್ಟು ಕಷ್ಟದಲ್ಲೂ ಜೀವನ ಮಾಡ್ತಾ ಇದ್ದಾರೆ, ನಾವು ಸಿಟಿಲಿ ಎಲ್ಲ ಇದ್ಕೊಂಡು ನಾವು ಯಾಕೆ ಹಿಂಗೆ ಆಡ್ತಾ ಇದ್ದೀವಿ ಅಂತ ರಿಯಲೈಸೇಷನ್ ಆಗುತ್ತೆ. ಆ್ಯಂಡ್ ನೇಚರ್ ಬಗ್ಗೆ ತುಂಬ ಗೌರವ ಬರುತ್ತೆ, ಸ್ಪೆಷಲಿ ಮೌಂಟೇನ್ಸ್ ಮೇಲೆ. ನಂಗೆ ಅತಿಯಾದ ನಂಬಿಕೆ, ನಾನು ಕಾಣುವಂಥ ದೇವರು ಮೌಂಟ್ ಎವರೆಸ್ಟ್. ಸ್ಪೆಷಲಿ ನಾನು ರೋಡಲ್ಲಿ ಒಂದು ಫೀಮೇಲ್ ರೈಡ್ ಮಾಡ್ತಾ ಇದ್ದಾಳೆ ಅಂತ ಹೇಳಿದಾಗ, ಅಥವಾ ನಾವು ಯಾವುದಾದ್ರೂ ಒಂದು ಸಿಗ್ನಲಲ್ಲಿ ನಿಂತಾಗ ಅಕ್ಕಪಕ್ಕ ಜನ ನಮ್ಮನ್ನು ನೋಡುವಂಥ ರೀತಿ ಬದಲಾಗಿರುತ್ತೆ. ಓ ಏನಪ್ಪ ಶೋಕಿ ಹೊಡಿತಿದ್ದಾಳೆ ಹೇಳು. ಸೊ ಬೈಕಿಂಗ್ ಜರ್ನಿನಲ್ಲೇ ನಿಮ್ಮನ್ನು ಸಿಕ್ಕಾಪಟ್ಟೆ ಹೆದರಿಸಿದ್ದು ಒಂದು ಪಾತ್ ಆಗಿರಲಿ ಅಥವಾ ಜರ್ನಿ ಯಾವುದು? ಕಿನಾರ್ ವ್ಯಾಲಿ ಅಂತ ಇದೆ, ಅದು NH, ನಾನು ವರ್ಲ್ಡ್ಸ್ ಡೆಡ್ಲಿಯೆಸ್ಟ್ ಹೈವೇ ಅಂತ ಹೇಳಿದ್ನಲ್ವಾ. ಸೊ ಅವತ್ತು ನೈಟು ನಾನು ಹೆದರಿದ್ದು, ಬಿದೋಗ್ಬಿಟ್ರೆ ಅಂತ ಭಯ ಬಂತು ನನಗೆ. ಅದಾಗಿ ನೆಕ್ಸ್ಟ್ ಡೇನೇ ನನಗೆ ಆಕ್ಸಿಡೆಂಟ್ ಆಗಿತ್ತು. ಸ್ಕೂಟರ್ ಗಿವ್ಸ್ ಕನ್ವೀನಿಯನ್ಸ್, ಆದರೆ ಬೈಕ್ ಗಿವ್ಸ್ ಐಡೆಂಟಿಟಿ ಅಂತ ಒಂದು ಮಾತಿದೆ. ಪಾಸ್ ಮಾಡಿ ನೀವೇ ನೋಡಿ, ಎಷ್ಟು ಜನ ಬೈಕನ್ನು ತೊಗೊಂಡಿದ್ದೀರಾ, ಯಾಕೆ ತೊಗೊಂಡ್ರಿ, ಸೂಪರ್ ಬೈಕ್ಸನ್ನು ಯಾವಾಗ ಓಡಿಸ್ತೀರಾ, ಸ್ಕೂಟ್ರನ್ನ ಎಲ್ಲಿ ಓಡಿಸ್ತೀರಾ, ಇದ್ರ ಬಗ್ಗೆ ಎಲ್ಲ ಒಂದಷ್ಟು ತಲೆ ಓಡಿಸಾಗಿರುತ್ತೆ. ಬಟ್ ನಾವು ವೈ ಈಸ್ ದ್ಯಾಟ್ ಬೈಕ್ ಬಿಕಮ್ಸ್ ಅವರ್ ಐಡೆಂಟಿಟಿ? ಸಿನಿಮಾಗಳಲ್ಲೂ ನೋಡಿದ್ದೀವಿ, ಏನೋ ಹಾರ್ಟ್ ಬ್ರೇಕ್ ಸಿಚುವೇಶನ್, ಲೈಫಲ್ಲಿ ಏನೋ ಸರಿಗಿಲ್ಲ, ಪೀಪಲ್ ಗೋ ಆನ್ ಅ ಲಾಂಗ್ ಬೈಕ್ ರೈಡ್. What happens when you go on a ride? If you didn't know, riding is meditation in motion. ನೀವು ರೈಡ್ ಮಾಡ್ತಾ ಇದ್ದಾಗ ನಿಮ್ಮೆಲ್ಲ ಫೋಕಸ್ ಇಸ್ ಆನ್ ದ ರೋಡ್, ಮತ್ತು ಆ ಸೆನ್ಸ್ ಆಫ್ ಕಂಟ್ರೋಲ್ ಇದೆಯಲ್ಲ, ಯು ಹ್ಯಾವ್ ಟು ಕಂಟ್ರೋಲ್ ದ ಬೈಕ್. ಇಟ್ ಆಬ್ವಿಯಸ್ಲಿ ಬಿಲ್ಡ್ಸ್ ಕಾನ್ಫಿಡೆನ್ಸ್. ಸೊ ಎಲ್ಲದಕ್ಕೂ ಅರ್ಥ ಇದೆ, ಹುಡುಕ್ಬೇಕಷ್ಟೇ. ಮತ್ತು ರಸ್ತೆ ಬೇಕು. ಜೀವನವೆಂಬ ರಸ್ತೆಯಲ್ಲಿ ಬರುವಂಥ ತಿರುವುಗಳನ್ನು ಎದುರಿಸೋಕೆ ಒಂದಷ್ಟು ಜನ ಸ್ಪಿರಿಚುಯಾಲಿಟಿ ಕಡೆಗೆ ತಿರುಗಿಸ್ತಾರೆ, ಇನ್ನೊಂದಷ್ಟು ಜನ ಬೈಕ್ ಕಡೆಗೆ ತಿರುಗ್ತಾರೆ, ಇನ್ನೊಂದಷ್ಟು ಜನ ಅವರಿಗೆ ಅವರ ಆಸೆ ಆಕಾಂಕ್ಷೆಗಳ ಕಡೆಗೆ ತಿರುಗ್ತಾರೆ. ಯಾಕೆ ಇವತ್ತು ದ ಟಾಕ್ ಇಸ್ ಸೋ ಇನ್ ಟು ಬೈಕ್ಸ್, ರೋಡ್ ಆ್ಯಂಡ್ ಜರ್ನಿ ಅಂತಂದರೆ ಎವ್ರಿ ಇಂಡಿವಿಜುವಲ್ ಲುಕಿಂಗ್ ಫಾರ್ ಅನ್ ಐಡೆಂಟಿಟಿ. ಎಲ್ಲರೂ ಹುಡುಕ್ತಾನೆ ಶುರು ಮಾಡ್ತಾನೆ, ಐಡೆಂಟಿಟಿಗೋಸ್ಕರ ಅಂತ ಶುರು ಮಾಡಿರಲ್ಲ. ಏನೋ ಆಗಿರುತ್ತೆ, ಅದು ಇನ್ನೇನಕ್ಕೋ ತಿರುಗಿಸಿರುತ್ತೆ, ಅದು ಆಮೇಲೆ ಅದನ್ನು ಹಾಗೆ ಅದವ್ರನ್ನ ಎಳ್ಕೊಂಡು ಹೋಗಿರುತ್ತೆ, ಆಮೇಲೆ ಅದೇ ಅವ್ರಿಗೊಂದು ಹೆಸರನ್ನ ತಂದುಕೊಡುತ್ತೆ, ಜೀವನದ ಪರ್ಪಸ್ ಇದೆ ಅಂತ ಯೋಚನೆ ಮಾಡೋ ಹಂಗೆ ಮಾಡುತ್ತೆ. ಐ ಗೆಸ್ ಎಸ್ಪೆಷಲಿ ಇನ್ ಅ ಕಂಟ್ರಿ ಲೈಕ್ ಇಂಡಿಯಾ, ಎಲ್ಲದರಲ್ಲೂ ಇಲ್ಲಿ ಹೆಣ್ಮಕ್ಳು ಒಂದಷ್ಟನ್ನು ಮಾಡಿಬಿಟ್ರೆ ಆಟೋಮ್ಯಾಟಿಕ್ಕಾಗಿ ಅವ್ರ ಮೇಲೆ ಅಟೆನ್ಷನ್ ಬಂದ್ಬಿಡುತ್ತೆ. ಉದಾಹರಣೆಗೆ ಧೈರ್ಯವಾಗಿ ಇದ್ಯಾಕೆ ಹೀಗೆ ಅಂತ ಪ್ರಶ್ನೆ ಕೇಳಿದ್ರು ಹೆಣ್ಮಕ್ಳು ಬಾಯಿ ಜೋರು. ಬೈಕ್ ಓಡಿಸ್ಬಿಟ್ರಂತೂ ಓಹ್ ಪೋಸ್ಟರ್ ಗರ್ಲ್. ಯಾಕೆ ನಮ್ಮ ಭಾರತ ಹೀಗೆ ಅಂತಂದರೆ, ಅಫ್ಕೋರ್ಸ್ ನಮ್ಮಲ್ಲಿರೋ ಕಟ್ಟುಪಾಡುಗಳು, ನಮ್ಮ ಸಮಾಜ, ಸಂಸ್ಕೃತಿ, ನಮ್ಮನ್ನು ಬೆಳೆಸಿರೋ ರೀತಿ, ಇದು ಒಂದು ಹಾಫ್. ಆದರೆ ಈಗ ನಾವು ನೋಡ್ತಾ ಇರೋದೇನಿದೆ, ಇದೆಲ್ಲವನ್ನು ಪ್ರಶ್ನೆ ಮಾಡ್ತಾ ಆ ಕಟ್ಟುಪಾಡುಗಳಿಗೆ ಕಟ್ ಹಾಕ್ಕೊಂಡಿದ್ದಾಯಿತು, ಅದೆಲ್ಲವನ್ನು ಅದರಿಂದ ಕಿತ್ಕೊಂಡು ಆಚೆಗೆ ಬಂದು ನನ್ನ ಲೈಫ್ ನನಗೆ ಹೆಂಗೆ ಬೇಕೋ ಲೀಡ್ ಮಾಡುವಂಥ ಒಂದು ಜಮಾನ ಅಂತ ಅದೆರಡರ ಟ್ರಾನ್ಸಿಷನನ್ನು ನೋಡ್ತಾ ಇರುವಂಥ ಭಾರತ. ಸೊ ಐ ಗೆಸ್ ಟುಡೇ with so much introduction, one would have automatically guessed today it's all about a woman who is a biker and us exploring her journey unfiltered. Of course, here I welcome ನಮ್ಮ ಸ್ವಾತಿ ಅವ್ರನ್ನ, ಪಾಪ್ಯುಲರ್ಲಿ ನೋನ್ ಆ್ಯಸ್ ಪಯಣ ವಿತ್ ಸ್ವಾತಿ. ಇನ್ಸ್ಟಾದಲ್ಲಿ ಅವರ ವಿಡಿಯೋಸನ್ನು ನೋಡಿರ್ತೀರ, ರ್ಯಾಂಡ್ಸನ್ನು ನೋಡಿರ್ಬೋದು, ಲೈಫ್ನ ಒಂದಷ್ಟು ಘಟನೆಗಳನ್ನು ನೋಡಿರ್ಬೋದು. ಬಟ್ ಹ್ಯಾವ್ ಯು ರಿಯಲಿ ಸೀನ್ ಥ್ರೂ ಹರ್? ಹ್ಯಾವ್ ಯು ಸೀನ್ ಥ್ರೂ ಹರ್ ಥ್ರೂ ದ ಲೆನ್ಸ್ ಆಫ್ purpose, through the lens of pain, through the lens of learnings, through the lens of gottilla, the unknown? I guess here I sit exploring her journey so far on Just Curious. So firstly, Swati, welcome to Just Curious Kannada. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಒನ್ ಆಫ್ ಮೈ ಡ್ರೀಮ್ ಆ್ಯಕ್ಚುಲಿ. ಸೊ ರ್ಯಾಪಿಡ್ ರಶ್ಮಿಯವ್ರ ಜೊತೆ ಕುತ್ಕೊಂಡು ಮಾತಾಡಬೇಕು ಅನ್ಫಿಲ್ಟರ್ ಆಗಿ ಅಂತ ಹೇಳಿಬಿಟ್ಟು. ಸೊ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ಆ್ಯಂಡ್ ಹ್ಯಾವಿಂಗ್ ಮಿ ಹಿಯರ್. ಖುಷಿ ಇದೆ. ವೇರ್ ಡು ಐ ಸ್ಟಾರ್ಟ್ ಫ್ರಮ್? ಬೈಕಿಗಾದರೆ ಒಂದು ಸ್ವಿಚ್ ಇದೆ, ಮುಂದಕ್ಕೆ ಕರ್ಕೊಂಡು ಹೋಗೋಕೆ ಒಂದು ಗೇರ್ ಇದೆ. ಐ ಥಿಂಕ್ ಪ್ರಾಬ್ಲಿ ಇಫ್ ಐ ಹ್ಯಾವ್ ಟು ಮೆಟಫಾರಿಕಲಿ ಆಸ್ ದ್ಯಾಟ್, ನಮ್ಮೆಲ್ಲರ ಲೈಫಿಗೂ ಒಂದು ಸ್ವಿಚ್ ಅಂತ ಇರುತ್ತೆ. ಅಂದರೆ ಫಸ್ಟ್ ಬುದ್ಧಿ ಬರೋವರೆಗೂ ಆ ಸ್ವಿಚ್ಚನ್ನು ಬೇರೆಯವರು ಆನ್ ಮಾಡ್ತಿರ್ತಾರೆ, ಅಂದರೆ ಅಪ್ಪ ಅಮ್ಮಂದರು, ಮನೆಯವರು.
ನಮ್ಮದು ಒಂದು ಲಾಜಿಕಲ್ ರೀಸನಿಂಗ್ ಬಂದಾಗ ನಾನೇನೋ ಮಾಡ್ತೀನಿ ನನ್ನ ಲೈಫ್ ಅನ್ನೋದೊಂದು ಆ ಸ್ವಿಚ್ ಬಂದಾಗ ನೆಕ್ಸ್ಟ್ ನಾವು ಅದಕ್ಕೆ ಆನ್ ಮಾಡಿರೋ ಬೈಕ್ದು ಸ್ವಿಚ್ ಏನು ಆನ್ ಆಗಿರುತ್ತೆ ಗೇರ್ಗಳು ನಾವು ಹಾಕ್ಕೊಂಡು ಆಕ್ಸಿಲರೇಟರ್ ಕೊಟ್ಕೊಳ್ತಾ ಹೋಗ್ತೀವಿ. ನಾವು ಇಫ್ ಐ ಹ್ಯಾವ್ ಟು ಆಸ್ಕ್ ಯು ಆ್ಯಸ್ ಆನ್ 2026 ಗಾಡಿ ಸದ್ಯಕ್ಕೆ ತಮ್ಮದು ಯಾವ ಗೇರಲ್ಲಿದೆ, ಯಾವ ಡೈರೆಕ್ಷನಲ್ಲಿದೆ? ಈಗ ಸ್ವಲ್ಪ ನ್ಯೂಟ್ರಲ್ ನಿಲ್ಲಿಸಿದ್ದೀನಿ ಗಾಡಿನ ಬಿಕಾಸ್ ಆಫ್ ಸರ್ಟನ್ ಆಕ್ಸಿಡೆಂಟ್ಸ್. ಸೊ ಐ ನೀಡ್ ಬ್ರೇಕ್. ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸ್ತಾ ಇದ್ದೀನಿ. ಸೊ ಸದ್ಯಕ್ಕೆ ಗಾಡಿ ಮನೇಲಿದೆ ಆ್ಯಂಡ್ ಐ ಥಿಂಕ್ ಐ ವಿಲ್ ಕಮ್ ಬ್ಯಾಕ್ ಇನ್ ಮಾನ್ಸೂನ್. ಸೊ ಮಾನ್ಸೂನಿಂದ ಬೈಕ್ ರೈಡ್ನ ಮತ್ತೆ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ಆಮ್ ಟೇಕಿಂಗ್ ಅ ಬ್ರೇಕ್ ಫಾರ್ ನೌ. Break is because I'm assuming recently you had a Major major accident Yes. at Leh. ಇಲ್ಲ, ಪಂಜಾಬಲ್ಲಿ ಆಗಿದೆ ಆಕ್ಸಿಡೆಂಟ್. Oh, okay. I mean, setbacks can be setups ಅಂತ ಒಂದು ಮಾತಿದೆ. ಆದರೆ ಅದು ಯಾವಾಗ್ಲೂ ಅದಾಗಿದ್ದು ಇನ್ನೇನೋ ಒಳ್ಳೇದಕ್ಕೆ ಅಂತ ನೋಡೋದಕ್ಕೂ ಒಂದು ದೃಷ್ಟಿಕೋನ ಬೇಕು. ಅದನ್ನು ಅರಗಿಸ್ಕೊಂಡು ಅದರಿಂದ ಆಚೆಗೆ ಬಂದು ಓಕೆ ಇವಾಗೆಲ್ಲ ಚೆನ್ನಾಗಿದೆ ಅನ್ನೋದಕ್ಕೂ ತಾಳ್ಮೆ ಬೇಕು ಆ್ಯಂಡ್ ಸಮಯ ಬೇಕು. Today, what are you feeling? Because you're just out of the accident. I'm sure life has tried to help you heal, make sense of the accident. What happened? What are you feeling right now? ಈಗ ನನಗನ್ಸುತ್ತೆ ಒಂದು ಥರ ಯೋಚನೆ ಮಾಡಿದ್ರೆ ಆಕ್ಸಿಡೆಂಟ್ ಆಗಿದೆ ಒಳ್ಳೇದು ಅನಿಸುತ್ತೆ ನನಗೆ. ಅದನ್ನು ಪಾಸಿಟಿವ್ ವೇಯಲ್ಲಿ ತೊಗೊಳಕ್ಕೆ ಇಷ್ಟಪಡ್ತೀನಿ. ನಾನು ಲೈಫಲ್ಲಿ ಕೆಲವ್ರ ಬಗ್ಗೆ ಒಂದು ರಿಯಲೈಸೇಷನ್ ಆಗಬೇಕಿತ್ತು. ಒಂದು ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನನ್ನ ಬಗ್ಗೆ ನನ್ನಲ್ಲಿರುವಂಥ ವಿಲ್ ಪವರ್ನ ಆಚೆ ತೆಗೆಯೋಕ್ಕೆ ಇದೊಂದು ಪಾಠ ಅಂತ ಅನ್ಕೋತೀನಿ ನಾನು. ಸೊ ಹಿಂಗೆ ಬೀಂಗ್ ಅ ಬೈಕರ್ ಆ್ಯಕ್ಚುಲಿ ನಾವು ಚೂಸ್ ಮಾಡಿರುವಂಥ ಪಾತೆ ಡೇಂಜರಸ್ಸು. ಎನಿ ಟೈಮ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ವಿ ಆರ್ ಆನ್ ರೋಡ್. ಸೊ ಎನಿ ಟೈಮ್ ಏನು ಬೇಕಾದರೂ ಆಗೋ ರಿಸ್ಕ್ ಲೈಫ್ನ ನಾವು ಚಾಯ್ಸ್ ಮಾಡಿರೋದ್ರಿಂದ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಆ್ಯಂಡ್ ಮೂವ್ ಆನ್. ಅದನ್ನೇ ಆಯಿತು ಅಂತ ಡಿಪ್ರೆಷನ್ ತೊಗೊಂಡು ಕೂತ್ಕೊಳ್ಳೋ ಥರ ಇಲ್ಲ. ಐ ನೀಡ್ ಟು ಮೂವ್ ಆನ್ ಆ್ಯಂಡ್ ಮೂವ್ ಆನ್ ಆಗಿದ್ದೀನಿ. ಸೊ ಆಲ್ರೆಡಿ ಕಮ್ ಬ್ಯಾಕ್ ಮಾಡೋದಕ್ಕೆ ಎಲ್ಲ ಪ್ರಿಪ್ರೇಷನ್ಸು ಶುರುವಾಗಿದೆ. ವಾಟ್ ವಾಸ್ ಯುವರ್ ಬಿಗ್ಗೆಸ್ಟ್ ಲರ್ನಿಂಗ್? ನೀವು ಕಲ್ತಂಥ ಪಾಠ ಏನು ಫ್ರಮ್ ದಟ್ ಆಕ್ಸಿಡೆಂಟ್? ಕಲ್ತಂಥ ಪಾಠ ಏನು ಅಂತ ಅಂದರೆ, ಒಂದು ಕಷ್ಟದಲ್ಲಿ ಜೊತೆಗೆ ಯಾರಿರ್ತಾರೆ ಆ ಟೈಮಲ್ಲಿ ನಮ್ಮನ್ನು ಯಾರ್ಯಾರು ಯಾವ ಥರ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಆ ಸರ್ಟನ್ ಲೈಕ್ ಫ್ಯೂ ಇನ್ಫ್ಲೂಯೆನ್ಸಸ್, ಯೂಟ್ಯೂಬರ್ಸ್, ಫ್ಯೂ ಪೀಪಲ್ ಹೆಂಗೆ ಅಂದರೆ, ಓಕೆ ಸ್ವಾತಿಗೆ ಹುಷಾರಿಲ್ಲ, ಚೆನ್ನಾಗಿದ್ದಾಗ ಮಾತ್ರ ಅವಳು ಚೆನ್ನಾಗಿದ್ದಾಗ ಅವಳ ಹತ್ರ ಕೊಲಾಬ್ರೇಟ್ ಮಾಡ್ಬೋದು, ಲೈಕ್ ಅವಳ ಜೊತೆ ವೀಡಿಯೋಸ್ ಮಾಡ್ಬೋದು, ಅವಳ ಜೊತೆ ರೈಡ್ ಹೋಗ್ಬೋದು. ಅದೇ ಸ್ವಾತಿ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾಳೆ ಅಂತ ಹೇಳಿದಾಗ ತುಂಬ ಜನ ನಾನು ರೀಚ್ ಔಟ್ ಮಾಡಿಲ್ಲ. ಒಂದು ಮಾತು ಹೇಗಿದೆಯಾ, ಅಟ್ಲೀಸ್ಟ್ ಒಂದು ಮಾತು ಹೇಗಿದೆಯಾ ಅಂತ ಕೇಳಿಲ್ಲ. ಕೆಲವರು ಅದನ್ನು ಸ್ವಾರ್ಥವಾಗಿ ಯೋಚನೆ ಮಾಡಿಕೊಂಡು ನನ್ನನ್ನು ಮನೆಗೆ ನೋಡೋದಕ್ಕೆ ಬರ್ತಿದ್ರು. ಸ್ವಾರ್ಥ ಅಂದರೆ ಸೊ ಹೇಗೆ ಅಂದರೆ, ನಾನು ಡೈಲಿ ವೀಡಿಯೋಸ್ ಮಾಡ್ತಿದ್ದೆ, ಲೈಕ್ ಮಿನಿ ವ್ಲಾಗ್ಸ್ನ ಮಾಡ್ತಿದ್ದೆ. ನಾನು ರಿಕವರಿ ಸ್ಟೇಜಲ್ಲಿ ಯಾರ್ಯಾರು ನಮ್ಮ ಮನೆಗೆ ಬರ್ತಿದ್ರು. ಅದು ಎಂಡ್ ಆಫ್ ದ ಡೇ ಇಟ್ ವಾಸ್ ಮೈ ವಿಶ್. ನನ್ನ ಖುಷಿಗೆ ಓಕೆ ನನ್ನನ್ನು ನೋಡೋಕೆ ಈ ಥರ ಬಂದಿದೆ. ಬಿಕಾಸ್ ನಾನು ಕಂಟಿನ್ಯೂಸ್ 3 months ಬೆಡ್ ಎಂಡ್ ಆಗಿದೆ. ಯಾರಾದರೂ ಹೊಸಬ್ರು ಮನೆಗೆ ಬಂದಾಗ ಅದೊಂದು ಖುಷಿ ಆಗೋದು ನನಗೆ, ಒಂದು ಪಾಸಿಟಿವ್ ಎನರ್ಜಿ ಇರೋದು. ಯಾಕಂದರೆ ಫುಲ್ ಹೋಮ್ ಸಿಕ್ ಆಗೋದು. ಆ ಟೈಮಲ್ಲಿ ಎದ್ದಳಕ್ಕಾಗ್ತಿರ್ಲಿಲ್ಲ ನಾನು. ಕೆಲವ್ರು ಏನು ಮಾಡಿದ್ರು, ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರು. ಓಕೆ ಇವತ್ತು ನಾನು ಸ್ವಾತಿ ಅಕ್ಕನ ಮನೆಗೆ ಹೋದರೆ ಅವಳು ವೀಡಿಯೋ ಮಾಡಿ ಹಾಕ್ತಾಳೆ, ಸೊ ನಾವಲ್ಲಿ ಅಟೆಂಡೆನ್ಸ್ ಹಾಕಿದ್ದೀವಿ ಅಂತ. ಇದೇನಾಯಿತು ಅಂತಂದರೆ, ನಮ್ಮ ಕಮ್ಯುನಿಟಿಗಳಲ್ಲೇ ಓಕೆ ಇವತ್ತು ಯಾರೋ ಒಬ್ಬ ಹೋಗಿದ್ದಾನೆ, ನಾಳೆ ನಾನು ಹೋಗಿಲ್ಲ ಅಂತಂದರೆ ಸ್ವಾತಿ ವೀಡಿಯೋದಲ್ಲಿ ಅವ್ರ ಹೆಸರನ್ನ ಹಾಕಲ್ಲ ಅಥವಾ ಅವ್ರನ್ನ ತೋರಿಸಲ್ಲ, ಸೊ ಇವಳು ಯಾರನ್ನೂ ಮೀಟ್ ಮಾಡೋಕ್ಕೆ ಹೋಗಿಲ್ಲ ಅನ್ನೋ ಥರ ಪೋರ್ಟ್ರೇ ಮಾಡಿಬಿಡ್ತಾರೆ ಅನ್ನೋದು. ಸೊ ನನ್ನನ್ನು ಅಲ್ಲಿ ಮಿಸ್ಯೂಸು ಮಾಡಿಕೊಂಡ್ರು, ಯೂಸು ಮಾಡಿಕೊಂಡ್ರು. ಸೊ ಆ ಪಾಠಗಳು ನಾನು ಕಲ್ತಿದ್ದೀನಿ. ಆ್ಯಂಡ್ ಎಂಡ್ ಆಫ್ ದ ಡೇ ಫೈನಾನ್ಷಿಯಲಿ ಎಷ್ಟು ಸ್ಟ್ರಗಲ್ ಆದಾಗ ತಂದೆ ತಾಯಿ ಜೊತೆಗೆ ನಿಂತರು, ಕಾಸು ಕೊಟ್ಟವರು. ಫೈನಾನ್ಷಿಯಲ್ ಸ್ಟ್ರಗಲ್ ಅಂದರೆ ಫಾರ್ ದಿ ಆಕ್ಸಿಡೆಂಟ್ ಅಲ್ಲ, ಫೈನಾನ್ಷಿಯಲಿ ಆಗಿರ್ಬೋದು ಅಥವಾ ಮೆಂಟಲಿ ಫಿಸಿಕಲಿ ಆಗಿರ್ಬೋದು. ಎಂಡ್ ಆಫ್ ದ ಡೇ ಪಾಠ ಏನು ಅಂತ ಅಂದರೆ, ಕೊನೆಯವರೆಗೂ ನಮ್ಮ ಜೊತೆ ನಿಲ್ಲೋದು ಅಪ್ಪ ಅಮ್ಮ ಒಬ್ಬರೇ. ಲೈಫಲ್ಲಿ ಯಾವ ಫ್ರೆಂಡ್ಸು ಬರಲ್ಲ, ಯಾವ ಫ್ಯಾಮಿಲಿನೂ ಬರಲ್ಲ. ಅಪ್ಪ ಅಮ್ಮನೇ ಕಣ್ಮುಂದೆ ಕಾಣೋ ದೇವರು. ಅದೊಂದು ತುಂಬ ದೊಡ್ಡ ಪಾಠ ಕಲ್ತಿದ್ದೀನಿ. ನಂಗೆ ನೋವಾದಾಗಲೂ, ನನಗೆ ಖುಷಿ ಆದಾಗಲೂ ನನ್ನ ಎದುರುಗಡೆ ಕಾಣಿಸ್ತಾ ಇದ್ದಿದ್ದು ಅವರೊಬ್ಬರೇ. ಸೊ ವ್ಯಾಲ್ಯೂಸ್ ಆಫ್ ಪೇರೆಂಟ್ಸ್ ತುಂಬ ದೊಡ್ಡ ಮಟ್ಟದಲ್ಲಿ ಪ್ಲೇ ಮಾಡ್ತು. ಅಪ್ಪ ಅಮ್ಮ ಹೇಗೆ ತೊಗೊಂಡ್ರು ಈ ಘಟನೆನ? ಯಾವ ಥರ ತೊಗೊಂಡ್ರು ಅಂದರೆ, ನಾನು ಅವ್ರನ್ನ ತುಂಬ ಸತಿ ವಿಚಾರವಾಗಿ ಪ್ರಶ್ನೆ ಮಾಡಿದೆ. ನಾನು ಸ್ವಲ್ಪ ರಿಕವರಿ ಆದಮೇಲೆ ನನಗೆ ಆಕ್ಸಿಡೆಂಟ್ ಆಯಿತು ಅಂತ ಕಾಲ್ ಬಂದಾಗ ಯಾವ ರೀತಿ ರಿಯಾಕ್ಟ್ ಮಾಡಿದ್ರಿ ನೀವಿಬ್ಬರು ಅಂತ. ಸೊ ನಮ್ಮಪ್ಪ ಸ್ಟ್ರಾಂಗ್ ಆಗಿದ್ದರು, ಅಮ್ಮ ಸ್ವಲ್ಪ ಎಮೋಷನ್ ಆಗಿ ಸ್ವಲ್ಪ ಒಂಥರ ಶಾಕ್ ಆಯ್ತು ಅವರಿಗೆ. ಯಾವತ್ತೂ ಏನು ಆಕ್ಸಿಡೆಂಟ್ ಆಗದಿಲ್ದ್ರೆ ಇದೇನು ಹಿಂಗಾಗೋಯ್ತು ಇವಳಿಗೆ ಅಂತ. ಬಟ್ ಗ್ರ್ಯಾಜುವಲಿ ನನ್ನ ಅಪ್ಪ ಬಂದು ಹಾಸ್ಪಿಟಲಂಗೆ ನನ್ನ ಮುಖ ನೋಡೋವರೆಗೂ ಸ್ವಲ್ಪ ಟೆನ್ಷನಲ್ಲಿದ್ದರು. ಅದಾದಮೇಲೆ ಟುಕ್ ಇಟ್ ಇನ್ ಅ ವೆರಿ ಪಾಸಿಟಿವ್ ವೇ. ಓಕೆ
ಬೈಕ್ ಅಂತ ಹೇಳಿದ್ಮೇಲೆ ಪಾಸಿಟಿವ್ ನೆಗೆಟಿವ್ ಎಲ್ಲ ಇರುತ್ತೆ, ವಿ ಹ್ಯಾವ್ ಟು ಅಕ್ಸೆಪ್ಟ್ ಅಂತ. ಬಿಕಾಸ್ ಎವ್ರಿ ಟೈಮ್ ನಾನು ರೈಡ್ ಹೋಗಬೇಕಾದ್ರೆ ನಮ್ಮ ಅಪ್ಪ ಅಮ್ಮನಿಗೆ ಹೇಳೋಗ್ತಿದ್ದು ಈ ಮಾತನ್ನ, ನಾನು ಚೆನ್ನಾಗಿ ಬಂದರೂ ಮನೆಗೆ ಕರ್ಸ್ಕೋಬೇಕು, ನಾನು ಚೆನ್ನಾಗಿ ಬಂದಿಲ್ಲ ಅಂತಂದ್ರೆ ಏನಾದರೂ ಆಕ್ಸಿಡೆಂಟ್ ಆಯಿತು ಇಲ್ಲ ನಾನು ಡೆತ್ ಆಯಿತು ಅಂದಾಗಲೂ ಅದೇ ರೀತಿ ನನ್ನನ್ನು ಸ್ವೀಕರಿಸಬೇಕು ಅಂತ ನನ್ನ ಮೆಂಟಾಲಿಟಿ ರೆಡಿ ಮಾಡಿದೆ ನನ್ನ ಪೇರೆಂಟ್ಸ್ದು. ಸೊ ದೆ ಟುಕ್ ಇಟ್ ಆಸ್ ಅ ಪಾಸಿಟಿವ್ ವೇ ಆ್ಯಂಡ್ ಚಾಲೆಂಜಿಂಗ್ ವೇ. ಯು ಸ್ಟಾರ್ಟೆಡ್ ಬೈಕಿಂಗ್ ಡ್ಯೂರಿಂಗ್ ಕೋವಿಡ್ ಅಲ್ವಾ? 19 ಶುರು ಮಾಡಿದ್ದೆ ನಾನು. ವೈ ಯಾಕೆ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರಿ? ವೈ ಡಿಡ್ ಯು ವಾಂಟ್ ಟು ಬಿ ಅ ಬೈಕರ್? ಅಂದರೂ ಅಫ್ಕೋರ್ಸ್ ಇವತ್ತು ಯು ಆರ್ ಕರ್ನಾಟಕದ ಫಸ್ಟ್ ಎವರ್ ಮಹಿಳಾ ಮೋಟೋ ವ್ಲಾಗರ್ ಅಲ್ವಾ? ಹೌದು. ಆ ಗ್ಯಾಪ್ ನೋಡಿದ್ರಾ ಅಥವಾ ಜನರಲಿ ವಾಟ್ ವಾಸ್ ಯುವರ್ ಟ್ರಿಗರ್ ಟು ಬಿ ಅ ಬೈಕರ್? ಮೈ ಮಾಮ್, ಅಮ್ಮನಿಂದ ಸ್ವಿಚ್, ನೀವು ಹೇಳಿದ್ರಲ್ಲ ಒಂದು ಸ್ವಿಚ್ ಹಾಕಬೇಕು ಅಂತ, ಆ ಸ್ವಿಚ್ಚೇ ನಮ್ಮಮ್ಮ. ಅಂದರೆ ಸೊ ನಾನು ಆ್ಯಕ್ಚುಲಿ 9 to 5 ಜಾಬಲ್ಲಿದ್ದೆ, ಮಾಮೂಲಿ ಕೆಲ್ಸಕ್ಕೆ ಹೋಗೋ ಅದು ಮಾಮೂಲಿ ನಾರ್ಮಲ್ ಲೈಫಲ್ಲಿದೆ. ನಮ್ಮಮ್ಮ ಏನು ಮಾಡಿದ್ರು, ನನಗೆ ಬೈಕ್ನ ಗಿಫ್ಟ್ ಮಾಡಿದ್ರು ವೆನ್ ಐ ವಾಸ್ ವರ್ಕಿಂಗ್. ಆ್ಯಕ್ಚುಲಿ ನನ್ನ ಬರ್ಡೇಗೆ ಸೆಕೆಂಡ್ ಹ್ಯಾಂಡು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350, ಅದು ಇವಾಗ ಸ್ಟಾಪ್ ಮಾಡಿದ್ದಾರೆ, ಹಳೆ ಮಾಡೆಲ್ ಅದು. ಅದನ್ನು ಸೆಕೆಂಡ್ಸ್ ಬೈಕ್ನ ನನಗೆ ಗಿಫ್ಟ್ ಮಾಡಿದರು. 1.5 ಲಕ್ಷ ಆಗಿನ ಟೈಮಲ್ಲಿ ಚಿನ್ನ ಅಡ ಇಟ್ಟು ನಮ್ಮಮ್ಮ ನನಗೆ ಗೊತ್ತಿಲ್ಲದಿರೋ ಹಾಗೆ ನನಗೆ ಬೈಕ್ನ ಗಿಫ್ಟ್ ಮಾಡಿದರು. ಫ್ರೆಂಡ್ಸ್ ಥ್ರೂ ಎಲ್ಲ ಕಮ್ಯುನಿಕೇಟ್ ಮಾಡ್ಕೊಂಡು ನಾನು ಬರೋಷ್ಟೊತ್ತಿಗೆ ಮನೆ ಮುಂದೆ ಗಾಡಿ ನಿಲ್ಸೋದು ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರು. ನಾನು ಲೈಕ್ ಯಾಕೆ ಬೈಕು, ಯಾಕೆ, ನನಗೆ ಆ ಥರ ಏನು ಇಂಟ್ರೆಸ್ಟ್ ಇಲ್ಲ ಅಲ್ಲ, ಕೆಲ್ಸಕ್ಕೆ ಹೋಗ್ತೀನಿ ಬರ್ತೀನಿ ಅದೇ ಸಾಕಾಗೋಗಿದೆ ನನಗೆ ಅಂತ ಆ ಥರ ಮೆಂಟಾಲಿಟಿ ಇದ್ದಿದ್ದು ನಾನು. ಸಡನ್ನಾಗಿ ಬೈಕ್ ನೋಡಿದ ತಕ್ಷಣ ಏನೋ ರಿಯಾಕ್ಟ್ ಮಾಡೋಕ್ಕಾಗಲಿಲ್ಲ ನನಗೆ. ಆಮೇಲೆ ಇಲ್ಲ ನೀನು ನೀನು ಬೈಕ್ ಓಡಿಸು ಅಂತ ಹೇಳಿದ್ರು. ನಾನು ಓಡ್ಸೋಕ್ಕೆ ಬರ್ತಿತ್ತು ನನಗೆ, ಕಾಲೇಜ್ ಡೇಸಲ್ಲೆಲ್ಲ ಸ್ವಲ್ಪ ಬಂಕ್ ಹಾಕಿ ಹೋಗೋದು ಅದೆಲ್ಲ ಇತ್ತು. ಸೊ ಬೈಕ್ ಓಡ್ಸೋದಕ್ಕೆ ನನಗೆ ಗೊತ್ತಿತ್ತು, ಬಟ್ ಪರ್ಫೆಕ್ಟಾಗಂತ ಗೊತ್ತಿರಲಿಲ್ಲ, ಏನೋ ಒಂಚೂರು ಮ್ಯಾನೇಜ್ ಮಾಡ್ತಿದ್ದೆ. ಅದು ಇಷ್ಟು ವೆಯ್ಟ್ ಇದೆ ಗಾಡಿ, ನಾನು ಹೆಂಗೆ ಓಡ್ಸೋಕ್ಕಾಗುತ್ತೆ? ಅವಾಗ ಆ್ಯಕ್ಚುಲಿ ಇನ್ನೂ ಸಣ್ಣಕ್ಕಿದ್ದೆ ನಾನು, ಇಷ್ಟೊಂದು ಹೆವಿ ಇರಲಿಲ್ಲ. ಸೊ ಹೆಂಗೆ ಬ್ಯಾಲೆನ್ಸ್ ಆಗುತ್ತಾ ಏನು ಭಯ. ಸೊ ಆಮೇಲೆ ಇಲ್ಲ ಓಕೆ ಸ್ಟಾರ್ಟ್ ಮಾಡಿದೆ. ಫ್ರೆಂಡ್ಸು ಇದೆಲ್ಲ ಸ್ವಲ್ಪ ಹೆಲ್ಪ್ ತೊಗೊಂಡು ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಫಸ್ಟು ನಾನು ಹೋಗಿದ್ದು ಧರ್ಮಸ್ಥಳಕ್ಕೆ, ಬಿಕಾಸ್ ನಾನು ಓದಿದ್ದಲ್ಲೇ ಉಜಿರೆಯಲ್ಲಿ SDM ಅಲ್ಲಿ. ಸೊ ಫಸ್ಟ್ ಅಲ್ಲಿಗೆ ಹೋಗಬೇಕು ಅನ್ನೋದು ಒಂದು ಆಸೆ ನನಗೆ, ಧರ್ಮಸ್ಥಳಕ್ಕೆ ಹೋಗಬೇಕು. ಮತ್ತು ಅದು ಶಿರ್ಡಿ ಘಾಟು, ಚಾರ್ಮಡಿ ಘಾಟು ನಮ್ಮ ವೆಸ್ಟರ್ನ್ ಘಾಟ್ಸಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಘಾಟ್ಸ್. ಆ ಘಾಟ್ನ ನೀನು ರೈಡ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ರೆ ನೀನು ಟೆಸ್ಟಲ್ಲಿ ಪಾಸು ಅನ್ನೋ ಥರ. ಸೊ ನನಗೆ ಆ ಘಾಟ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಿತ್ತು, ಭಯ ಇತ್ತು ಜೊತೆಗೆ. ಓಕೆ ಲೆಟ್ ಮೀ ಟ್ರೈ ಅಂತ ಹೇಳ್ಬಿಟ್ಟು ಅವಾಗ ನನ್ನ ಹತ್ರ ರೈಡಿಂಗ್ ಗೇರ್ಸ್ ಇಲ್ಲ, ಬೂಟ್ಸ್ ಇಲ್ಲ, ಏನೂ ಇಲ್ಲ, ಜಸ್ಟ್ ಒಂದು ಹೆಲ್ಮೆಟ್ ಇತ್ತು, ಮಾಮೂಲಿ ಯಾವುದೋ ಒಂದು ಜಾಕೆಟು, ಒಂದು ಶೂ ಹಾಕ್ಕೊಂಡು ಹೊರಟಿದ್ದ ಜರ್ನಿ. ಅಲ್ಲಿಂದ ನನ್ನ ಪಯಣ ಶುರುವಾಗಿದ್ದು. ದೇವಸ್ಥಾನಕ್ಕೆ ಹೋದೆ. ಯಾವಾಗ ನಾನು ಫಸ್ಟು ಶಿರ್ಡಿ ಘಾಟ್ನ ದಾಟಿ ದೇವಸ್ಥಾನಕ್ಕೆ ಹೋದೆ, ಕಾನ್ಫಿಡೆನ್ಸ್ ಬಂತು. ಆಮೇಲೆ ವಾಪಸ್ ಬಂದಿರೋ ದಾರಿಗೆ ಬರಬಾರ್ದು ಅಂದ್ಬಿಟ್ಟು ಇನ್ನೊಂದು ಟರ್ನ್ ತೊಗೊಂಡು ಚಾರ್ಮಡಿ ಘಾಟ್ ಹತ್ತಿದೆ ನಾನು. ಓಕೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ನಾನು ಸೇಫಾಗಿ ಮನೆಗೆ ಬಂದಲ್ಲ, ಅಲ್ಲಿಂದ ನಂದು ಸ್ವಿಚ್ ಆನ್ ಮಾಡಿದ್ರು ಅಮ್ಮ, ಅಲ್ಲಿಂದ ನಾನು ಟೇಕ್ ಓವರ್ ಮಾಡಿದೆ ಗೇರ್ ಹಾಕ್ಕೊಂಡು. ಎಮೋಷ್ನಲಿ ಹೌ ಡಿಡ್ ಇಟ್ ಫೀಲ್ ಫಸ್ಟ್ ಟೈಮ್ ಆ ಘಾಟಲ್ಲೆಲ್ಲ ಹೋಗ್ತಾ ಇದ್ದಾಗ? ಖುಷಿ ಆಯಿತು, ಭಯ ಇತ್ತು, ಬಿಕಾಸ್ ಲಾರಿ ಮೂಮೆಂಟ್ಗಳು ತುಂಬ ಇರುತ್ತೆ. ಈಗೆಲ್ಲ ರೋಡ್ಗಳು ಚೆನ್ನಾಗಿ ಮಾಡಿದ್ದಾರೆ, ಬಟ್ ಆಗ ಏನೂ ಇರಲಿಲ್ಲ, ಎಲ್ಲ ಕಿತ್ತೋಗಿರೋ ರೋಡ್ಗಳು, ಮರ ಬಿದ್ದೋಗೋದು, ಲ್ಯಾಂಡ್ ಸ್ಲೈಡ್ ಆಗೋದು, ಈ ಥರ ಎಲ್ಲ ತುಂಬ ಆಗ್ತಾ ಇರುತ್ತೆ ಆ ಘಾಟ್ಸ್ ರೋಡಲ್ಲಿ. ಭಯ ಖುಷಿ ಎರಡೂ ಇತ್ತು. ಬಟ್ ಯಾವಾಗ ನಾನು ಹೋಗಿ ಸನ್ನಿಧಾನಕ್ಕೆ ತಲುಪಿದೆ, ಐ ವಾಸ್ ಲೈಕ್ ಫೈನಲಿ ಮಾಡಿಬಿಟ್ಟೆ ನಾನು ಅನ್ನೋಷ್ಟು ಖುಷಿ ಆಯಿತು. ಅಲ್ಲಿಂದ ನನಗೆ ಕಾನ್ಫಿಡೆಂಟ್ ಬಿಲ್ಡ್ ಆಯಿತು. ಸೊ ಯಾವ ಸ್ವಿಚ್ ಅದು, ಅಂದರೆ ಕಂಪ್ಲೀಟಾಗಿ ಬೈಕರ್ ಆಗಬೇಕಂತ 9 to 5 ಜಾಬನ್ನು ಕ್ವಿಟ್ ಮಾಡೋ ಹಾಗೆ ಮಾಡಿದ್ದು ಏನು? ಕೇರಳ ರೈಡ್, ಕೇರಳಗೆ ಹೋದೆ ನಾನು, ಸೋಲೋ ಹೋದೆ ಕೇರಳಗೆ. ಸೊ ಇದು ಧರ್ಮಸ್ಥಳ ಎಲ್ಲ ಆದಮೇಲೆ ಸ್ವಲ್ಪ ಟೈಮ್ ತೊಗೊಂಡು ಓಕೆ ಬೇರೆ ಏನಾದರೂ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿಬಿಟ್ಟು ಕೇರಳಗೆ ಹೊರಟೆ ನಾನು. ಈ ಕೇರಳ ಜರ್ನಿ ಹೆಂಗಿತ್ತು ಅಂದರೆ ಎವ್ರಿಥಿಂಗ್ ಈಸ್ ನ್ಯೂ ಫಾರ್ ಮಿ. ನನಗೇನೂ ಗೊತ್ತಿಲ್ಲ, ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗೋದಷ್ಟೇ ನನಗೆ ಮುಂದೆ ಕಾಣಿಸ್ತಿರೋದು. ಏನು ಮಾಡೋದು, ಯಾವ ಥರ ಜನ ಇರ್ತಾರೆ, ಭಾಷೆ ಬರೋದಿಲ್ಲ, ಊಟ ಅಡ್ಜಸ್ಟ್ ಆಗೋದಿಲ್ಲ, ಬಿಕಾಸ್ ನಾನು ವೆಜಿಟೇರಿಯನ್ ಅಲ್ಲೋದ್ರೆ ಸ್ವಲ್ಪ ನಾನ್ ವೆಜ್ ಜಾಸ್ತಿ ಸಿಗುತ್ತೆ, ಊಟಕ್ಕೆ ಹೆಂಗೆ ಅಡ್ಜಸ್ಟ್ ಆಗಲಿ, ಸ್ಟೇಗಳಿಗೆ ಹೆಂಗೆ ಅಡ್ಜಸ್ಟ್ ಆಗಲಿ ಅನ್ನೋದು ತುಂಬ ಕ್ವಶನ್ ಮಾರ್ಕ್ಗಳಿತ್ತು ನನಗೆ. ಭಯದಲ್ಲೇ ಹೋದೆ ನಾನು. ಆ್ಯಕ್ಚುಲಿ ಮನೆಗೆ ಫೋನ್ ಮಾಡಿ ಹೇಳ್ತಾ ಇದ್ದೆ, ಹೋಗ್ತಾ ಇದ್ದೀನಿ, ಇಲ್ಲಿದ್ದೀನಿ, ಅಲ್ಲಿದ್ದೀನಿ ಅಂತ ಅಪ್ಡೇಟ್ ಮಾಡಿಕೊಂಡೇ ಹೋದೆ ಬೈಕ್ಗೆ. ಒಂದು ಸತಿ ನಾನು ಬಾರ್ಡರ್ನ ದಾಟಿ ಕೇರಳಗೆ ಎಂಟ್ರಿ ಆದಮೇಲೆ ಓಕೆ ಏನೋ ಒಂದಿದೆ, ಲೆಟ್ ಮಿ ಗಿವ್ ಅ ಟ್ರೈ, ನೋಡೋಣ ನಾನು ಸೋಲ್ತೀನೋ ಗೆಲ್ತೀನೋ, ನನ್ನನ್ನು ನಾನು ವಿಲ್ ಪವರು, ನನ್ನ ಮೇಲೆ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ನ ಇಲ್ಲಿಂದ ತೊಗೊಂಡು ಹೋಗ್ತೀನಾ, ಇಲ್ಲ ನಾನು ಇಲ್ಲಿ ಗಿವ್ ಅಪ್ ಮಾಡ್ತೀನಾ ನೋಡೋಣ ಅಂತ ಅಂದ್ಬಿಟ್ಟು ಇಟ್ ವಾಸ್ ಎ ಎಕ್ಸ್ಪರಿಮೆಂಟ್ ರೈಡ್. ಸೊ ಹೋದೆ, ಅಲ್ಲಿಂದ ಯಾವುದೋ ಒಂದು ಹೋಟೆಲ್ ಮಾಡಿಕೊಂಡೆ. ಅದು ಏನೋ ಅವಿಲ್ ಮಿಲ್ಕ್ ಅಂತ ಬರುತ್ತಲ್ಲ, ಅವಿಲ್ ಮಿಲ್ಕ್ ಅಂತ ಕೇರಳ ಸೈಡಲ್ಲಿ ಲೈಕ್ ಜಾಸ್ತಿ ನಾನ್ ವೆಜ್ ತಿಂತಾರೆ, ನಾನು ನಾನ್ ವೆಜ್ ತಿನ್ನಲ್ಲ. ಸೊ ಅವಿಲ್ ಮಿಲ್ಕ್ ಅಂತ ಸಿಗುತ್ತೆ, ಅವಲಕ್ಕಿಯಿಂದ ಮಾಡಿರ್ತಾರೆ. ಅದು ಒಂದು ಗ್ಲಾಸ್ ಕುಡಿದ್ರೆ ಹೊಟ್ಟೆ ತುಂಬೋಗುತ್ತೆ. ಸೊ ನಾನು ಇದ್ದಿದ್ದು ಅಷ್ಟು ದಿನವೂ ಅದನ್ನು ಕುಡ್ಕೊಂಡು ಕಾಲ ಕಳೆದಿರೋದು, ಬಿಕಾಸ್ ನಂಗೆ ನಾನ್ ವೆಜ್ ತಿನ್ನೋಕ್ಕೆ ಇಷ್ಟ ಇಲ್ಲ. ಸೊ ಹೆಂಗಾಗೋಯ್ತು ಅಂದರೆ ಊಟದ ವ್ಯಾಲ್ಯೂ
ಮತ್ತು ಜನಕ್ಕೆ ಭಾಷೆ ಬರದೇ ಇಲ್ಲದೆ ಇರಬೇಕಾದ್ರೆ ನಾನು ಯಾವ ರೀತಿ ಕಮ್ಯುನಿಕೇಟ್ ಮಾಡಿದೆ ಅವ್ರ ಹತ್ರ, ಜಾಗಗಳನ್ನ ಯಾವ ರೀತಿ ನಾನು ಎಕ್ಸ್ಪ್ಲೋರ್ ಮಾಡಿದೆ, ಇದೆಲ್ಲ ಒಂದು ಆ್ಯಕ್ಚುಲಿ ಒಂದು 5 days ಟ್ರಿಪ್ ಹೋಗಿದ್ದೆ ನಾನು ಒಬ್ಬಳೇ, ದುಡ್ಡು ಎತ್ಕೊಂಡು ಹೋಗಿದ್ದೆ ಒಬ್ಬಳೇ. ಸೊ ಇದೆಲ್ಲ ಮುಗಿಸ್ಕೊಂಡು ವಾಪಸ್ಸು ಮನೆಗೆ ಬಂದೆ. ಆಮೇಲೆ ನನಗೆ ಸುಮ್ಮನೆ ಹಿಂಗೆ ಕುತ್ಕೊಂಡು ಯೋಚನೆ ಮಾಡ್ತಾಯಿದ್ದೆ, ಹೌದು ನಾನು ಏನಕ್ಕೆ ಹೋದೆ, ಫಸ್ಟ್ ಆಫ್ ಆಲ್ ನಾನು ಏನಕ್ಕೆ ಹೋದೆ, ಏನಕ್ಕೆ ಹೋಗಬೇಕಿತ್ತು ನಾನು ದುಡ್ಡು ಖರ್ಚು ಮಾಡಿಕೊಂಡು ಅಂತೆಲ್ಲ ಯೋಚನೆ ಮಾಡಿದಾಗ ಇದು ಮೇ ಬಿ ನಂದು ಟರ್ನಿಂಗ್ ಪಾಯಿಂಟ್ ಇರಬಹುದು ಅಂತ ಅಲ್ಲಿ ನನಗೆ ರಿಯಲೈಸ್ ಆಯಿತು. ಸೊ ಐ ಕ್ವಿಟ್ ಮೈ ಜಾಬ್ ಆ್ಯಂಡ್ ಬೈಕರ್ ಆಗಕ್ಕೆ ಅಲ್ಲಿಂದ ನನ್ನ ಜರ್ನಿ ಶುರುವಾಯಿತು. ಅವಾಗಿದ್ದ ಭಯಗಳೇನು ಅಂದರೆ ಇಲ್ಲಿ ಯು ಹ್ಯಾವ್ ಅ 9 to 5 ಜಾಬ್, ಸೆಕ್ಯೂರ್ ಇನ್ಕಮ್. ಈ ಕಡೆ ಅನ್ಪ್ರೆಡಿಕ್ಟಬಿಲಿಟಿ, ರೋಡಲ್ಲೂ ಅಷ್ಟೇ, ಜರ್ನಿನಲ್ಲೂ ಅಷ್ಟೇ. ಅಲ್ಲಿ ಭಯಗಳೆಲ್ಲ ದಾಟೋದು ಈಸಿ ಆಗಿತ್ತಾ? ಇಲ್ಲ, ಈಸಿಯಾಗಿರಲಿಲ್ಲ. ಭಯ ಅಂತ ತುಂಬಾ ಇತ್ತು ನನಗೆ. ಬಿಕಾಸ್ ಒಂದು ಗಾಡಿ ಬ್ರೇಕ್ ಡೌನ್ ಆಗುತ್ತೆ. ಐ ವಾಸ್ ಜಸ್ಟ್ ಅ ಬಿಗಿನರ್. ನಂಗೆ ABCD ಗೊತ್ತಿರಲಿಲ್ಲ. ಹೇಳಿದ್ನಲ್ಲ, ಸುಮ್ಮನೆ ಒಂದು ಮಾಮೂಲಿ ಶೂ ಜಾಕೆಟ್ ಹಾಕೊಂಡು ಶುರು ಮಾಡಿದ ಜರ್ನಿ ನಂದದು. ಸೊ ಎಲ್ಲ ಥರ ಭಯ ಇತ್ತು. ಯಾರಾದರೂ ಏನಾದರೂ ಮಾಡಿಬಿಟ್ರೆ ಅನ್ನೋದು ಭಯ ಇತ್ತು ನನಗೆ. ಎಲ್ಲ ಥರನೂ ಚಾಲೆಂಜ್ನ ಫೇಸ್ ಮಾಡ್ಕೊಂಡು ಬಂದಾಗ ನನ್ನಲ್ಲಿ ನನಗೆ ಕಾನ್ಫಿಡೆನ್ಸ್ ಬಂತು. ಸೊ ಎಲ್ಲ ಥರದ ಚಾಲೆಂಜಸ್ ಅಂದರೆ ಯೂಶಲಿ ಸಂಬಡಿ ವಾಂಟಿಂಗ್ ಟು ಬಿ ಅ ವುಮನ್ ಬೈಕರ್, ರಾದರ್ ಅ ವುಮನ್ ವಾಂಟಿಂಗ್ ಟು ಬಿ ಅ ಬೈಕರ್, ಬೈಕಿಂಗ್ ಜರ್ನಿ ಹೆಂಗಿರುತ್ತೆ, ಏನೇನು ಅಂದರೆ ಆಚೆ ಕಡೆ ನೋಡೋಕ್ಕೆ, ಸೆಲ್ಫಿಗೆ, ಫೋಟೋಗೆ, ವಿಡಿಯೋಗೆ ಚೆನ್ನಾಗಿ ಕಾಣುತ್ತೆ. ಕಾಣದೇ ಇರುವಂಥ ಒಂದಷ್ಟು ಕಹಿ ಸತ್ಯಗಳೇನು? ವಾಟ್ ಕ್ಯಾನ್ ಗೋ ರಾಂಗ್? ಎನಿಥಿಂಗ್ ಕ್ಯಾನ್ ಗೋ ರಾಂಗ್ ಎನಿ ಟೈಮ್. ಏನು ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಒಂದು ಪ್ರಾಬ್ಲಮ್ ವೈಸ್ ನಾನು ಮಾತಾಡ್ಕೊತಾ ಬರ್ತೀನಿ, ಏನೇನು ಫೇಸ್ ಮಾಡಬೇಕಾಗತ್ತೆ ನಾವು ಆನ್ ರೋಡ್ ಅಂತ ಹೇಳಿ. ಸೊ ಫಸ್ಟ್ ಆಫ್ ಆಲ್ ಗಾಡಿ ಬ್ರೇಕ್ ಡೌನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಸೋಲೋ ಇದ್ದೀನಿ, ನನ್ನ ಜೊತೆ ಯಾರೂ ಇಲ್ಲ ಅಂತ ಹೇಳಿದಾಗ ಬೈಕ್ಗಳು ಬ್ರೇಕ್ ಡೌನ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ನಾವು ಯಾರ ಜೊತೆ ಕಮ್ಯುನಿಕೇಟ್ ಮಾಡಬೇಕು, ಅಥವಾ ಬ್ರ್ಯಾಂಡ್ಗಳಿಗೆ ನಾವು ಕಾಲ್ ಮಾಡಿ RSA ಅಂತ ತೊಗೊಂಡಿರ್ತೀವಿ, ರೋಡ್ ಸೈಡ್ ಅಸಿಸ್ಟೆನ್ಸು, ಅವ್ರಿಗೆ ಕಾಲ್ ಮಾಡಿದ್ರೆ ನಮ್ಗೆ ಹೆಲ್ಪ್ ಮಾಡ್ತಾರೆ. ಇಲ್ಲ ಅಂದರೆ ನಮಗೆ ಬೇಸಿಕ್ ಮೆಕ್ಯಾನಿಕ್ಸ್ ಗೊತ್ತಿರುತ್ತೆ. ಎವ್ರಿ ಬೈಕರ್ಸ್ ನೋದ ಬೇಸಿಕ್ ಮೆಕ್ಯಾನಿಕ್ಸ್. ಬೇಸಿಕ್ಸ್ ಅಂದರೆ ಇವಾಗ ಪಂಚರ್ ಆಯಿತು, ಇಲ್ಲಾಂದ್ರೆ ಅದಾದ್ರು ಫ್ಯೂಸ್ಗಳು ಹೋಯಿತು, ಈ ಥರದ್ದೆಲ್ಲನೂ ಎಕ್ಸ್ಟ್ರಾ ಇರುತ್ತೆ ನಮ್ಮ ಹತ್ರ. ಸೊ ನಾವು ಅದನ್ನೆಲ್ಲ ರೀಪ್ಲೇಸ್ ಮಾಡಿಬಿಟ್ಟು ನಾವು ರೈಡ್ನ ಕಂಟಿನ್ಯೂ ಮಾಡ್ತೀವಿ. ಏನೋ ನಮಗೆ ಕಂಪ್ಲೀಟ್ಲಿ ಗಾಡಿ ಬ್ರೇಕ್ ಡೌನ್ ಆಯಿತು, ಸ್ಟಾರ್ಟೇ ಆಗ್ತಿಲ್ಲ, ಇಲ್ಲಾಂದರೆ ಒಳಗಡೆ ಎಲೆಕ್ಟ್ರಿಕಲ್ ಏನೋ ಶಾರ್ಟ್ ಆಗಿದೆ ಅಂತ ಹೇಳಿದಾಗ ಒಂದು ಮೆಕ್ಯಾನಿಕ್ ಹೆಲ್ಪ್ ಬೇಕಾಗುತ್ತೆ, ಇಲ್ಲ ಟೋ ಬೇಕಾಗುತ್ತೆ, ಇಲ್ಲಾಂದರೆ ರೋಡ್ ಸೈಡ್ ಅಸಿಸ್ಟೆನ್ಸ್ ಬೇಕಾಗುತ್ತೆ. ಸೊ ಇದಕ್ಕೆ ರೆಡಿ ಆಗಿರಬೇಕು. ರೈಡು ನಾನು ಇವತ್ತು ಅಲ್ಲಿಗೆ ಹೋಗ್ತೀನಿ ಅನ್ನೋದಕ್ಕಿಂತ ಮುಂಚೆ ಏನೇನು ಬ್ರೇಕ್ ಡೌನ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿರಬೇಕು. ಆಗೋದು ಬೇಡ, ಬಟ್ ಮುಂಚೆನೇ ಯೋಚನೆ ಮಾಡಿರಬೇಕು. ಸೊ ಇದು ಒಂದು ಚಾಲೆಂಜ್ ಇರುತ್ತೆ. ಇದಾದಮೇಲೆ ರೋಡಲ್ಲಿ ಒಂದು ಫೀಮೇಲ್ ರೈಡ್ ಮಾಡ್ತಾ ಇದ್ದಾಳೆ ಅಂತ ಹೇಳಿದಾಗ, ಅಥವಾ ನಾವು ಯಾವುದಾದ್ರೂ ಒಂದು ಸಿಗ್ನಲಲ್ಲಿ ನಿಂತಾಗ ಅಕ್ಕಪಕ್ಕ ಜನ ನಮ್ಮನ್ನು ನೋಡುವಂಥ ರೀತಿ ಬದಲಾಗಿರುತ್ತೆ. ಓ ಏನಪ್ಪ ಶೋಕಿ ಹೊಡಿತಿದ್ದಾಳೆ ಇವಳು, ಓ ಏನು ಇವಳು, ಯಾವ ಊರೋಳು, ಬೋರ್ಡ್ ನೋಡೋದು, ನಮ್ಮದು ಬೋರ್ಡ್ ನೋಡೋದು, ಅದ್ರ ಮೇಲೆ ಜಡ್ಜ್ಮೆಂಟ್ ಮಾಡೋದು ಬೇರೆ ಸ್ಟೇಟ್ಗಳಲ್ಲಿ. ಈ ಥರದ್ದೆಲ್ಲ ಆಗಿದೆ, ತುಂಬ ಆಗಿದೆ ನಮಗೆ. ರಾಂಗ್ ಸೈಡಿಂದ ಬಂದು ನಮಗೆ ಹೊಡೆದ್ಬಿಡೋದು. ನನಗಾಗಿದೆ ಆಕ್ಸಿಡೆಂಟು. ರಾಂಗ್ ಸೈಡಿಂದ ತ್ರಿಬಲ್ ರೈಡಿಂಗಲ್ಲಿದ್ದವನು ನನಗೆ ಆಪೋಸಿಟಲ್ಲಿ ಹೊಡೆದು ನಾನು ಬಿದ್ದಿದ್ದೀನಿ. ಇನ್ಫ್ಯಾಕ್ಟ್ ಅಲ್ಲಿದ್ದಿದ್ದು ಪೊಲೀಸ್ ಕೂಡ ನನ್ನ ಗಾಡಿ ಎತ್ತಕ್ಕೆ ಹೆಲ್ಪ್ ಮಾಡಲಿಲ್ಲ. ಇಟ್ ವಾಸ್ ಫುಲ್ಲಿ ಲೋಡೆಡ್ ಬೈಕು. ಅದು ಇಬ್ಬರು ಎತ್ತಬೇಕು ಆ್ಯಕ್ಚುಲಿ, ಒಬ್ಬರ ಕೈಲಿ ಎತ್ತಕ್ಕಾಗಲ್ಲ. ಆಲ್ಮೋಸ್ಟ್ ಒಂದು 300 kgs ಇರುತ್ತೆ ಬೈಕು. ಸೊ ಪೊಲೀಸಲ್ಲಿ ನಿಂತಿದ್ರೂ ಲೈಕ್ ಏನೂ ಕೇರ್ ಮಾಡಲಿಲ್ಲ. ಎಲ್ಲಿದು? ಇದು ಮಿರ್ಜಾಪುರಲ್ಲಾಗಿತ್ತು. ಮಿರ್ಜಾಪುರಲ್ಲಾಗಿದ್ದು ನನಗೆ. ಅದೊಂದು ಈವೆಂಟ್ ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ರೈಡ್ ಹೋಗಬೇಕಾದ್ರೆ ಲೈಕ್ ರಾಂಗ್ ಸೈಡಿಂದ ಬಂದು ಹೊಡೆದಿದ್ದು. ಸೊ ಏನಾಗುತ್ತೆ, ಯಾರೋ ಮಾಡೋ ತಪ್ಪಿಗೆ ನಾವು ಅನುಭವಿಸ್ತೀವಿ ಇಲ್ಲಿ. ಇನ್ನೊಂದು ವಾಶ್ರೂಮ್ ಸಮಸ್ಯೆ ತುಂಬ ಹೆಚ್ಚಾಗಿರುತ್ತೆ ನಮ್ಗಳಿಗೆ. ಯಾಕಂದರೆ ಪೆಟ್ರೋಲ್ ಬಂಕ್ಗಳಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ, ಬಟ್ ಏನಂದರೆ ಕ್ಲೀನ್ಲಿನೆಸ್ ಇರೋದಿಲ್ಲ. ಇನ್ಫೆಕ್ಷನ್ಸ್ ತುಂಬ ಜಾಸ್ತಿ ಆಗುತ್ತೆ ನಮಗೆ. ಯಾವುದಾದ್ರೂ ಕೆಫೆಗೆ ಹೋಗಿ, ಯಾವುದಾದ್ರೂ ಹೋಟೆಲ್ಗೆ ಹೋಗಿ ಅಂದರೆ ನಾವು ಹೋಗ್ತಾರೆ ಸ್ಟ್ರೆಚ್ಚಲ್ಲಿ ಅದೆಲ್ಲ ಸಿಕ್ಕಬೇಕಲ್ಲ. ನಾವೆಲ್ಲೋ ಮೌಂಟನ್ಸಲ್ಲಿದ್ದರೆ ನಾವು ಅದೆಲ್ಲ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ವಾಶ್ರೂಮ್ ಸಮಸ್ಯೆಗಳು ತುಂಬ ಇದ್ದಾವೆ. ಸೇಫ್ಟಿ ಅಂತ ಬಂದಾಗ ಐ ಟೇಕ್ ಇಟ್ 50-50. ಬಿಕಾಸ್ ನನ್ನ ಮೇಲೂ ಅಟ್ಯಾಕ್ ಆಗಿದೆ. ಸೊ ಅಟ್ಯಾಕ್ ಆದಾಗ ಅದರಿಂದ ನಾನು ಹೆಂಗೆ ಆಚೆ ಬಂದಿದ್ದೀನಿ. ಆ್ಯಂಡ್ ಇವಾಗ ಪರವಾಗಿಲ್ಲ ಕಂಪ್ಯಾರಿಟಿವ್ಲಿ. ಅಟ್ಯಾಕ್ ಅಂದರೆ ನಾನು ಒಂದು ರೈಡ್ ಹೋಗಿದ್ದೆ, ಘಾಟ್ ಸೆಕ್ಷನ್ ರೈಡ್ ಹೋಗಿದ್ದೆ. ಇದೆಲ್ಲ ದೊಡ್ಡ ರೈಡ್ಸ್ ಮಾಡೋಕ್ಕಿಂತ ಮುಂಚೆ ನಾರ್ಮಲ್ ಆಗಿ ಇಲ್ಲೇ ಶಾರ್ಟ್ ರೈಡ್ಗಳನ್ನ ಮಾಡಬೇಕಾದ್ರೆ ಘಾಟ್ ಸೆಕ್ಷನ್ ಇಲ್ಲ, ಬೇರೆ ಕಡೆ, ಬೇರೆ ಸ್ಟೇಟ್ ಅದು. ಸೊ ಸ್ಟೇಟಿಗೆ ಹೋದಾಗ ನಾನು ಐ ವಾಸ್ ಆನ್ ಮೈ ಪೀರಿಯಡ್ಸ್. ಸೊ ನಾನು ಏನು ಮಾಡ್ತೀನಿ, ನಮಗೆ ಸ್ವಲ್ಪ ಟೀ ಬ್ರೇಕ್ ಜಾಸ್ತಿ ಬೇಕಾಗುತ್ತೆ ರೈಡಲ್ಲಿ ಇದ್ದಾಗ. ಸೊ ಸ್ಟ್ರೆಸ್ ಆಗ್ತಿರುತ್ತೆ, ನಿದ್ದೆ ಬರ್ತಿರುತ್ತೆ ಅಂತ ಹೇಳಿ ಕಾಫಿ ಟೀ ಬ್ರೇಕ್ ಜಾಸ್ತಿ ತೊಗೊತಿರ್ತೀವಿ. ನಾನು ಒಬ್ಬಳೇ ಇದ್ದೆ ಈ ರೈಡಲ್ಲಿ. ಸೊ ಘಾಟ್ ಸೆಕ್ಷನಲ್ಲಿ ಒಂದು ಕಾರ್ನರಲ್ಲಿ ಒಂದು ಅಂಗಡಿ ಇತ್ತು. ನಾನು ಬೈಕ್ನ ನಿಲ್ಲಿಸ್ಬಿಟ್ಟು ಗೇರ್ಸ್ ಬಿಚ್ಚೋವರೆಗೂ ಇದು ಹುಡುಗಿನ ಅಂತ ಗೊತ್ತಾಗೋದಿಲ್ಲ. ಸೊ ವಿಲ್ ಬಿ ಕಂಪ್ಲೀಟ್ಲಿ ಪ್ಯಾಕ್ಡ್ ವಿತ್ ಹೆಲ್ಮೆಟ್ ಎಲ್ಲ ಹಾಕಿರ್ತೀವಿ. ಸೊ ಜಾಕೆಟ್ ಎಲ್ಲ ಬಿಚ್ಚಿ ರಿಲ್ಯಾಕ್ಸ್ ಮಾಡಬೇಕಿತ್ತು. ನನ್ನ ಇದಾಗ್ತಿತ್ತು, ಹೊಟ್ಟೆಲ್ಲ ನೋವ್ತಾ ಇತ್ತು. ಸೊ ಹೆಲ್ಮೆಟ್ ಎಲ್ಲ ಬಿಚ್ಚಿಬಿಟ್ಟು, ಹೆಲ್ಮೆಟ್ ಮೇಲೆ ನಮ್ಮದು ಗೋಪ್ರೋ ಹೆಲ್ಮೆಟಲ್ಲಿ ಕ್ಯಾಮ್ರಾ ಇರುತ್ತೆ.
ಯಾವಾಗಲೂ ನನ್ನ ಹತ್ರ ಇರುತ್ತದು. ನಾನು ಏನೇ ಮಾಡ್ತಿದ್ರು ರೆಕಾರ್ಡಿಂಗ್ಸ್ ಆಗ್ತಾ ಇರುತ್ತೆ ಅದರಲ್ಲಿ. ಸೊ ಆ ಟೈಮಲ್ಲಿ ರೆಸ್ಟ್ ಟೈಮಲ್ಲಿ ಯೂಶಲಿ ನಾವು ಕ್ಯಾಮ್ರಾ ಆನ್ ಮಾಡಲ್ಲ. ಏನಕ್ಕೆ, ಸುಮ್ಮನೆ ಮೆಮೊರಿ ಸ್ಪೇಸ್ ಹೋಗುತ್ತಲ್ಲ, ಆಫ್ ಮಾಡಿಬಿಟ್ಟು ಮಿರರ್ ಮೇಲೆ ಹೆಲ್ಮೆಟ್ನ ಹಿಂಗೆ ಇಟ್ಟಿರ್ತೀವಿ ನಾವು. ಇಟ್ಬಿಟ್ಟು ಜಾಕೆಟ್ ಎಲ್ಲ ಬಿಚ್ಬಿಟ್ಟು ಐ ವಾಸ್ ಜಸ್ಟ್ ರಿಲ್ಯಾಕ್ಸಿಂಗ್. ಅಂಗಡಿಗೆ ಹೋಗ್ಬಿಟ್ಟು ಟೀ ಹೇಳಿದೆ ನಾನು. ಟೀ ಹೇಳಿಬಿಟ್ಟು ಒಂದು 100 ಮೀಟರ್ಸ್ ಅನಿಸುತ್ತೆ, ಇಷ್ಟೇ ದೂರ, ಜಾಸ್ತಿ ಏನಿರಲಿಲ್ಲ, ಸ್ವಲ್ಪನೇ ದೂರದಲ್ಲಿ ಅಂಗಡಿಯಿಂದ ಗಾಡಿ ಈ ಕಡೆ ನಿಂತಿದ್ದೀನಿ. ಟೀ ಹೇಳ್ಬಿಟ್ಟು ನನ್ನ ಪಾಡ್ ನಾನು ಈ ಕಡೆ ಬಂದು ನಿಂತೆ. ಒಳಗಡೆ 4 ಗಂಡಸರು ಕುಡ್ದು ಕೂತ್ಕೊಂಡಿದ್ದಾರೆ. ನಾನು ಯಾವಾಗ ಆರ್ಡ್ರ್ ಮಾಡೋಕ್ಕೆ ಹೋದಾಗಲೇ ನಾನು ನೋಡಿದ್ದೆ, ಬಟ್ ನನಗೇನಾಗಬೇಕು ಅವ್ರದ್ದು, ನಾವೇನಕ್ಕೆ ಡಿಸ್ಟರ್ಬ್ ಮಾಡಬೇಕು, ನನ್ನ ಪಾಡ್ನ ಈ ಕಡೆ ಬಂದು ನಿಂತಿದ್ದೆ. ಅವ್ರು ಆಮೇಲೆ ಏನು ಮಾಡಿದ್ರು, ನಾನು ಕ್ಯಾಮ್ರಾ ಹಾಕಿದ್ನಲ್ಲ ಹೆಲ್ಮೆಟ್ ಮೇಲೆ, ಅದು ಮಿರರ್ ಮೇಲೆ ಹೆಲ್ಮೆಟ್ ಇಟ್ಟಿದ್ದೆ ನಾನು. ಅವರೇನು ಅಂದ್ಕೊಂಡ್ರು, ಅವ್ರು ಏನೋ ಕುಡಿತಾ ಇರೋದನ್ನು ನಾನು ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡ್ರು. ನನ್ನ ಹತ್ರ ಬಂದರು ಇವರು. ಇಲ್ಲಿ ಸ್ವಲ್ಪ ಭಾಷೆ ಪ್ರಾಬ್ಲಮ್ ಇದೆ. ನಾನು ಅವ್ರಿಗೆ ಹೇಳಿದೆ, ನಾನು ರೆಕಾರ್ಡ್ ಮಾಡ್ತಿಲ್ಲ, ಆಫಲ್ಲಿದೆ ಕ್ಯಾಮ್ರಾ. ಸೊ ನನಗೂ ನಿಮಗೂ ಏನಿಲ್ಲ, ನಾನು ಟೀ ಕುಡಿತೀನಿ, ನನ್ನ ಪಾಡು ನಾನು ಹೋಗ್ತೀನಿ ಅಂತ. ಇಲ್ಲ, ನೀನು ರೆಕಾರ್ಡ್ ಮಾಡ್ತಿದ್ಯಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನನ್ನು ಏನು ಮಾಡಿದ್ರು, ಕೈನ ಹಿಂದೆ ಲಾಕ್ ಮಾಡಿದ್ರು. 4 ಜನ ಗಂಡಸರು ಹಿಡ್ದು ನನ್ನನ್ನು ಲಾಕ್ ಮಾಡಿದ್ರು. ಎಲ್ಲಿ ಅಂದರೆ ಮೂಮೆಂಟ್ ಆಗೋಕ್ಕಾಗ್ತಿಲ್ಲ, ತುಂಬ ದೊಡ್ಡ ದೊಡ್ಡ ಗಂಡಸರಿದ್ದಾರೆ. ಸೊ ನಾನು ಇದ್ದಿದ್ದು ಇದಕ್ಕೆ ಅವ್ರನ್ನ ನಾನು ಹೊಡೆಯೋಕ್ಕಾಗಲ್ಲ, ಅಷ್ಟು ಘಟಾನ್ಘಟಿಗಳಿದ್ರು. 4 ಜನ ಫುಲ್ ಕುಡಿದಿದ್ದಾರೆ, ಫುಲ್ ಹಿಡಿದ್ರು ನನ್ನನ್ನು. ಏನು ಮಾಡಲಿ, ಆ ಮೂಮೆಂಟ್ ನನಗೆ ಎರಡೇ ಓಡ್ತಿದೆ. ಒಂದು, ನಾನು ಇಲ್ಲಿಂದ ಬಚಾವಾದರೆ ನನ್ನ ಲೈಫ್ ಸೇಫು, ಇಲ್ಲ ಅಂತಂದರೆ ನನ್ನ ಲೈಫ್ ಸ್ಕ್ರ್ಯಾಪು. ಎರಡೇ ವಿಚಾರ ನನ್ನ ತಲೆಯಲ್ಲಿತ್ತು. ನಾನೇನು ಮಾಡಿದೆ, ಆ ಮೂಮೆಂಟಲ್ಲಿ ನನಗೆ ಕೈ ಟೈಟ್ ಮಾಡಿದ್ದಾರೆ, ನನಗೆ ಫ್ರೀ ಇದ್ದಿದ್ದೊಂದೇ ಕಾಲು. ನಾವು ರೈಡಿಂಗ್ ಬೂಟ್ಸ್ ಹಾಕ್ಕೊತೀವಿ ಕಾಲಿಗೆ, ವಿಚ್ ಈಸ್ ವೆರಿ ಹೆವಿ ಆ್ಯಂಡ್ ತುಂಬ ಸ್ಟ್ರಾಂಗ್ ಇರುತ್ತೆ ಆ ಬೂಟ್ಸ್ಗಳು. ಅದೇನಾಯಿತು, ನಾನು ಬೇರೆ ಏನೂ ಆಪ್ಷನ್ ಸಿಗದಿರೆ ನಾನೇನು ಮಾಡಿದೆ, ನಾನು ಬೂಟ್ಸಿಂದ ಅವರ ಸೆನ್ಸಿಟಿವ್ ಪಾರ್ಟಿಗೆ ಹಿಂದೆ ಒದ್ಬಿಟ್ಟೆ, ಜೋರಾಗಿ ಒದ್ಬಿಟ್ಟೆ. ಎತ್ತಿಂಗ್ ಫ್ರೀ ಇತ್ತು ಕಾಲು ಅಂತ ಹೇಳಿ ಒದ್ದೆ. ತುಂಬ ಜೋರಾಗಿ ಪೆಟ್ಟಾಯ್ತು ಆ್ಯಕ್ಚುಲಿ ಅವ್ರಿಗೆ. ಅವಾಗ ಜೋರಾಗಿ ಕಿರ್ಚ್ಕೊಂಡ್ರು, ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು. ಆಮೇಲೆ ನಾನು ಹೋಗಿ ಅಂಗಡಿಯವನ ಹತ್ರ ಕೇಳಿದೆ, ಅಣ್ಣ ಇಷ್ಟು ಆಗ್ತಿದೆಯಲ್ಲ, ಅಟ್ಲೀಸ್ಟ್ ಏನು ಆಗ್ತಿದೆ, ಯಾರೊಬ್ರು ಕಿರಿಚ್ತಿದಾರಲ್ಲ ಅಂತ ಬಂದು ನೋಡೋಷ್ಟು ಇಲ್ವಾ ನಿಮಗೆ ಅಂತ ಹೇಳಿದಾಗ, ನಮಗೆ ಗೊತ್ತಿಲ್ಲ ಅಂತ. ನಾನು ಆಮೇಲೆ ಸಿಂಪಲ್ಲಾಗಿ ಅವ್ರಿಗಂದೆ, ಎಲ್ಲ ರೆಕಾರ್ಡ್ ಆಗಿದೆ. ಎದುರಿಸಿದ್ದು ನಾನು ಅವರಿಗೆ. ಆ್ಯಕ್ಚುಲಿ ಕ್ಯಾಮ್ರಾ ಆಫ್ ಇತ್ತು, ಎಲ್ಲ ರೆಕಾರ್ಡ್ ಆಗಿದೆ. ನಾನು ಮುಂದೆ ಸ್ಟೇಷನಲ್ಲಿ ನಿಮ್ಮ ಮೇಲೆ FIR ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲ ಮೇಡಮ್, ಬೇಡ ಮೇಡಮ್, ಪ್ಲೀಸ್ ಮೇಡಮ್, ಬಿಕಾಸ್ ಇದೆಲ್ಲ ಅವ್ನು ಯಾವಾಗ ನನ್ನ ಹತ್ರ ಪ್ಲೀಸ್ ಮೇಡಮ್, ಬೇಡ ಮೇಡಮ್ ಅಂತ ಅಂದ, ಇಟ್ ವಾಸ್ ಪ್ಲ್ಯಾಂಡ್ ಅಂತ ನನಗೆ ಅರ್ಥ ಆಯಿತು. ಯಾರೂ ಇಲ್ದಿರೋ ಟೈಮಲ್ಲಿ ಒಂದು ಹುಡುಗಿ ಅಷ್ಟು ಜೋರಾಗಿ ಕಿರಿಚ್ತಾ ಇದ್ದಾಳೆ ಅಂತ ಹೇಳಿದಾಗ ಅಟ್ಲೀಸ್ಟ್ ಆಚೆ ಬಂದು ನೋಡಬೇಕಿತ್ತು. ಅವತ್ತು ನಂದು ದುರಾದೃಷ್ಟನೋ ಏನೋ, ಯಾವ ಗಾಡಿಗಳು ಮೂಮೆಂಟ್ ಇಲ್ಲ. ಫ್ರ್ಯಾಕ್ಷನ್ ಆಫ್ 10 ಮಿನಿಟ್ಸ್ ಒಳಗಡೆ ಇಷ್ಟೆಲ್ಲ ಪಿಕ್ಚರ್ ಆಗೋಯ್ತಲ್ಲಿ. ಅಲ್ಲಿಂದ ಕಾಲು ಕಿತ್ತಿ ಜೂಟು ಸೀದಾ ಮನೆಗೆ ಬಂದೆ. ಅದಾದಮೇಲೆ ಐ ವಾಸ್ ಇನ್ ಟು ಡಿಪ್ರೆಷನ್ ಫಾರ್ 3 months. ಯಾಕೆ ಬೇಕಿತ್ತು ನಿನಗೆ ಬೈಕಿಂಗ್ ಜರ್ನಿ? ನಿಂಗೆ ಬೇಕಿತ್ತಾ? ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡ್ತಿದ್ದೆ? ಇವಾಗ ಸಮಾಜ ಯಾವ ರೀತಿ ನಮ್ಮನ್ನು ನೋಡುತ್ತೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನಮ್ಮನ್ನು ಯಾವ ರೀತಿ ನೋಡುತ್ತೆ, ಇದೆಲ್ಲ ಬೇಕಾ ನಿನಗೆ ಅಂತ. ಬಟ್ ಎಂಡ್ ಆಫ್ ದ ಡೇ ನಮ್ಮ ಅಪ್ಪ ಅಮ್ಮ ಇಬ್ಬರು ನಿಂತ್ಕೊಂಡು ಹೇಳಿದ್ರು, ನಿಂಗೇನೂ ಆಗಿಲ್ವಲ್ಲ, ಯಾಕೆ ಇಷ್ಟೊಂದು ಥಿಂಕ್ ಮಾಡ್ತಾ ಇದೆಯಾ, ಇಷ್ಟೊಂದು ಅನ್ವಾಂಟೆಡ್ ಇದನ್ನೆಲ್ಲ ಯೋಚನೆ ಮಾಡ್ತಾ ಇದೆಯಾ? ಇವತ್ತೇನೋ ಆಗಿರೋರೇ ಜೀವನ ನಡೆಸ್ತಾ ಇದ್ದಾರೆ, ಅದನ್ನೆಲ್ಲ ಸೈಡ್ಗೆ ಹಾಕ್ಬಿಟ್ಟು ಅದನ್ನು ಸ್ಫೂರ್ತಿಯಾಗಿ ತಗೋ. ನಿನ್ನ ಕಥೆನ ನೀನು ಸ್ಫೂರ್ತಿಯಾಗಿ ತಗೋ, ಅದನ್ನು ನೀನು ಕಾಸ್ ರೈಡಾಗಿ ಕನ್ವರ್ಟ್ ಮಾಡು. ಒಂದು ಸಮಾಜಕ್ಕೆ ನಿನ್ನ ಕಥೆನ ಹೇಳಿ ಒಂದು ಸ್ಫೂರ್ತಿದಾಯಕವಾಗಿರುವಂಥ ಒಂದು ಅವೇರ್ನೆಸ್ ರೈಡ್ಗಳನ್ನ ಮಾಡು. ಸೊ ಈ ರೀತಿ ಶುರುವಾಗಿದ್ದು ನನ್ನ ಜರ್ನಿ. ಅಲ್ಲೂ ನಮ್ಮ ಅಪ್ಪ ಅಮ್ಮನೇ ನಿಂತರು ಧೈರ್ಯ ಕೊಡೋದಕ್ಕೆ. ಅಲ್ಲಿಂದ ನನ್ನ ಜರ್ನಿ ಇನ್ನೊಂದು ಭಾಗಕ್ಕೆ ತಿರ್ಕೊಂತು. ಸೊ ಇಷ್ಟೆಲ್ಲ ಕನ್ಸರ್ನ್ಗಳಿರುತ್ತೆ ಆನ್ ರೋಡ್ ಹೋದಾಗ, ಸೇಫ್ಟಿ ಆಗಿರ್ಬೋದು, ಎಲ್ಲ ರೀತಿ ಪ್ರಾಬ್ಲಮ್ಸ್ಗಳಿರುತ್ತೆ. ಇದನ್ನೆಲ್ಲ ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂದರೆ ಮಾತ್ರ ಬೈಕಿಂಗ್ ಫೀಲ್ಡಿಗೆ ಬನ್ನಿ. ವುಮೆನ್ ಆಗಿರ್ಬೋದು, ಮೆನ್ ಆಗಿರ್ಬೋದು, ಎಲ್ಲರಿಗೂ ಚಾಲೆಂಜ್ ಇದೆ. Wake up to fresh ideas. Repose. ನೋ ವಂಡರ್ ದೇಸೆ ರಸ್ತೆ ನೀವು ಗಂಡ ಹೆಣ್ಣ ನೋಡಲ್ಲ, ನಿಮಗೆ ಧೈರ್ಯ ಇದೆ ಅಷ್ಟೇ ನೋಡೋದು ಅಷ್ಟೇ. ಫಸ್ಟ್ಲಿ ವೆರಿ ಸಾರಿ ಫಾರ್ ವಾಟ್ ಯು ಹ್ಯಾವ್ ಗಾನ್ ಥ್ರೂ ಆ್ಯಂಡ್ ವೆರಿ ಪ್ರೌಡ್ ಆಫ್ ಯು. ಅಂದರೆ ಅದನ್ನು ಬೀಳೋದಲ್ಲ ದೊಡ್ಡ ವಿಷಯ, ಬಿದ್ದಾಗ ಎದಳೋದು ಹೆಂಗೆ ಅಂತ ಎದ್ದು ಕೊಡುಕೊಂಡು ಮುಂದಕ್ಕೆ ನಡೆಯೋ ಅದು ಹೆಜ್ಜೆ ಇಡೋದಿದೆಯಲ್ಲ, that takes a lot of time, because I think shame ಅನ್ನೋ ಎಮೋಷನ್ ಇದೆಯಲ್ಲ, that is the most toughest. ಡಿಪ್ರೆಷನ್ಗೆ ಹೋಗೋಕ್ಕಿಂತ ಮುಂಚೆ ಕೊನೆ ಎಮೋಷನ್ನೇ ಶೇಮ್ ಅಂತೆ. ಅಲ್ಲಿಂದಲೇ ಎಲ್ಲನೂ ಇನ್ನು ಹೋಗೋದು. ಬಟ್ ಅದೇ ಯು ಹ್ಯಾವ್ ಟೇಕನ್ ಪೇನ್ ಆ್ಯಸ್ ಪರ್ಪಸ್. ಎಸ್, ಇದನ್ನು ನಾನು ಭಾಳಷ್ಟು ಇಂಟರ್ವ್ಯೂಗಳಲ್ಲಿ ಅಥವಾ ಬ್ರಾಡ್ಕಾಸ್ಟಲ್ಲಿ ಹೇಳಿದಾಗ, ಇವಳು ವ್ಯೂಸ್ಗೋಸ್ಕರ ಸುಳ್ಳು ಹೇಳ್ತಾಳೆ, ವ್ಯೂಸ್ಗೋಸ್ಕರ ಕತೆ ಕಟ್ತಾ ಇದ್ದಾಳೆ ಅನ್ನೋ ಥರನೂ ಕಮೆಂಟ್ಸ್ಗಳನ್ನ ನಾನು ತುಂಬ ನೋಡಿದ್ದೀನಿ. ಯಾವುದೇ ಒಂದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಒಂದು ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅವಳ ಲೈಫ್ ಹಿಸ್ಟ್ರಿನ
ಕೆಟ್ಟದಾಗಿರ್ಬೋದು ಅಥವಾ ಒಳ್ಳೇದಾಗಿರ್ಬೋದು ಓಪನ್ ಅಪ್ ಆಗಿ ಮಾತಾಡ್ತಿದ್ದಾರೆ ಅಂತ ಅಂದಾಗ ಅದರಿಂದ ಎಷ್ಟು ನೋವಿರುತ್ತೆ, ಅದು ಅವ್ರು ಅನುಭವಿಸಿರುವಂಥ ಸಿಚುಯೇಷನ್ಗಳು ಹೆಂಗಿರುತ್ತೆ ಅಂತ ಜನಕ್ಕೆ ಅರ್ಥ ಆಗಲ್ಲ. ವ್ಯೂಸ್ಗೋಸ್ಕರ ಬೇರೆ ಏನೇನೋ ಮಾಡ್ತಾರೆ. ನಾವು ನನ್ನ ಕಥೆನೇ ಹೇಳ್ಕೊಂಡಾಗ ಜನ ಅದನ್ನು ನೆಗೆಟಿವ್ ಅಂತ ಮಾತಾಡ್ಬಿಡ್ತಾರೆ. ತುಂಬ ಬೇಜಾರಾಗತ್ತೆ ಈ ಥರ ವಿಚಾರಗಳನ್ನ. ನನ್ನ ಲೈಫು ನಾಳೆ ನನ್ನ ಮದುವೆ ಆದಾಗ ನನ್ನ ಗಂಡ ಏನೋ ಇವಳ ಮೇಲೆ ಅಟ್ಯಾಕ್ ಆಗಿತ್ತಪ್ಪ ಅಂತ ಹೇಳಿ ಅದನ್ನು ನೆಗೆಟಿವ್ ಆಗಿ ತೊಗೋಬೋದಲ್ವಾ? ಆ ಥರ ಪರ್ಸ್ಪೆಕ್ಟಿವಲ್ಲಿ ಯೋಚನೆ ಮಾಡಿದಾಗ ನಾನು ಓಪನ್ ಅಪ್ ಆಗಿ ನನ್ನ ಕಥೆನ ಇನ್ನೊಂದು ಹೆಣ್ಣಿಗೆ ಸ್ಫೂರ್ತಿದಾಯಕವಾಗಿ ನನ್ನ ಕತೆ ನಾನು ಹೇಳ್ಕೊತಾ ಇದ್ದೀನಿ ಓಪನ್ ಅಪ್ ಆಗಿ. ಸೊ ಎವ್ರಿ ವುಮೆನ್ ಶುಡ್ ಬಿ ಓಪನ್ ಅಪ್ ಲೈಕ್ ದಿಸ್. ಎಲ್ಲರ ಮನೇಲೂ ದೋಸೆ ತೂತೆ. ಅದು ಧೈರ್ಯ ತಗೊಂಡು ಅದನ್ನು ವಾಯ್ಸ್ ಔಟ್ ಮಾಡೋ ಅಷ್ಟು ಕಾನ್ಫಿಡೆನ್ಸ್ ಇರಬೇಕಷ್ಟೆ. ಆ್ಯಂಡ್ ಸಮಾಜ ಇವತ್ತಲ್ಲ ಹೇಗೆ ಸ್ವಾತಿ, ಸೋಷಿಯಲ್ ಮೀಡಿಯಾ ಬರೋಕ್ಕಿಂತ ಮುಂಚೆನೂ ನಿಮ್ಮ ಕಿಶೋರ್ ಕುಮಾರ್ ಅವ್ರದ್ದು ಒಂದು ಹಾಡು ನಾಪ್ಕ ಇದೆಯಾ, ಕುಚ್ ತೋ ಲೋಗ್ ಕಹೆಂಗೆ ಲೋಗೋಂ ಕಾ ಕಾಮ್ ಹೇ कहना. ದಾಸರ ಹಾಡಿದೆ, ಆಚಾರವಿಲ್ಲದ ನಾಲಿಗೆ, ಏನು ಮಾಡಿದ್ರು ಮಾತಾಡ್ತಾರೆ. ನೀಚ ಬುದ್ಧಿಯ ಬಿಡು ನಾಲಿಗೆ, ವಿಚಾರವಿಲ್ಲದೆ ಪರರ ನಿಂದಿಸುವುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ. ಎಲ್ಲ ಹಾಡುಗಳು ಕೇಳಿದಾಗ ಏನು ಅನ್ಸುತ್ತೆ ಅಂದರೆ, ಸುತ್ತಮುತ್ತ ಇರೋ ಗಲಾಟೆಗಳು ಯಾವಾಗಲೂ ಇದ್ದೇ ಇರುತ್ತೆ. ಆ ಗಲಾಟೆಗೆ ನಾವು ಅದಕ್ಕೆ ಸೊಪ್ಪು ಹಾಕಬೇಕಾ ಬೇಡವಾ ಅನ್ನೋದು ಇಟ್ಸ್ ಅ ಏನಂತೀರ, ಇಟ್ಸ್ ಅ ಸೈಕಲ್. ಅದು ಲೈಕ್ ಮೆನಿ ಇಯರ್ಸ್ ಅಗೋ ನನಗೂ ಇದೇ ಥರ ಯಾರೋ ಟ್ರೋಲ್ ಅಂತ ಮಾಡಿದಾಗ ಅವತ್ತು ಆ ವಯಸ್ಸಿಗೆ ನನಗೆ ಏನು ಹೇಳಬೇಕು ಅಂತ ಅನಿಸ್ತು, ಹೇಳಿದ್ದೆ. ಬಟ್ ಇವತ್ತು ಇಫ್ ಯು ಆಸ್ಕ್ ಮೀ, ನೋ, ವೇಸ್ಟ್ ಆಫ್ ಮೈ ಎನರ್ಜಿ ಅನ್ಕೊಂಡು ನಾನು ಈ ಕಡೆ ಹೋಗ್ತಾ ಇರ್ತೀನಿ. ಸೊ ಐ ಥಿಂಕ್ ದಟ್ ಈಸ್ ಅ ಜರ್ನಿ. ಟ್ರೂ. ಇದನ್ನು ಹೇಳೋಕ್ಕೂ ಅದು ಮಾಡಿರ್ಬೇಕಲ್ಲ ಫಸ್ಟು. ಹೌದು. ಅದು ವೇಸ್ಟು, ಅದ್ರಲ್ಲಿ ಮಜಾ ಇಲ್ಲ, ಎಷ್ಟೊಂದು ಗುದ್ದಾಡ್ತೀರ ಬಿಡಿ. ಬಿಕಾಸ್ ನೀವು ಕೊಚ್ಚೆ ಮೇಲೆ ಕಲ್ಲಾಗ್ದಂಗೆ ಅದು. ನಿಜ ನಿಜ. ಬಟ್ ಅಟ್ ಟೈಮ್ಸ್ ಯಾರಿಗೂ ಸೆಲ್ಫ್ ರೆಸ್ಪೆಕ್ಟು ಅವ್ರಿಗವ್ರು ನಿಲ್ಲಕ್ಕೆ ಮೇ ಬಿ ಈ ಥರ ಸ್ಟೋರೀಸ್ಗಳು ಕ್ಯಾನ್ ಬಿ ಒಂದಷ್ಟು ನಾವು ಮಾಡ್ಬೋದು ಅನ್ನೋದು ಒಂದು ಐಡಿಯಾ ಬರುತ್ತೆ. ನಾವು ಯಾಕೆ ಕಾಸ್ ಡ್ರಿವನ್ ರೈಡ್ಸನ್ನು ನೀವು ಶುರು ಶುರು ಮಾಡಿದ್ದಕ್ಕೆ ಕಾರಣ ಗೊತ್ತಾಯಿತು. ವಾಟ್ ಈಸ್ ಒನ್ ಬಿಗ್ಗೆಸ್ಟ್ ಮಿಸ್ಕನ್ಸೆಪ್ಷನ್ ಇರೋದು ಅಬೌಟ್ ವಿಮೆನ್ ರೈಡರ್ಸ್? ಶೋಕಿಗೆ ಬೈಕ್ ಓಡಿಸ್ತಾಳೆ, ಸೋಷಲ್ ಮೀಡಿಯಾಗೋಸ್ಕರ ಬೈಕ್ ಓಡಿಸ್ತಾಳೆ, ರೈಟ್ ಇಂಡಿಕೇಟರ್ ಹಾಕಿ ಲೆಫ್ಟಿಗೆ ಹೋಗ್ತಾಳೆ, ಸುಮ್ಮನೆ ಏನೋ ಡವ್ ಮಾಡಬೇಕು, ABCD ಬೈಕ್ ಬಗ್ಗೆ ಗೊತ್ತಿರಲ್ಲ, ಎತ್ಕೊಂಡು ಹೋಗ್ಬಿಡ್ತಾರೆ ರೈಡಿಗೆ. ಯಾವಾಗಲೂ ಒಬ್ಬ ಗಂಡಸು ಒಂದು ಹೆಣ್ಮಗುಗೆ ಬೈಕ್ ರೈಡಿಗೆ ಹೋದಾಗ ಜೊತೆಗೆ ಇರಬೇಕು, ಇವಳು ಒಬ್ಬಳೇ ಎಲ್ಲೂ ಹೋಗಲ್ಲ. ಈ ಥರ ಮಿಸ್ಕನ್ಸೆಪ್ಷನ್ಗಳು ತುಂಬ ಇದ್ದಾವೆ. ಯಾಕೆ ನಾವೆಲ್ಲ ಓಡಾಡಿಲ್ವಾ? ಸೋಲೋ ಹೋಗಿಲ್ವಾ? ಹೆಲ್ಪ್ ಇಲ್ಲದೆ ನಾವು ಹೋಗಿಲ್ವಾ? ಸೊ ದೆನ್ ಅಲ್ಲಿ ರಿವರ್ಸ್ ಎಂಜಿನಿಯರ್ ದಿಸ್ ಕ್ವೆಶನ್. ಒಂದು ಹೆಣ್ಣು ಬೈಕರ್ ಆಗಿ ಸೋಲೋ ಟ್ರಿಪ್ ಮೇಲೆ ಹೋಗಬೇಕಂದ್ರೆ ಅವಳಿಗೆ ಗೊತ್ತಿರಬೇಕಾಗಿರೋ 5 ವಿಚಾರಗಳು ಯಾವ್ಯಾವ ವಿಚಾರದಲ್ಲಿ ಅವಳು ತಾಲೀಮ್ ಮಾಡ್ಕೊಂಡು ತಯಾರಿ ಮಾಡ್ಕೊಂಡು ಹೋಗ್ಬೇಕು? ಗಾಡಿನ ಕರೆಕ್ಟಾಗಿ ರೆಡಿ ಮಾಡಿ ಇಟ್ಕೊಬೇಕು ಫಸ್ಟು. ಗಾಡಿ ಇಸ್ ಇಂಪಾರ್ಟೆಂಟ್. ಇದಾಗಿದ ತಕ್ಷಣ ಗೇರ್ಸ್ ಇಂಪಾರ್ಟೆಂಟ್. ತಲೆಯಿಂದ ಕಾಲ್ವರೆಗೂ ಪರ್ಫೆಕ್ಟಾಗಿ ಗೇರ್ ಅಪ್ ಆಗಿರಬೇಕು. 3ನೇ ವಿಚಾರ, ಗಾಡಿ ಬಾಡಿಗೆ ಇನ್ಶೂರೆನ್ಸ್ ಕಂಪಲ್ಸರಿ ಇರಬೇಕು. ಗಾಡಿ ಬಾಡಿಗೆ ಇನ್ಶೂರೆನ್ಸ್ ಇರಬೇಕು. 4ನೇದು, ಸಮಯಕ್ಕೆ ಕರೆಕ್ಟಾಗಿ ಸ್ಟಾಪ್ಗಳನ್ನ ಕೊಟ್ಟು ಹೊಟ್ಟೆ ತುಂಬ ಊಟ ಮಾಡಬೇಕು, ಕಣ್ ತುಂಬ ನಿದ್ದೆ ಮಾಡಬೇಕು. ಆ್ಯಂಡ್ ಯಾವುದೇ ಒಂದು ಡೆಸ್ಟಿನೇಷನ್ನ ರೀಚ್ ಆಗ್ತೀನಿ ಅನ್ನೋದು ಇವತ್ತು ಓಕೆ, ನಾನು ಇವತ್ತು ಬೆಂಗಳೂರಿಂದ ಹೈದ್ರಾಬಾದಿಗೆ ಹೋಗ್ತಾ ಇದ್ದೀನಿ, ನಿನ್ನ ಕೈಲಾದರೆ ಹೋಗು, ಸ್ಟ್ರೈನ್ ಮಾಡ್ಕೋಬೇಡ. ಆಗಿಲ್ವಾ ಮಧ್ಯದಲ್ಲಿ ಸ್ಟಾಪ್ ಮಾಡು. ಈಗೋ ರೈಡಿಂಗ್ ಬೇಡ. ನಾನು ಮುಂದೆ ನೀನು ಮುಂದೆ ಬೇಡ. ನಿನ್ನ ಕೈಲಿ ಆಗಲ್ವಾ, ನಿನ್ ಇಲ್ವಾ ಇವತ್ತು ಬಿಟ್ಟುಬಿಡು, ಇದು ಬೇಡ. ಸೊ ಈ ಬೇಸಿಕ್ ಪಾಯಿಂಟ್ಸ್ಗಳನ್ನ ಮತ್ತು ಲೇನ್ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಇವ್ರು ಗೋಯಿಂಗ್ ಇನ್ ಅ ಗ್ರೂಪ್ ರೈಡ್ಸ್, ಒಂದು 10 ಜನ ಹೋಗ್ತಾ ಇದ್ದೀರಾ, ಲೈನ್ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್. ನೀವು ರೈಡ್ ಮಾಡ್ತಾ ಇದ್ದೀರಾ, ರೇಸ್ ಮಾಡ್ತಾ ಇಲ್ಲ. ಹೈವೇ ಇರೋದು ರೈಡ್ ಮಾಡೋಕ್ಕೆ, ಟ್ರ್ಯಾಕ್ ಇರೋದು ರೇಸ್ ಮಾಡೋಕ್ಕೆ. ಇಲ್ಲಿ ಜನ ಏನು ಮಾಡ್ತಾರೆ, ಸ್ವಲ್ಪ ಶೋಕಿ ಮಾಡೋರು ಇರ್ತಾರೆ, ಸ್ವಲ್ಪ ತೋರಿಸ್ಕೊಳ್ಳೋರು ಇರ್ತಾರೆ. ಏನು ಮಾಡ್ತಾರೆ, ನಾನು ಮುಂದೆ, ನೀನು ಬಾ, ನೀನೊಂದು 5 ಕಿಲೋಮೀಟ್ರ್ ಹಿಂದೆ ಇರು, ನಾನು ಮುಂದೆ ಹೋಗ್ಬಿಟ್ಟು ಒಂದು ದಮ್ಗಿ ಮಾಡ್ಕೊಂಡು ನಿಂತಿರ್ತೀನಿ, ನೀನು ಬಾ, ನಾನು ಜಾಯ್ನ್ ಆಗು ಲೇಟಾಗಿ. ಯಾಕಂದರೆ ಹುಡುಗಿರು ಸ್ವಲ್ಪ ಸ್ಲೋ ಓಡಿಸೋದ್ರಲ್ಲಿ ಸ್ವಲ್ಪ ಸ್ಲೋ, ಒಪ್ಕೊಳ್ಳೋಣ. ನಮ್ಮದು ಒಂದು ಲಿಮಿಟ್ ಅನ್ನೋದಿರುತ್ತೆ, ಸ್ಪೀಡ್ ಲಿಮಿಟು. ನಾನು 110 ಮೇಲೆ ಹೋಗಲ್ಲ. ನಾನು ಯೂಶ್ವಲಿ ರೈಡ್ ಮಾಡಲ್ಲ, ನನಗಿಷ್ಟ ಇಲ್ಲ. ನಾನು 5 ನಿಮಿಷ ಲೇಟ್ ಆದರೂ ನನ್ನ ಕಂಫರ್ಟ್ ಝೋನಲ್ಲಿ ನಾನು ಬರ್ತೀನಿ. ನಿನಗೋಸ್ಕರ ನಾನು ಅದನ್ನು 120, 130 ನಾನು ಗಾಡಿನ ಓಡಿಸೋಕ್ಕಾಗಲ್ಲ. ಸೊ ಇದೆಲ್ಲನೂ ಇರುತ್ತೆ. ಸೊ ಲೈನ್ ಡಿಸಿಪ್ಲಿನ್ ಈಸ್ ತುಂಬ ಇಂಪಾರ್ಟೆಂಟು ಇದಕ್ಕೆಲ್ಲ. ನೀನು ಕರೆಕ್ಟಾಗಿ ಹೋಗ್ತೀಯ, ಕರೆಕ್ಟಾಗಿ ಹೋಗು, ಆಗಲ್ವಾ ನಿಲ್ಲಿಸ್ಬಿಡು. ಸೊ ಸ್ವಲ್ಪ ಬೇಸಿಕ್ ಮ್ಯಾನರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಗೇರ್ಸ್ ಬಗ್ಗೆ ಮಾತಾಡಿದ್ರಿ. ಎವ್ರಿ ವುಮನ್ ರೈಡರ್ ಇನ್ವೆಸ್ಟ್ ಮಾಡಬೇಕಾಗಿರುವಂಥ ಫಸ್ಟ್ ಫ್ಯೂ ಗೇರ್ಸ್: ಫುಲ್ ಫೇಸ್ ಹೆಲ್ಮೆಟು, ಒಳ್ಳೆ ಬ್ರ್ಯಾಂಡ್ದು, ಅವ್ರ ಚಾಯ್ಸ್, ಎನಿ ಬ್ರ್ಯಾಂಡ್. ಫುಲ್ ಫೇಸ್ ಹೆಲ್ಮೆಟ್ ಬೇಕು, ಜಾಕೆಟ್ ಬೇಕು, ಲೆವೆಲ್ 2
ಆರ್ಮರ್ಸ್ ಇರುವಂಥ ಜಾಕೆಟ್ ಬೇಕು. ಲೆವೆಲ್ 2 ಅಂದರೆ ಸೇಫ್ಟಿ ವೈಸಲ್ಲಿ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ ಬರುತ್ತೆ. ಸೊ ಲೆವೆಲ್ 2 ಇಸ್ ಓಕೆ ಫೈನ್, ಒಂದು ಬೇಸಿಕ್ಕಿಂತ ಒಂದು ಲೆವೆಲ್ ಮೇಲೆ ಅಂತ ಹೇಳ್ಬೋದು. ಏನಲ್ಲಿ ಆರ್ಮ್ ಗಾರ್ಡು, ಆರ್ಮ್ ಗಾರ್ಡ್ ಇರುತ್ತೆ, ಆಮೇಲೆ ಶೋಲ್ಡ್ರಿಗಿರುತ್ತೆ, ಬ್ಯಾಕಿಗಿರುತ್ತೆ. ಸೊ ಕಂಪ್ಲೀಟ್ ಇಷ್ಟು ಭಾಗಗಳಿಗೆ ಸೇಫ್ಟಿ ಇರುತ್ತೆ. ಈಗ ಲೇಟೆಸ್ಟ್ ಆಗಿ ಗೇರ್ಸಲ್ಲಿ ಏನು ಮಾಡ್ತಾ ಇದ್ದಾರೆ, ಹೆಣ್ಮಕ್ಳಿಗೆ ಚೆಸ್ಟ್ ಪ್ರೊಟೆಕ್ಟರ್ ಕೂಡ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ ಕೆಲವೊಂದು ಬ್ರ್ಯಾಂಡ್ಗಳಲ್ಲಿ. ಯಾಕಂದರೆ ಬಿದ್ದಾಗ ಏಟಾಗುತ್ತೆ ಅನ್ನೋ ಉದ್ದೇಶದಿಂದ ಇತ್ತೀಚೆಗೆ ಅದನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಮತ್ತು ಪ್ಯಾಂಟ್ ಇರಬೇಕು. ಪ್ಯಾಂಟಲ್ಲಿ ಹೆಂಗೆ ರೈಡಿಂಗ್ ಪ್ಯಾಂಟ್ ಅಂತಲೇ ಬರುತ್ತೆ, ಮಂಡಿಗಿರುತ್ತೆ ಮತ್ತು ಹಿಪ್ಸಿಗೆ ಪ್ರೊಟೆಕ್ಷನ್ ಇರುತ್ತೆ. ಸೊ ಎಲ್ಲಿ ಬಿದ್ದರೂ ಮಂಡಿಗೆ ಏಟಾಗಬಾರ್ದು, ಇಲ್ಲಿ ಬಿದ್ದರೆ ಹಿಪ್ಸಿಗೆ ಏಟಾಗಬಾರ್ದು ಅಂತ. ಸೊ ಅದು ಬೇಕು. ಬೂಟ್ಸ್ ಕಂಪಲ್ಸರಿ. ಸೊ ನಮ್ಮ ಆ್ಯಂಕಲ್ಗಿಂತ ಫುಲ್ ಮೇಲೆ ಬರುತ್ತೆ, TCX ಬೂಟ್ಸ್ ಅಂತ ಬರುತ್ತೆ. ಇಲ್ಲ ನಾರ್ಮಲ್ ರೇಂಜಲ್ಲೇ ಹೋಗ್ತೀನಿ, ಒಂದು 15-18 ಸಾವಿರದಲ್ಲಿ ಅಂದರೂ ನಿಮಗೆ ಸಿಗುತ್ತೆ. ಸೊ ಡಿಪೆಂಡಿಂಗ್ ಆನ್ ನಿಮ್ಮ ಬಜೆಟ್ ಕೂಡ ಮ್ಯಾಟ್ರ್ ಆಗುತ್ತೆ ಇಲ್ಲಿ. ಸೊ ಬಜೆಟ್ ಮೇಲೆ ಬ್ರ್ಯಾಂಡನ್ನು ನೀವು ಚಾಯ್ಸ್ ಮಾಡ್ಕೋಬೋದು. ಇಲ್ಲ ನಾನು ಚೆನ್ನಾಗಿರೋದೇ ತೊಗೋತೀನಿ, ಚೆನ್ನಾಗಿರೋದು ತೊಗೋಬೋದು. ಸೊ ಬೂಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಹ್ಯಾಂಡ್ ಗ್ಲೌಸ್ ಇಸ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಇದು ಯಾವುದೂ ಇಲ್ಲ ಅಂತಂದರೆ ರೈಡೇ ಮಾಡಬೇಡಿ. ವಾಟ್ಸ್ ದಿ ಇನ್ವೆಸ್ಟ್ಮೆಂಟ್ ಇದಿಷ್ಟು ತೊಗೋಬೇಕಂದ್ರೆ? ಬೇಕಾಗುತ್ತೆ ಬೇಸಿಕ್ಸ್ 1.5 ಲಕ್ಷ ಬೇಕಾಗುತ್ತೆ. ಓ, ಸೊ ಬೈಕಿಗೆ ಎಷ್ಟು ದುಡ್ಡು ಇಡ್ತೀರೋ ಅದರದ್ದು ಆಲ್ಮೋಸ್ಟ್ ಇಡಬೇಕು ಅಷ್ಟೇ ಯು ಹ್ಯಾವ್ ಟು ಯೂಸ್ ಫಾರ್ ಯುವರ್ ಪ್ರೊಟೆಕ್ಷನ್ ಆಸ್ ವೆಲ್. ಕಂಪಲ್ಸರಿ. ಅದ್ರಲ್ಲಿ ಕಾಂಪ್ರಾಗಕ್ಕಾಗಲ್ಲ. ಆಗ್ಲೂಬಾರ್ದು. ಬೈಕ್ ಹೊಸ ತೊಗೋಬೋದು, ಬಾಡಿ ಹೊಸ ತೊಗೊಳಕ್ಕಾಗಲ್ಲ. ಸೊ ನಾವು ಐ ಥಿಂಕ್ ಯು ಸ್ಪೋಕ್ ಅಬೌಟ್ ಹ್ಯಾಂಡ್ಲಿಂಗ್ ಬ್ರೇಕ್ ಡೌನ್ಸ್ ಆ್ಯಂಡ್ ಎಮರ್ಜೆನ್ಸೀಸ್ ಅಲ್ವಾ? ಅದಕ್ಕೇನಾದರೂ ಇವತ್ತೆಲ್ಲ ಕರ್ನಾಟಕದ ಬೈಕರ್ಸ್ಗೆ ಗೊತ್ತಿರಬೇಕಾಗಿರುವಂಥ ಯಾವ್ದಾದ್ರು ಹೆಲ್ಪ್ಲೈನ್ ನಂಬರ್ಸ್ ಇದೆಯಾ, ಹೊಸದು ಹಳೇದು? ಇಲ್ಲ, ಹೆಲ್ಪ್ಲೈನ್ ನಂಬರ್ಸ್ ಅಂತ ಇಲ್ಲ. ವಿ ಹ್ಯಾವ್ ಅ ಬೈಕಿಂಗ್ ಕಮ್ಯುನಿಟಿ ಆಲ್ ಓವರ್ ಇಂಡಿಯಾ. ಸೊ ಇಂಡಿಯಾ ಕಂಪ್ಲೀಟ್ ನಮ್ಮದು ಬೈಕಿಂಗ್ ಕಮ್ಯುನಿಟಿ ಇದೆ. ಆಲ್ ಇಂಡಿಯಾ ಬೈಕಿಂಗ್ ಕಮ್ಯುನಿಟಿ ಅಂತಲೇ ನಮ್ಮದೊಂದು ಇನ್ಸ್ಟಾಗ್ರಾಮಲ್ಲಿದೆ, ವಾಟ್ಸಪ್ಪಲ್ಲಿದೆ. ವಿ ಹ್ಯಾವ್ ಅ ಗ್ರೂಪ್. ಎಲ್ಲ ಕಡೆಯಿಂದನೂ, ಎಲ್ಲ ಮೂಲೆಯಿಂದನೂ ಬೈಕರ್ಸು ಒಂದು ವಾಟ್ಸಪ್ ಗ್ರೂಪಲ್ಲಿ ಇರ್ತೀವಿ. ಸೊ ಫಾರ್ ಎಕ್ಸಾಂಪಲ್, ಇವತ್ತು ನಾನೇನು ತಮಿಳ್ನಾಡಿಗೆ ಹೋಗಿದ್ದೀನಿ, ನನ್ನ ಗಾಡಿ ಬ್ರೇಕ್ ಡೌನ್ ಆಯಿತು, ಏನು ಮಾಡೋದು ಗೊತ್ತಿಲ್ಲ ನನಗೆ. ಸೊ ನಾನು ಬ್ರ್ಯಾಂಡನ್ನು ಅಪ್ರೋಚ್ ಮಾಡ್ತೀನಿ, RSA ರೋಡ್ ಸೈಡ್ ಅಸಿಸ್ಟೆನ್ಸು. ಅವರು ನಮಗೆ ಕೈ ಕೊಟ್ಟರು. ಬರಲಿಲ್ಲ ಅಂತ ಅಂದರೆ ಲೋಕಲ್ ಮೆಕ್ಯಾನಿಕ್ಕು ಕೈ ಕೊಟ್ಟ ಅಂದರೆ ಎಂಡ್ ಆಫ್ ದ ಡೇ ಈ ಗ್ರೂಪ್ಗಳಲ್ಲಿ ನಾವು ಟೆಕ್ಸ್ಟ್ ಹಾಕ್ಬೋದು. ನಾನು ಈ ಜಾಗದಲ್ಲಿದ್ದೀನಿ, ಲೊಕೇಶನ್ನ ಕಳಿಸ್ಬಿಟ್ಟು ಸ್ವಲ್ಪ ನೀಡಿದೆ, ಎಮರ್ಜೆನ್ಸಿ ಯಾರಾದರೂ ಪ್ಲೀಸ್ ಬರೋಕ್ಕಾಗತ್ತಾ ಅಂತ ಹೇಳಿದ್ರೆ ದಿಲ್ ಕಮ್ ಡೌನ್. ಈ ಥರ ತುಂಬ ಹೆಲ್ಪ್ ಮಾಡ್ತಾರೆ. ಹೌ ಟು ಜಾಯಿನ್ ದಿಸ್ ಗ್ರೂಪ್? ಇದು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಚುಲಿ ಇದೆ. ಆಲ್ ಇಂಡಿಯಾ ಬೈಕಿಂಗ್ ಕಮ್ಯುನಿಟಿ ಅಂತಲೇ ಪೇಜ್ ಇದೆ. ಸೊ ಅಲ್ಲಿಗೆ ಹೋಗಿ DM ಮಾಡಿದ್ರೆ ಯು ಕ್ಯಾನ್ ಕಮ್ ಟು ದ ವಾಟ್ಸಪ್ ಗ್ರೂಪ್. ಓ, ಹಾಗೆ. ಈಗ ಬಜೆಟಿಂಗ್ ಬಗ್ಗೆ ಮಾತಾಡೋದಾದರೆ, ಫಾರ್ ಅ ಲಾಂಗ್ ರೈಡ್, ಫಾರ್ ಸ್ಟಾರ್ಟರ್ಸ್ ಕರ್ನಾಟಕದ ಒಂದಷ್ಟು ರೈಡ್ಸ್ ಅಂತ ನೋಡೋದಾದರೆ ಎಷ್ಟು ಬಜೆಟ್ ಬೇಕಾಗತ್ತೆ? ಹೌ ಟು ಬಜೆಟ್ ಅ ರೈಡ್? ಬಜೆಟ್ ಅಂತ ಬಂದಾಗ ಇದು ಒಬ್ರೊಬ್ರಿಗೆ ಒಂದೊಂದು ರೀತಿ ಕಾಣಿಸುತ್ತೆ. ಪಕ್ಕಾ ಲೋಕಲ್ ಹೋಗ್ತೀನಿ ನಾನು ಅಂತ ಅಂದರೆ ಕ್ಯಾರಿ ಯುವರ್ ಓನ್ ಟೆಂಟ್. ಬಜೆಟ್ ಸೇವಿಂಗ್, ಸ್ಟೇ ಉಳೀತು. ಪೆಟ್ರೋಲ್ ಬಂಕ್ಗಳಲ್ಲಿ, ಸ್ಪೆಷಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಟೆಂಟ್ ಹಾಕೋದಕ್ಕೆ ಪರ್ಮಿಷನ್ ಇದೆ. ಸೊ ಯು ಕ್ಯಾನ್ ಪುಟ್ ಅ ಟೆಂಟ್. ವಾಶ್ರೂಮ್ಸ್ ಯೂಸ್ ಮಾಡ್ಬೋದು. ಬಟ್ ಇಸ್ ಇಟ್ ಸೇಫ್ ಫಾರ್ ವಿಮೆನ್? ನಾಟ್ ಸೇಫ್ ಫಾರ್ ವುಮೆನಿಗೆ ಸೇಫ್ ಇಲ್ಲ. ಮೆನ್ಸ್ ಕ್ಯಾನ್ ಅಡ್ಜಸ್ಟ್ ಮಾಡ್ಕೋಬೋದು. ಬಿಕಾಸ್ ನಾನೇ ಒಂದು ಸತಿ ಟೆಂಟ್ ಹಾಕೊಂಡು ಮಲಗಿದೆ, ಯಾರೋ ಬಂದುಬಿಟ್ಟು ಜಿಪ್ ತೆಗೆದುಬಿಟ್ಟಿದ್ರು ಟೆಂಟ್ದು. ಜಿಪ್ಪಿಗೆ ಲಾಕ್, ಟೆಂಟಿಗೆ ಲಾಕ್ ಇರಲ್ಲ? ಇಲ್ಲ, ಲಾಕ್ ಇರಲ್ಲ, ಜಿಪ್ ಇರುತ್ತೆ ಅಷ್ಟೇ. ಸೊ ಸಡನ್ನಾಗಿ ಯಾರೋ ಹಿಂಗೆ ಬಂದು ಜಿಪ್ ತೆಗೆದುಬಿಟ್ರು, ಫುಲ್ ಗಾಬರಿ ಆಗಿಬಿಡುತ್ತೆ. ಲೈಕ್ ಕತ್ಲೆ ಇರುತ್ತೆ, ಯಾವುದೋ ಬೇರೆ ಊರಲ್ಲಿ ಇರ್ತೀವಿಲ್ಲ, ನಮ್ಮಲ್ಲೇ ಇರ್ತೀವಿ. ಸೊ ಸ್ವಲ್ಪ ಪ್ರಾಬ್ಲಮ್ ಇದೆ. ಬಟ್ ಗ್ರೂಪ್ ಆಫ್ ಪೀಪಲ್ ಇದ್ದೀವಿ ಅಂತಂದರೆ ತೊಂದರೆ ಇಲ್ಲ. ಒಬ್ಬೊಬ್ಬರೇ ವುಮೆನ್ಸು ಟೆಂಟ್ ಹಾಕೋದು ಸೇಫ್ ಅಲ್ಲ. ಮೆನ್ ಇದ್ರೆ ಫೈನ್. ಸೊ ಟೆಂಟ್ ಹಾಕೋತೀನಿ ಅಂದರೆ ಬಜೆಟ್ ಸೇವ್ ಆಗುತ್ತೆ. ಇಲ್ಲ ನನಗೊಂದು ಮೀಡಿಯಮ್ ರೇಂಜಲ್ಲಿ ಬೇಕು ಅಂತ ಅಂದರೆ ಯಾವುದಾದ್ರೂ ರೋಡಲ್ಲಿ ಹೋಗ್ಬೇಕಾದ್ರೆ ಯಾವುದಾದ್ರು ಲಾಡ್ಜ್ ಗಿಟ್ ಸಿಕ್ಕಿದ್ರೆ, ಸ್ಪೆಷಲಿ ಬೈಕ್ಗೆ ಪಾರ್ಕಿಂಗ್ ಇರುವಂಥ ಸ್ಟೇಗಳನ್ನ ನೋಡ್ಕೋಬೇಕು. ಯಾಕಂದರೆ ತುಂಬ ಕಳ್ತನಗಳಾಗುತ್ತೆ, ಬೈಕ್ ಪಾರ್ಟ್ಸ್ ಎಲ್ಲ ಕಿತ್ಬಿಡ್ತಾರೆ. ಸೊ ಪಾರ್ಕಿಂಗ್ ಚೆನ್ನಾಗಿರಬೇಕು. ಎಲ್ಲ ರಾತ್ರೋರಾತ್ರಿ ಕಿತ್ಬಿಡ್ತಾರೆ. ನಾವು ಏನೇನೋ ಲೋಡ್ ಮಾಡಿ ಇಟ್ಟಿರ್ತೀವಿ, ಏನೇನೋ ಇಟ್ಟಿರ್ತೀವಿ ಐಟಮ್ಸ್ಗಳು, ಎತ್ಬಿಡ್ತಾರೆ. ಸೊ ಇದನ್ನೆಲ್ಲ ನೋಡ್ಕೋತಾ ಹೋದರೆ ಸ್ಟೇ ವೈಸಲ್ಲಿ ಕಾಂಪ್ರಮೈಸ್ ಆಗ್ತೀನಿ ಅಂದರೆ ಸ್ವಲ್ಪ ಬಜೆಟ್ ಉಳಿಸ್ಬೋದು. ಲಕ್ಸುರಿಯಾಗಿ ನಾನು ಆ ರೆಸ್ಟೋರೆಂಟ್ಗೆ ಹೋಗಬೇಕು ಅಥವಾ ನಾನು ಈ ರೆಸ್ಟೋರೆಂಟಲ್ಲೇ ತಿನ್ನಬೇಕು ಅಂತಿದ್ರೆ ಮತ್ತೆ ಎಕ್ಸ್ಪೆನ್ಸ್ ಆಗುತ್ತೆ. ಫುಟ್ಪಾತಲ್ಲಿ ಅರ್ಧ ಚಿತ್ರಾನ್ನ ವಡೆ ತಿನ್ಕೊಂಡು ಹೋಗ್ತೀನಿ ಅಂದರೆ ಅಲ್ಲಿ ಇನ್ನೂ ಬಜೆಟ್ ಸೇವಿಂಗ್ ಆಗುತ್ತೆ. ಸೊ ಫುಡ್ಡಲ್ಲಿ ಉಳಿಸ್ಬೋದು, ಸ್ಟೇಯಲ್ಲಿ ಉಳಿಸ್ಬೋದು. ಆಗದೇ ಇಲ್ಲ ಅನ್ನೋದು ಒಂದು ಫ್ಯೂಲಲ್ಲಿ, ಒಂದು ಡೆಸ್ಟಿನೇಷನ್ ರೀಚ್ ಆಗಬೇಕು ಅಂತ ಇರುತ್ತೆ. ಆ ಡೆಸ್ಟಿನೇಷನ್ ನೀವು ಯಾವುದಾದ್ರು ಒಂದು ಬುಕ್ಕಿಂಗ್ ಮಾಡ್ಕೊಂಡ್ಬಿಟ್ಟಿರ್ತೀರ, ಅದೆಲ್ಲ ಫೈನ್, ತೊಂದರೆ ಇಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಕರ್ನಾಟಕದಲ್ಲಿ ಒಂದು ವಾರ ಟ್ರಿಪ್ ಹೋಗ್ತೀನಿ ಅಂತ ಇಟ್ಕೊಳ್ಳಿ. ಎಲ್ಲಿ? ಚಿಕ್ಕಮಗಳೂರು, ಮಡಿಕೇರಿ. ಮ್ಯಾಕ್ಸಿಮಮ್ ಒಂದು 10,000 ಒಳಗಡೆ ಫಿನಿಷ್ ಮಾಡ್ಬೋದು. ಎಲ್ಲನೂ ಸೇರಿ, ಫ್ಯೂಲು ಸೇರಿ, ಎಲ್ಲ ಸೇರಿ 10,000ದಲ್ಲಿ ಫಿನಿಷ್ ಆಗಿಬಿಡುತ್ತೆ. ಒಂದು ವಾರ ಆರಾಮಾಗಿ ನಿಮಗೆ ಹೆಂಗೆ ಬೇಕೋ ಹಂಗೆ ಜಾಲಿ ಮಾಡ್ಕೊಂಬರ್ಬೋದು, ಎಲ್ಲ ಪ್ಲೇಸಸ್ ನೋಡಿಕೊಂಡು. ಅದೇ ಕರ್ನಾಟಕ ಬಿಟ್ಟು, ಫಾರ್ ಎಕ್ಸಾಂಪಲ್ ಇವಾಗ ಲಡಾಖ್
ಸೀಸನ್ ಶುರುವಾಗ್ತಾ ಇದೆ ಇವಾಗ ನಮ್ಮ ಲಡಾಖಗೆ ಜೂನಿಗೆ ಶುರುವಾಗುತ್ತೆ. ಲಡಾಖು, ಸ್ಪಿಟಿ, ನಾರ್ತ್ ಈಸ್ಟು ಈ ಕಡೆ ಮೇಲೆ ಅಪ್ಪರ್ ಮೌಂಟನ್ಸ್ ಹಿಮಾಲಯಸ್ಗೆ ಹೋಗ್ತೀನಿ ಅಂತ ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. 70,000-80,000 ಖರ್ಚು ಬೀಳುತ್ತೆ. ಬಿಕಾಸ್ ಅಲ್ಲಿ ನಾವು ಯಾವುದಕ್ಕೂ ಕಾಂಪ್ರ್ ಆಗೋಕ್ಕಾಗಲ್ಲ. ಬಿಕಾಸ್ ಕ್ಲೈಮೇಟ್ ಡಿಸಾಸ್ಟರ್ ಆಗುತ್ತೆ, ಸ್ನೋಫಾಲ್ ಆಗುತ್ತೆ, ಲ್ಯಾಂಡ್ಸ್ಲೈಡ್ ಆಗುತ್ತೆ, ಟೆಂಟ್ ಹಾಕೊಂಡ್ರೆ ವರ್ಕೌಟ್ ಆಗಲ್ಲ. ಸೊ ಸ್ಟೇ ಮಾಡಲೇಬೇಕು. ಅಲ್ಲಿರೋ ಹೋಮ್ ಸ್ಟೇಗಳಲ್ಲಿ ಸ್ಟೇ ಮಾಡಬೇಕಾಗತ್ತೆ ಸೇಫ್ಟಿಗೆ. ಬಿಕಾಸ್ ಸ್ನೋ ಏನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಮೌಂಟನ್ಸಲ್ಲಿ. ಆವಾಗ ಸ್ವಲ್ಪ ಬಜೆಟ್ ಜಾಸ್ತಿ ಆಗುತ್ತೆ. ಯಾಕಂದರೆ ಅಲ್ಲಿ ಪರ್ಮಿಟ್ಗಳು ಮಾಡಿಸ್ಕೋಬೇಕು, ಫುಡ್ಗಳು ಎಕ್ಸ್ಪೆನ್ಸಿವ್ ಇರುತ್ತೆ. ಯಾಕಂದರೆ ಟೂರಿಸಮ್ ಇಂದಾನೇ ಅವರ ಜೀವನ ನಡೀತಾ ಇರುತ್ತೆ ಹಿಮಾಲಯಸಲ್ಲಿ. ನಾವು ಕಾಂಪ್ರ್ ಆಗೋಕ್ಕಾಗಲ್ಲ. ₹1 ಬಾರ್ಗೇನ್ ಮಾಡೋಕ್ಕೆ ನಮಗೆ ಮನಸ್ಸು ಬರೋದಿಲ್ಲ. ಕೇಳಿದಷ್ಟು ಕೊಡ್ತೀವಿ ನಾವು. ಸೊ ಅವಾಗ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಡಿಪೆಂಡಿಂಗ್ ಆನ್ ಸಿಚುಯೇಷನ್, ಡಿಪೆಂಡಿಂಗ್ ಆನ್ ಪೀಪಲ್, ಗ್ರೂಪ್ ಆಫ್ ಪೀಪಲ್. ಸೋಲೋ ಹೋಗ್ತೀರಾ, ಗ್ರೂಪ್ ಆಫ್ ಪೀಪಲ್ ಹೋದರೆ ಬಜೆಟ್ ಕಮ್ಮಿ ಬೀಳುತ್ತೆ. ಸೋಲೋ ಹೋದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಬಜೆಟಲ್ಲಿ. ಇಲ್ಲ ಯಾವುದಾದ್ರೂ ಫ್ರೆಂಡ್ಸ್ ಮನೆ ಇದೆ, ಯಾವುದಾದ್ರು ಊರಿಗೆ ಹೋದಾಗ ಅವ್ರ ಮನೇಲಿ ಸ್ಟೇ ಮಾಡ್ಕೊಂಡ್ರೆ ದುಡ್ಡು ಉಳಿಯುತ್ತಲ್ಲ ಮತ್ತೆ ಅಲ್ಲೂ. ಸೊ ಡಿಪೆಂಡ್ಸ್, ಟೋಟಲಿ ಡಿಪೆಂಡ್ಸ್ ನಿಮ್ಮ ಮೇಲೆ ಅದು. ಸ್ಟೇ, ಫುಡ್, ಫ್ಯೂಲ್. ಫ್ಯೂಲಲ್ಲಿ ಕಾಂಪ್ರ್ ಆಗೋಕ್ಕೆ ಆಗಲ್ಲ, ಇಷ್ಟೇ ಇರೋದು. ಈ ಊರಲ್ಲಿ ಒಂದಷ್ಟು ಪ್ರೈಸ್ ಇರುತ್ತೆ, ಮುಂದೆ ಊರಲ್ಲಿ ಇನ್ನೂ ಪ್ರೈಸ್ ಕಮ್ಮಿ ಇರುತ್ತೆ. ಕಾಂಪ್ರ್ ಆಗೋಕ್ಕಾಗಲ್ಲ, ಹಾಕ್ಸ್ಲೇಬೇಕು. ನಾವು ಒಂದಷ್ಟು ರೋಡ್ ಮ್ಯಾಪ್ಸ್ಗಳ ಬಗ್ಗೆ ಮಾತಾಡೋದಾದರೆ, ರೈಡ್ ಮ್ಯಾಪ್ಸ್ ಬಗ್ಗೆ. 3 roads ಇನ್ ಕರ್ನಾಟಕ ಪ್ರತಿಯೊಂದು ರೈಡರು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗಿರೋದು ನಿಮ್ಮ ಪ್ರಕಾರ? ಚಿಕ್ಕಮಗಳೂರು. ಬಿಕಾಸ್ ತುಂಬ ಆಫ್ ರೋಡಿಂಗ್ ಇದೆ. ಆಫ್ ರೋಡಿಂಗ್ ಕ್ರೇಜ್ ಇರೋರು ಅಫ್ಕೋರ್ಸ್ ಇವಾಗ ಆಲ್ರೆಡಿ ಎಲ್ಲ ನೋಡಿಬಿಡ್ತಾರೆ. ಆಫ್ ರೋಡಿಂಗ್ ಅಂದರೆ ಬೆಟ್ಟ ಹತ್ತೋದು, ಸ್ಲಶ್ಗಳ ಮೇಲೆ ಹೋಗೋದು, ಈ ರೀತಿ ಕೆಲವೊಂದಷ್ಟು ಇರುತ್ತೆ ಟ್ರ್ಯಾಕ್ಗಳಿಗೆ ಅಂತ. ಚಿಕ್ಕಮಗಳೂರು ಎಕ್ಸ್ಪ್ಲೋರ್ ಮಾಡೋದಕ್ಕೆ ವಂಡರ್ಫುಲ್ ಪ್ಲೇಸ್. ಮಡಿಕೇರಿ ಇಸ್ ವಂಡರ್ಫುಲ್ ಪ್ಲೇಸ್. ಕೋಸ್ಟಲ್ ನೋಡ್ತೀನಿ ಅಂದರೆ ಉತ್ತರ ಕರ್ನಾಟಕ ಹೋಗ್ಬೋದು. ಗೋಕರ್ಣ ಕೋಸ್ಟಲ್ ಲೈನ್. ದಟ್ ಇಸ್ ಕೋಸ್ಟಲ್ ನೋಡೋಕ್ಕೆ ನಿಮ್ಮ 3 ರೆಕಮೆಂಡೇಶನ್ಸ್. ಹೊಸದಾಗಿ ಶುರು ಮಾಡಿದ್ದಾರೆ ಬೈಕಿಂಗ್, ಒಂದು ಸೀನಿಕ್ ರೈಡ್ ಬೇಕು ಕರ್ನಾಟಕದಲ್ಲಿ, ಎಲ್ಲೋಬೇಕು? ಮೌಂಟನ್ಸ್ ಬೇಕಾ ಸಮುದ್ರ ಬೇಕಾ ಅನ್ನೋದ್ರ ಮೇಲೆ ಡಿಪೆಂಡ್. 2. ಮೌಂಟನ್ಸ್ ಬೇಕಂದರೆ ಚಾರ್ಮಡಿಗೆ ಹೋಗಿ ಇನ್ ಮಾನ್ಸೂನಲ್ಲಿ ಚಾರ್ಮಡಿ ಘಾಟ್ ರೈಡ್ ಮಾಡಬೇಕು. ದಟ್ ಈಸ್ ಹೆವನ್. ವ್ಯೂ, ಆ ಜರಿಗಳು ಹರಿತಾ ಇರುತ್ತೆ ಮೇಲಿಂದ. ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಫುಲ್ಲು ಮೋಡ ತುಂಬಿಕೊಂಡಿರುತ್ತೆ. ಫುಲ್ ಟಾಪಲ್ಲಿ ಆ ದೇವಸ್ಥಾನ ಆದಮೇಲೆ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಇಟ್ಸ್ ವಂಡರ್ಫುಲ್. ಆ್ಯಕ್ಚುಲಿ ಮಾನ್ಸೂನ್ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಗೊತ್ತಿಲ್ಲ ಸರಿಯಾಗಿ. ಒಂದು ದೇವಸ್ಥಾನ ಬರುತ್ತೆ ಚಾರ್ಮಡಿ ಘಾಟ್ ಹತ್ತಬೇಕಾದ್ರೆ. ಆ ದೇವಸ್ಥಾನದಿಂದ ಒಂಚೂರು ಮುಂದೆ ಹೋದರೆ ವ್ಯೂ ಪಾಯಿಂಟ್ ಇದೆ. ಅಲ್ಲಿ ನಿಂತ್ಕೊಂಡು ಆ ಮಳೆನ ಎಂಜಾಯ್ ಮಾಡಬೇಕು. ದಟ್ಸ್ ವಂಡರ್ಫುಲ್ ಮೂಮೆಂಟ್. ಸಮುದ್ರ ಹೋಗ್ತೀನಿ ಅಂತಂದರೆ ನೀವು ಪಕ್ಕಾ ಕೋಸ್ಟಲ್, ನಾನು ಬೀಚ್ ನೋಡಬೇಕು, ಅದನ್ನು ಎಂಜಾಯ್ ಮಾಡಬೇಕು ಅಂದರೆ ಮರವಂತೆ. ಅದು ಮೇನ್ ರೋಡಲ್ಲ, ಒಳಗಡೆ ಹೋಗ್ಬೇಕು. ಇನ್ನೊಂದು ರೋಡ್ ಇದೆ. ಹೆಂಗೆ ಅಂದರೆ ಪಕ್ಕ ನದಿ ಹರಿತಾ ಇರುತ್ತೆ, ಈ ಕಡೆ ಬೀಚ್ ಹರಿತಾ ಇರುತ್ತೆ. ಇಟ್ ಇಸ್ ಸ್ಮಾಲ್ ರೋಡ್ ಆ್ಯಕ್ಚುಲಿ. ಅಲ್ಲಿ ಜನ ವಾಸ ಮಾಡ್ತಾ ಇರೋ ರೋಡು, ಸಣ್ಣ ರೋಡು. ಅಲ್ಲಿಂದ ಒಂದು ಒಳ್ಳೆ ಡ್ರೋನ್ ಶಾಟ್ ಆರಿಸಿದ್ರೆ ನೀವು ಮಧ್ಯದಲ್ಲಿ ಇರ್ತೀರಾ. ಈ ಕಡೆ ಸಮುದ್ರ, ಈ ಕಡೆ ನದಿ. ಇಟ್ಸ್ ಅ ವಂಡರ್ಫುಲ್ ಪ್ಲೇಸ್. ಆ್ಯಂಡ್ ಡೆಲ್ಟಾ ಇದೆಯಲ್ಲ, ಆ ಥರನಾ? ಡೆಲ್ಟಾ ಥರ ಇದೆ. ಡೆಡ್ ಆ್ಯಂಡಲ್ಲಿ ಬರುತ್ತೆ. ಸೊ ಇದೊಂದು ಸಣ್ಣ ರೋಡು. ಆ ಬೀಚ್ ವೈಬು ಬೇಕು, ಮತ್ತು ಕಾಮಾಗಿರಬೇಕು, ಜನ ಗಿಜಿ ಅನ್ನಬಾರ್ದು ಅಂದರೆ ಇಟ್ ಇಸ್ ಬೆಸ್ಟ್. ಮರವಂತೆ. ನಿಮ್ಮ ಪ್ರಕಾರ 1 ಅಂಡರ್ ರೇಟೆಡ್ ರೋಡ್ ಕರ್ನಾಟಕದಲ್ಲಿ ಪೀಪಲ್ ಆರ್ ಮಿಸ್ಸಿಂಗ್ ಔಟ್ ಆನ್? ಅಂಡರ್ ರೇಟೆಡ್ ರೋಡ್ ಅಂದರೆ ಇದ್ರ ಬಗ್ಗೆ ಜಾಸ್ತಿ ಪ್ರಚಾರ ಸಿಕ್ಕಿಲ್ಲ, ಬಟ್ ಇಟ್ಸ್ ಅ ಹಿಡನ್ ಜೆಮ್. ಹಿಡನ್ ಜೆಮ್ ಆ್ಯಕ್ಚುಲಿ ತುಂಬ ಇದೆ ಕರ್ನಾಟಕದಲ್ಲಿ, ತುಂಬ ಇದ್ದಾವೆ. ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ ಚಿಕ್ಕಮಗಳೂರಲ್ಲಿದೆ. ಒನ್ ಆಫ್ ದ ಬ್ಯೂಟಿಫುಲ್ ಹೆವೆನ್ಲಿ ಪ್ಲೇಸ್. ಕ್ಯಾಮ್ರಾಸ್ ಅಲ್ಲೂ ಇಲ್ಲ. ಯು ಆರ್ ನಾಟ್ ಸಪೋಸ್ ಟು ರೆಕಾರ್ಡ್ ಎನಿಥಿಂಗ್ ಇನ್ ಯುವರ್ ಫೋನ್ ಆಲ್ಸೋ. ಇಟ್ಸ್ ಅ ಕಂಪ್ಲೀಟ್ ರಿಸ್ಟ್ರಿಕ್ಟೆಡ್ ಏರಿಯಾ. ಸೇಮ್ 7 o'clock 8 o'clock ಮೇಲೆ ಹೋಗೋಂಗಿಲ್ವಾ? ಬಿಡಲ್ಲ. ರಿಸರ್ವ್ ಫಾರೆಸ್ಟ್ ಏರಿಯಾ. ಟೈಗರ್ಸ್ ಇದೆ ಅಲ್ಲಿ. ಇಟ್ಸ್ ಅ ಲವ್ಲಿ ಪ್ಲೇಸ್. ನೀವು ಪ್ರಕೃತಿನ ಎಂಜಾಯ್ ಮಾಡ್ತೀನಿ ಅಂತ ಅಂದರೆ ಅಲ್ಲಿಗೆ ಹೋಗ್ಬೋದು. ಬಟ್ ಬೈಕಲ್ಲೇ ಹೋಗಿ. 4x4 ಕರ್ಕೊಂಡು ಹೋಗ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಬಟ್ ಬೈಕಲ್ಲಿ ಹೋದರೆ ಯು ಕ್ಯಾನ್ ಫೀಲ್ ಆ ಕ್ರೇಜ್ ಇರುತ್ತಲ್ಲ. ಎವ್ರಿ 10 meters ಇಷ್ಟಿಷ್ಟು ದೊಡ್ಡ ಗುಂಡಿ ಇರುತ್ತೆ. ಆ್ಯಂಡ್ ಇಷ್ಟು ನೀರು ಬರುತ್ತೆ. ಬೀಳ್ಬೋದು, ಏಳ್ಬೋದು, ಲೀಚ್ ಹತ್ರ ಕಚ್ಚಿಸ್ಕೋಬೋದು, ಹಾವು ನೋಡ್ಬೋದು, ಜಿಂಕೆ ನೋಡ್ಬೋದು, ಹುಲಿ ನೋಡ್ಬೋದು. ಬ್ಯೂಟಿಫುಲ್ ಪ್ಲೇಸ್. ಹುಲಿ? ಟೈಗರ್ ರಿಸರ್ವ್ ಫಾರೆಸ್ಟ್. ಸ್ಪಾಟಿಂಗ್ ಆಗುತ್ತೆ. 100% ಸ್ಪಾಟಿಂಗ್ ಆಗುತ್ತೆ. ತುಂಬ ಜನಕ್ಕೆ ಸಿಕ್ಕಿದೆ. ಅಲ್ಲೇ ನಾವು ಚೆಕ್ ಪೋಸ್ಟಿಗೆ ಬಂದಿದ ತಕ್ಷಣ ಕ್ಯಾಮ್ರಾ ರಿಮೂವ್ ಮಾಡಿ ಒಳಗಿಡಬೇಕು. ಅವ್ರಿಗೆ ಡೌಟ್ ಬಂತು ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ನಮ್ಮ ಜೊತೆನೇ ಬರ್ತಾರೆ. ಸೊ ಇಟ್ಸ್ ವೆರಿ ಸ್ಟ್ರಿಕ್ಟ್ ಏರಿಯಾ. ನೀ ಕಣ್ಣಲ್ಲೇ ಸವಿಬೇಕು, ನನಗೆ ಕ್ಯಾಮ್ರಾ ಬೇಡ, ನಾನು ಕಣ್ಣೆಲ್ಲ ಸವಿಬೇಕು ಅಂದರೆ ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್, ಚಿಕ್ಕಮಗಳೂರಿದು. ಬೆಸ್ಟ್ ಲಾಂಗ್ ಹೈವೇ ರೈಡ್ ಫ್ರಮ್ ಬೆಂಗಳೂರು
ಫಾರ್ ಅ ವೀಕೆಂಡ್ ಗೆಟ್ ಅವೇ? ಹೈವೇ ಫಸ್ಟು ಮೈಸೂರು ಅಂತ ಹೇಳ್ತಿದ್ವಿ, ಇವಾಗ ಹಂಪ್ಸ್ ನೋಡಿದ್ರೆ ಭಯ ಆಗುತ್ತೆ. ನಮಗೆ ಅಲ್ಲಿ ಇದ್ರಲ್ಲಿ ಹೈವೇಲಿ ಬಿಡಲ್ಲಲ್ಲ ಇವಾಗ ಟೋಲಲ್ಲಿ, ಸಬ್ ಇದರಲ್ಲಿ ಹೋಗೋಕ್ಕಾಗಲ್ಲ. ಹೈವೇ ರೋಡ್ ಅಂದರೆ ಹೈದ್ರಾಬಾದ್ ಓಕೆ, ಕಂಪ್ಯಾರಿಟಿವ್ಲಿ ಇಟ್ಸ್ ಅ ಒನ್ ಸಿಂಗಲ್ ಸ್ಟ್ರೆಚ್ ಚೆನ್ನಾಗಿದೆ. ಹೈವೇ ಹೈದ್ರಾಬಾದ್ ರೈಡು. ಇಲ್ಲ ಬೆಂಗಳೂರಿಂದ ಇಲ್ಲೇ ಎಲ್ಲಾದರೂ ಹೋಗ್ತೀನಿ ಅಂದರೆ ನೀವು ಪೆನುಕೊಂಡ ಫೋರ್ಟಿಗೆ ಹೋಗ್ಬೋದು, ಲೇಪಾಕ್ಷಿ ಹತ್ರ ಬರುತ್ತೆ. ಗಂಡಿಕೋಟನ? ಇಲ್ಲ, ಪೆನುಕೊಂಡ ಫೋರ್ಟ್ ಅಂತ. ಬಟ್ ಬಿಸಿಲಲ್ಲಿ ಹೋಗೋದಲ್ಲ, ಮಾನ್ಸೂನಲ್ಲಿ ಸ್ವಲ್ಪ ಮಳೆ ಬಂದಾಗ ತಣ್ಣಗಿದೆ, ಹೋಗ್ಬೋದು. ಹೈವೇ ಸ್ಟ್ರೆಚಿಗೆ ಚೆನ್ನಾಗಿದೆ ಆ್ಯಂಡ್ ದ ಕರ್ವ್ಸ್ ಆರ್ ವೆರಿ ಬ್ಯೂಟಿಫುಲ್. ಡೇ ರೈಡ್. ಸೊ ನಿಮ್ಮ ಪ್ರಕಾರ ಬೆಸ್ಟ್ ರೋಡ್ ಇನ್ ಇಂಡಿಯಾ ದಟ್ ಯು ರಿಡನ್ ಸೋ ಫಾರ್? ನ್ಯಾಷನಲ್ ಹೈವೇ 1, NH, ಕನ್ಯಾಕುಮಾರಿ ಟು ಕಾಶ್ಮೀರ್, ಒಂದೇ ಸಿಂಗಲ್ ರೋಡ್, ದ ಬೆಸ್ಟ್ ಹೈವೇ. ಎಷ್ಟು ಸಲ ಹೋಗಿದ್ದೀರಾ? ಕನ್ಯಾಕುಮಾರಿಯಿಂದಲ್ಲ, ಬೆಂಗಳೂರಿಂದ ನಾನು ನೇಪಾಳಿಗೆ ಹೋಗ್ಬೇಕಾದ್ರೆ ಇದೇ ರೂಟಲ್ಲೇ ನಾವು ಹೋಗಿದ್ದು. ಸೊ ಇನ್ 6 days ಐ ವಾಸ್ ಇನ್ ನೇಪಾಳ್. ವಾವ್. ದಿಸ್ ಇಸ್ ಗ್ರೂಪ್ ರೈಡ್? ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಸೇರ್ಕೊಂಡು ಮಾಡಿದ್ದು. ಕಾಸ್ ರೈಡ್ ಆಗಿತ್ತು. ಸೊ ವಿ ಬೋತ್ ವೆಂಟ್. ಆ್ಯಂಡ್ ಕಿನಾರ್ ಕೂಡ ತುಂಬ ಚೆನ್ನಾಗಿದೆ. ಕಿನಾರ್ ಇಸ್ ನ್ಯಾಷನಲ್ ಹೈವೇ 5 ಇಫ್ ಐ ಆಮ್ ನಾಟ್ ರಾಂಗ್, ದ ಬೆಸ್ಟ್ ಹೈವೇ ವಿತ್ ಬ್ಯೂಟಿಫುಲ್ ಸೀನರಿ ಆ್ಯಂಡ್ ದ ವರ್ಲ್ಡ್ಸ್ ಮೋಸ್ಟ್ ಡೇಂಜರಸ್ ರೋಡ್ಸ್. ಕ್ಲಿಫ್ ಇದೆ, ಎವ್ರಿ ಟರ್ನ್ ಇಸ್ ಅ ಕ್ಲಿಫ್. ಹಿಂಗೆ ನೋಡಿದ್ರೆ ಜೀವ ಬಾಯ್ಗೆ ಬರುತ್ತೆ. ಆ್ಯಂಡ್ ಇಟ್ಸ್ ಅ ವೆರಿ ಸ್ಮಾಲ್ ರೋಡ್, ಫುಟ್ಪಾತ್ ಥರ ಇರುತ್ತೆ ರೋಡು. ಈಗ ಸ್ವಲ್ಪ ಡೆವಲಪ್ ಮಾಡಿದ್ದಾರೆ. ಅವಾಗೆಲ್ಲ ಹೆಂಗೆ ಅಂದರೆ, ಒಂದು ಬಸ್ ಬಂತು ಅಂತ ಅಂದರೆ ಒಂದು ಗಾಡಿ ಹೋಗೋಕ್ಕಾಗಲ್ಲ, ಒಂದು ಕಾರ್ ಹೋಗೋಕ್ಕಾಗಲ್ಲ, ಆ ಥರ ರೋಡು. ನ್ಯಾಷನಲ್ ಹೈವೇನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇಟ್ಸ್ ವರ್ಲ್ಡ್ಸ್ ಮೋಸ್ಟ್ ಡೇಂಜರಸ್ ಹೈವೇ ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಹೈವೇ. ಇವಾಗ ಚೆನ್ನಾಗಿ ಮಾಡಿದ್ದಾರೆ. ಹೌ ವಾಸ್ ಯುವರ್ ನೇಪಾಲ್ ರೈಡ್? ಸೂಪರ್ ಆಗಿತ್ತು. ಫಸ್ಟ್ ಇಂಟರ್ನ್ಯಾಷನಲ್ ರೈಡು. ಸೊ ಎಂಟ್ರಿ ಏನೇನು ಗೊಂದಲಗಳಿತ್ತು ಹೊರಡೋಕ್ಕಿಂತ ಮುಂಚೆ? ಭಯಗಳು? ಇಲ್ಲ, ಭಯ ಇರಲಿಲ್ಲ. ಬಿಕಾಸ್ ಅಷ್ಟೊತ್ತಿಗೆ ಇದೆಲ್ಲ ಮಾಡೋಷ್ಟೊತ್ತಿಗೆ ನನಗೆ ಭಯ ಅನ್ನೋದು ಹೊಟ್ಟೋಗಿತ್ತು. ಇದೆಲ್ಲ ಅನ್ಭವಿಸಿ ಭಯ ಅನ್ನೋದು ಹೊಟ್ಟೋಗಿತ್ತು ನನಗೆ. ಕ್ಯೂರಿಯಸ್ ಆಗಿದೆ ತುಂಬ ನಾನು. ಹೊಸ ದೇಶ, ಅದು ಪಕ್ಕನೇ ನೇಬರಿಂಗ್ ಕಂಟ್ರಿನೇ, ದೂರ ಏನಿಲ್ಲ, ಬಟ್ ಆದರೂ ಹೊಸ ದೇಶನೇ ಅದು. ಹೆಂಗಿರುತ್ತೆ, ಜನ ಹೆಂಗಿರ್ತಾರೆ, ರೋಡ್ಸ್ ಹೆಂಗಿರುತ್ತೆ. ನನಗೆ ರೋಡ್ಸ್ ಬಗ್ಗೆ ಸ್ವಲ್ಪ ಕ್ಯೂರಿಯಾಸಿಟಿ ತುಂಬ ಇತ್ತು. ಯಾಕಂದರೆ ನಾವು ಮುಕ್ತಿನಾಥ್ವರೆಗೂ ಹೋಗೋ ಪ್ಲ್ಯಾನಲ್ಲಿದ್ವಿ. ಮುಕ್ತಿನಾಥ್ವರೆಗೂ ಹೋಗಬೇಕು ಅಂತ. ಸೊ ರೋಡ್ ಮೇಲೆ ಸ್ವಲ್ಪ ಭಯ ಇತ್ತು, ಬಿಕಾಸ್ ತುಂಬ ಲ್ಯಾಂಡ್ಸ್ಲೈಡ್ ಆಗುವಂಥ ಜಾಗ ನೇಪಾಳು. ಆಮೇಲೆ ಸ್ವಲ್ಪ ಭೂಕಂಪ ಆಗೋ ಜಾಗಗಳು ಜಾಸ್ತಿ ಅವೆಲ್ಲ. ಮತ್ತು ಎವರೆಸ್ಟನ್ನು ನೋಡಬೇಕು ಅನ್ನೋ ಭಾಳ ಆಸೆ ಇತ್ತು ನನಗೆ. ಎವರೆಸ್ಟ್ ಕ್ಲೈಂಬ್ ಎಲ್ಲ ಮಾಡೋಕ್ಕಾಗಲ್ಲ, ನಾನು ಟ್ರೆಕ್ಕಿಂಗ್ ಎಲ್ಲ ಮಾಡಲ್ಲ. ಬೆಟ್ಟ ಹತ್ತು ಟ್ರೆಕ್ಕಿಂಗ್ ಮಾಡೋಂದರೆ ನೋ, ನಿನ್ನ 1000 ಕಿಲೋಮೀಟ್ರ್ ಓಡಿಸೋಂತ ಬೈಕ್ ಓಡಿಸ್ತೀನಿ ನಾನು. ಐ ಸೇ ನೋ ಟು ಟ್ರೆಕ್ಕಿಂಗ್. ಸೊ ಅದನ್ನು ನೋಡೋಕೆ ಆಸೆ ಇತ್ತು. ಹೋದ್ವಿ ನೇಪಾಳಿಗೆ. ಲೈಕ್ ಬಾರ್ಡ್ರ್ ಎಂಟ್ರಿ ಆಗಿದ ತಕ್ಷಣ ಮನೆಗೆ ಕಾಲ್ ಮಾಡಿ, ಏನಿಲ್ಲ ಅಂದರೂ 1 hour ವೀಡಿಯೋ ಕಾಲಲ್ಲಿ ಹತ್ತಿದ್ದೀನಿ ನಾನು. ಖುಷಿ ತಡೆಯೋಕ್ಕಾಗ್ತಿಲ್ಲ. ಲೈಕ್ ದಿಸ್ ಇಸ್ ಮೈ ಫಸ್ಟ್ ಇಂಟರ್ನ್ಯಾಷನಲ್ ಬಾರ್ಡರ್ ಹೆಂಗೆ ಅಂದರೆ, ಇಂಡಿಯಾ ನೇಪಾಳ್ದು ಒಂದು ಹ್ಯಾಂಡ್ ಶೇಕಿಂಗ್ದು ಒಂದು ಇದಿದೆ. ಆ್ಯಕ್ಚುಲಿ ಎಂಬ್ಲಮ್ ಹಾಕಿದ್ದಾರೆ, ಇಂಡಿಯಾ ನೇಪಾಲ್ ಬಾರ್ಡರ್ ಎಂಟ್ರಿ ಅಂತ ಹೇಳಿಬಿಟ್ಟು. ಅಲ್ಲಿ ಒಂದು ಎಷ್ಟು ಫೋಟೋಸ್ ತೆಕ್ಕೊಂಡು ವೀಡಿಯೋ ಕಾಲ್ ಮಾಡಿ ಹತ್ತಿದ್ದೀನಿ. ನಾನು ಮಾಡಿಬಿಟ್ಟೆ, ನಾನು ಆಗುತ್ತೆ ಅಂದ್ಕೊಂಡು ಮಾಡಿಬಿಟ್ಟೆ. ಆ್ಯಕ್ಚುಲಿ ಮಧ್ಯಾಹ್ನ ನನಗೊಂದು ಆಕ್ಸಿಡೆಂಟ್ ಆಯಿತು, ನನ್ನ ಫ್ರೆಂಡ್ ಗಾಡಿ ಬ್ರೇಕ್ ಡೌನ್ ಆಯಿತು. ಇದೆಲ್ಲ ಫೇಸ್ ಮಾಡಿನೂ ನಾವು ಬಾರ್ಡ್ರಿಗೆ ರೀಚ್ ಆದ್ವಿ. ಇಟ್ ವಾಸ್ ಚಾಲೆಂಜಿಂಗ್ ಅಫ್ಕೋರ್ಸ್, ಯಾಕಂದರೆ ದಿನ ನಾವು 1200-1300 ಕಿಲೋಮೀಟ್ರ್ ಒಂದೊಂದು ಡೇ ನಾವು ರೈಡ್ ಮಾಡ್ತಿದ್ವಿ. ಇದ್ರ ಜೊತೆಗೆ ಸ್ಕೂಲು, ಕಾಲೇಜಸ್ಸು, ಗಾರ್ಮೆಂಟ್ಸ್ಗಳಿಗೆ ಹೋಗಿ ಅವೇರ್ನೆಸ್ನ ಕೊಡ್ತಿದ್ವಿ ನಾವು. ವಿ ವರ್ ಟೈಯರ್ಡ್ ಅಪ್ ವಿತ್ ಲಯನ್ಸ್ ಕ್ಲಬ್. ಸೊ ಇಲ್ಲಿಂದ ಎಲ್ಲ ಕಡೆ, ಎಲ್ಲ ಸ್ಟೇಟಲ್ಲೂ ನಮಗೆ ಲಯನ್ಸ್ ಕ್ಲಬ್ನ ನಮಗೆ ಕಮ್ಯುನಿಕೇಟ್ ಮಾಡಿ ಜಾಯಿಂಟ್ ಮಾಡಿಕೊಟ್ಟಿದ್ರು. ಓಕೆ, ಇವತ್ತು ನಾಳೆ ನಾನು ಯಾವುದೋ ಒಂದು ಸ್ಟೇಟಿಗೆ ಹೋದೆ, ಮಹಾರಾಷ್ಟ್ರಲ್ಲಿ ಲಯನ್ಸ್ ಕ್ಲಬ್ ಅವರು ನಮ್ಮನ್ನು ಆಲ್ರೆಡಿ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಹೋಗಿದ ತಕ್ಷಣ ಅದದ್ದು ಸ್ಕೂಲು, ಕಾಲೇಜು, ಗಾರ್ಮೆಂಟ್ಸ್ಗಳು, ಹೆಣ್ಮಕ್ಳು ಎಲ್ಲಿರ್ತಾರೆ ಅಲ್ಲಿಗೆ ಅವರು ಸ್ಕೂಲ್ಗಳನ್ನ ಫಿಕ್ಸ್ ಮಾಡ್ಕೊತಿದ್ರು. ನಾವು ಹೋಗಿ ಅವೇರ್ನೆಸ್ನ ಸ್ಪ್ರೆಡ್ ಮಾಡ್ತಿದ್ವಿ. ಇಟ್ ವಾಸ್ ಅವೇರ್ನೆಸ್ ರೈಡ್ ಆ್ಯಕ್ಚುಲಿ. ನೇಪಾಳಿಗೆ ಹೋಗಿದ್ದು ನಾವು. ದಿನಕ್ಕೆ ಎಷ್ಟು ಕಿಲೋಮೀಟ್ರು? 1200-250 ತನಕ ಹೊಡಿತಿದ್ವಿ ಈಸಿಲಿ. ಮಳೆ ಆದರೂ, ಬಿಸಿಲಾದರೂ, ಏನಾದರೂ. ದಿನಕ್ಕೆ. ಓ ಮೈ ಗಾಡ್. ಅಂದರೆ ಎಷ್ಟು ಅವರ್ ರೈಡ್ ಆಗ್ತಿತ್ತು? ಆಗೋದು 10 hours, 12 hours. ಒಂದೊಂದ್ಸತಿ ಊಟ ಮಾಡ್ತಿರ್ಲಿಲ್ಲ, ಜಸ್ಟ್ ಎಳ್ಳೀರು ಕುಡ್ಕೊಂಡು, ನೀರು ಕುಡ್ಕೊಂಡು ಟೈಮ್ ಪಾಸ್ ಮಾಡ್ಬಿಟ್ಟು ಹೊಟ್ಟೋಗ್ತಿದ್ವಿ. ರಾತ್ರಿ ಊಟ ಮಾಡ್ತಿದ್ವಿ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋದು. 600-700 ಕಿಲೋಮೀಟರ್ಸ್ಗೆ ಆಲ್ಮೋಸ್ಟ್ 9 hours ತೊಗೊಂಬಿಡುತ್ತೆ ಅಲ್ಲ ಅದು. ಬೈಕ್ ರೋಡಿಗೆ ಇಳ್ದಿದ ತಕ್ಷಣ ನಮಗೆ ಅದೊಂದು ಜೋಶ್ ಸಿಕ್ಬಿಡುತ್ತೆ ನಮಗೆ. ಆ ಥ್ರಾಟಲ್ಲಿ ಹಿಡ್ದ ಅಂದರೆ ಹೋಗ್ತಾ ಇರೋದೆ. ಆವ್ರೇಜ್ ಸ್ಪೀಡ್ 110? ಯೂಶಲಿ ಜೊತೆಗೆ ಯಾರಾದರೂ ಇದ್ದರೆ 80-90 ಅಷ್ಟೇ. ಒಬ್ಬರೇ ಇದ್ದೀವಿ ಅಂತಂದರೆ 110 ತನಕ ಹೋಗ್ತೀನಿ ನಾನು. ಇಲ್ಲ ಅಂದರೆ 100 ಮೇಲೆ ನಾನು ಯೂಶಲಿ ದಾಟಲ್ಲ.
ಇಬ್ಬರು ಹುಡುಗಿರಿರೋ ಕಾರಣ ಅಂತೂ ನಾವು ರಿಸ್ಕೇ ತೊಗೊಳಲ್ಲ. 80-90 ಆರಾಮ್ಸೆ. ಸೊ ಇಬ್ಬರೇ ಹುಡುಗಿರು. ಹೌದಿಬ್ರೆ, ಅವಳು KTM-ಅಲ್ಲಿ, ನಾನು ಹಿಮಾಲಯನಲ್ಲಿ. ಇಂಡಿವಿಜುವಲ್ ಬೈಕ್ಸ್. ನಾವು ಪಿಲಿಯನ್ ಹಚ್ಚೋದೇ ಇಲ್ಲ. ನೋ ಪಿಲಿಯನ್ಸ್. ಬೈಕ್ಸ್ಗಳಿಗೆಲ್ಲ ಫುಲ್ಲು ಪಕ್ಕದಲ್ಲೆಲ್ಲ ಅಡ್ಡ ಹೆಸರು ಬಂದ್ಬಿಟ್ಟಿದೆಯಲ್ಲ, KTM ಅಂದರೆ ಡೆತ್ ಬೈಕು ಇವು. ಇರುತ್ತೆ ಕೆಲವರು ಇಸ್ ಇಟ್ ಜಸ್ಟ್ ಬಿಲೀಫಾ ಅಥವಾ ಕೋಇನ್ಸಿಡೆನ್ಸಾ ಅಥವಾ ಡೇಟಾ ಸ್ಟ್ಯಾಟ್ಸ್ ಹಂಗೆ ಹೇಳ್ತಾ ಇದೆಯಾ? ಇಲ್ಲ, ಡೇಟಾ ಏನು ಹೇಳಲ್ಲ, ಜನ ಆ ಥರ ಮಾಡಿದ್ದಾರೆ. ಬಿಕಾಸ್ ಏನಾಗುತ್ತೆ ಅಂದರೆ ಆಕ್ಸಿಡೆಂಟ್ ಆಗೋ ಗಾಡಿಗಳಿಗೆ, ಇವಾಗ ಯಾವುದೋ ಒಂದು ಆಕ್ಸಿಡೆಂಟ್ ಆಯಿತು, ಇಲ್ಲ ಯಾವುದೋ ಒಂದು ಚಾರ್ಸಿ ಕಟ್ಟಾಯಿತು ಅಂತ ಇಟ್ಕೊಳ್ಳೋಣ ಗಾಡಿದು, ಅದೇನು ಮಾಡ್ತಾರೆ ಜನ ಅದನ್ನು ಇಟ್ಕೊಂಡು ಟ್ರೋಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಓ ಇವಾಗ ಹಿಮಾಲಯನ್ ಚಾರ್ಸಿ ಕಟ್ಟಾಗೋಯ್ತು, ಹೊಸ ಗಾಡಿ 450 ಲಾಂಚ್ ಮಾಡಿದಾಗ ಚಾರ್ಸಿ ಕಟ್ಟಾಯಿತು, 411 ಲಾಂಚ್ ಮಾಡಿದಾಗ ಚಾರ್ಸಿ ಕಟ್ಟಾಯಿತು, ಓ ಚಾರ್ಸಿ ಕಟ್ಟು ಅಷ್ಟೇ ವೇಸ್ಟ್ ಇದು ಗಾಡಿ. ಸೊ ಏನು ಮಾಡ್ತಾರೆ, ಈ ರೀತಿ ಒಂದು ಸ್ವಲ್ಪ ಇನ್ಪುಟ್ ಸಿಕ್ತು ಅಂದರೆ ಅದನ್ನು ಹಾಕೊಂಡು ರುಬ್ತಾರೆ ಸೋಷಲ್ ಮೀಡಿಯಾದಲ್ಲಿ. ರುಬಿ ಏನು ಮಾಡ್ತಾರೆ, ಆ ಗಾಡಿಗಿರೋ ವ್ಯಾಲ್ಯೂನೇ ಕಿತ್ತಾಕ್ಬಿಡ್ತಾರೆ. ಸೊ ಬ್ರ್ಯಾಂಡ್ ಕಡೆಯಿಂದಂತೂ ಈ ಥರ ಆಗಲಿ ಅಥವಾ ನೆಗೆಟಿವ್ ಫೀಡ್ಬ್ಯಾಕ್ ಆಗಲಿ ಇಲ್ಲ. ಎಲ್ಲೋ ಒಂದು 100 ಬೈಕಲ್ಲಿ 1-2 ಬೈಕ್ ಏನೋ ಡ್ಯಾಮೇಜ್ ಆಯಿತು ಅಂತಂದರೆ ಅದೇ ಸಾಕು ಅವರಿಗೆ ಎಳಿಯೋಕ್ಕೆ. ಸೊ ಡಿಪೆಂಡ್. ನಿಮ್ಮ ಪ್ರಕಾರ ಪ್ರಾಬ್ಲಿ ದಿಸ್ ಇಸ್ ಫಾರ್ ಗರ್ಲ್ಸ್. ಓಕೆ, ಬೈಕರ್ಸ್ ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕಂತಿರೋರಿಗೆ ನೀವು ರೆಕಮೆಂಡ್ ಮಾಡೋ 5 ಬೈಕ್ಸ್ ಇದು ದಿಸ್ ಇಸ್ ಅ ಗುಡ್ ಸ್ಟಾರ್ಟ್ ಅನ್ನೋ ಥರ. ವೆಯ್ಟ್ ಬ್ಯಾಲೆನ್ಸ್ ಮಾಡ್ತೀನಿ ಅಂದರೆ ಗೋ ಫಾರ್ ರಾಯಲ್ ಎನ್ಫೀಲ್ಡ್. ಯಾವ ಮಾಡಲ್ ಅದರಲ್ಲೂ? ಅದು ನೀವು ಸ್ಕ್ರ್ಯಾಮ್ ತೊಗೋಬೋದು, ಹಿಮಾಲಯನ್ 450 ತೊಗೋಬೋದು. ಸೊ ಹೆಂಗೆ ಅಂದರೆ ನಿಮ್ಮ ಹೈಟ್ ಮೇಲೆ ಹೋಗುತ್ತೆ. ಬಿಕಾಸ್ ಎಂಡ್ ಆಫ್ ದ ಡೇ ಕಾಲು ಎಟ್ಟಿಕ್ಬೇಕು. ಈಗ ಹೆಂಗೆ ಅಂದರೆ ಕಾಲಿಟ್ಕಲ್ಲ, ಓ ಗಾಡಿ ಓಡಿಸ್ತಾಳೆ ನೋಡಪ್ಪ ಅಂತಲೂ ಕಮೆಂಟ್ಗಳನ್ನ ಹೊಡಿತಾರೆ. ಕಾಲಿಟ್ಕಲ್ಲ ಅನ್ನೋದಲ್ಲ, ಆ್ಯಕ್ಚುಲಿ ಆ ಗಾಡಿನ ಬ್ಯಾಲೆನ್ಸ್ ಮಾಡೋಕ್ಕೆ ಬಂದರೆ ಸಾಕು. ಕಾಲಿಟ್ಕೋದು ಮ್ಯಾಟ್ರೇ ಆಗಲ್ಲ. ಬ್ಯಾಲೆನ್ಸ್ ಮಾಡೋಕ್ಕೆ ಕಾನ್ಫಿಡೆನ್ಸ್ ಇರಬೇಕು. ಸೊ ಹೈಟು ನಮಗೆ ವೆಯ್ಟು ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತೆ ಅಂತಂದರೆ ಗೋ ವಿತ್ ರಾಯಲ್ ಎನ್ಫೀಲ್ಡ್. ಎನಿ ಬೈಕ್ ಟೆಸ್ಟ್ ರೈಡ್ ಮಾಡಿ ಅದು ಬೇಕೋ ತೊಗೊಳ್ಳಿ. ಸ್ವಲ್ಪ ವೆಯ್ಟ್ ಕಮ್ಮಿ ಇರಲಿ, ಸ್ವಲ್ಪ ಅಗ್ರೆಸಿವ್ ಲುಕ್ ಇರಲಿ ಅಂತಂದರೆ ಗೋ ಟು KTM. ಇಲ್ಲ ನನಗೆ ಡೈಲಿ ಯೂಸಿಗೆ ಬೇಕು, ಇಲ್ಲಿಂದ ಇಲ್ಲಿ ಏನೋ ಒಂಚೂರು ಓಡಾಡೋದಕ್ಕೆ ಅಂತಂದರೆ ಟ್ರಯಾಂಪ್ ಹೋಗ್ಬೋದು. ಇಲ್ಲ ನಮಗೆ ಟ್ರಯಾಂಫಲ್ಲಿ ನಿಮಗೆ ಸ್ಪೀಡ್ 400 ಸಿಗುತ್ತೆ. ಹೊಸ ಗಾಡಿಗಳೆಲ್ಲ ಲಾಂಚ್ ಆಗ್ತಾಯಿದೆ. ಸೊ ಸೆಲೆಕ್ಟಿವ್ಲಿ ಬ್ರ್ಯಾಂಡ್ ವೈಸ್ ಹೇಳ್ತಾ ಇದ್ದೀನಿ ನಾನು. ಅದರಲ್ಲಿ ಯಾವ ಮಾಡಲ್ಲ ಅವ್ರ ಕಂಫರ್ಟು, ಅವ್ರ ಬಜೆಟ್ ಮೇಲೆ. ಇಲ್ಲ ನನಗೆ ದೊಡ್ಡ ADV ಗಾಡಿಗಳು ಬೇಕು ಅಂತಿದ್ರೆ ಯು ಕ್ಯಾನ್ ಗೋ ಟು ಟೈಗರ್ ಅಂತ ಬರುತ್ತೆ. ಸೊ ಕಂಪ್ಲೀಟ್ಲಿ ಅಡ್ವೆಂಚರ್. ಇಲ್ಲ ನಂಗೆ ಇನ್ನೊಂದು ಸ್ವಲ್ಪ ದೊಡ್ಡ ಬ್ರ್ಯಾಂಡ್ ಬೇಕು ಅಂದರೆ BMW ಬೇಕು. ಸೊ ಡಿಪೆಂಡಿಂಗ್ ಆನ್ ಯುವರ್ ಬಜೆಟ್, ನಿಮ್ಮ ಒಂದು ಇದ್ರ ಮೇಲೆ ಯು ಕ್ಯಾನ್ ಸೆಲೆಕ್ಟ್ ದ ಬೈಕ್. ಸೊ ಫಸ್ಟ್ ಆ್ಯಸ್ ಎ ಹಾರ್ಡ್ ಕೋರ್ ರಾಯಲ್ ಎನ್ಫೀಲ್ಡ್ ಓನರ್ ನಾನು ಆರಿನೇ ರೆಕಮೆಂಡ್ ಮಾಡೋದು. ಯಾರು ಏನು ಟ್ರಾಲ್ ಮಾಡಿಕೊಂಡ್ರು ನಾವು ಆರಿನೇ ಬೆಸ್ಟ್. ಐ ಥಿಂಕ್ ನಾವು ನೇಪಾಳ್ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇಟ್ಸ್ ಅ ಫೇಮಸ್ ಸೇಯಿಂಗ್, ಇಟ್ಸ್ ನೆವರ್ ಅಬೌಟ್ ದ ಡೆಸ್ಟಿನೇಷನ್, ಇಟ್ಸ್ ಅಬೌಟ್ ದ ಜರ್ನಿ ಅಂತ. ನಿಮಗೆ ನೇಪಾಳ್ ಜರ್ನಿ ಲೈಫ್ ಹೀಗೂ ಇದೆ ಅಂತ ಕಣ್ತೆರೆಸಿದಂಥ 5 ಕ್ಷಣಗಳು ಆ ಥರ ಅಂದರೆ ಒಂದು ವಿಚಾರ ಹೇಳ್ಬೋದು. ಮುಕ್ತಿನಾಥಿಗೆ ಹೋದಾಗ, ಮುಕ್ತಿನಾಥ್ ಅನ್ನೋ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ತುಂಬ ವರ್ಷದ ಇತಿಹಾಸ ಇದೆ ಆ ದೇವಸ್ಥಾನದ ಬಗ್ಗೆ ಎಲ್ಲ. ಸೊ ಆ ರೋಡಲ್ಲಿ ಹೋಗಿದ್ದಂಥ ಜರ್ನಿ ಇದೆಯಲ್ಲ, ತುಂಬಾ ಒಂದು ಎನ್ಲೈಟನಿಂಗ್ ಅಂತ ಹೇಳ್ಬೋದು. ಎವ್ರಿ ಟರ್ನ್, ಎವ್ರಿ ಕರ್ವ್ ಸಿಕ್ಕಾಪಟ್ಟೆ ವೇರಿಯೇಷನ್ ಇದೆ. ಅಂದರೆ ಮೌಂಟೇನ್ಸಲ್ಲಾಗಿರ್ಬೋದು, ಕ್ಲೈಮೇಟಲ್ಲಾಗಿರ್ಬೋದು, ಟಕ್ಕ ಅನ್ನಂಗೆ ವ್ಯೂ ಚೇಂಜ್ ಆಗುತ್ತೆ. ಎವ್ರಿ ಸೆಕೆಂಡ್ ಯು ಸಿ ನ್ಯೂ ವ್ಯೂಸ್. ಅನ್ನಪೂರ್ಣ ಬೇಸ್ ಕ್ಯಾಂಪ್, ಅನ್ನಪೂರ್ಣ ಮೌಂಟೇನ್ಸ್ ಲೈವಲ್ಲಿ ಕಣ್ಣೆದುರುಗಡೆನೇ ನೋಡ್ಬೋದು. ಮೌಂಟ್ ಎವರೆಸ್ಟ್ ಅಲ್ಲ, ಅನ್ನಪೂರ್ಣ ಬೇಸ್ ಕ್ಯಾಂಪ್. ಇದು ಅನ್ನಪೂರ್ಣನೇ ಸಪ್ರೇಟ್, ಮೌಂಟ್ ಎವರೆಸ್ಟ್ ಬೇರೆ. ಮೌಂಟ್ ಎವರೆಸ್ಟು ನೀವು ಸಿಟಿಯಲ್ಲಿದ್ದಾಗ, ಕಠ್ಮಂಡುವಲ್ಲಿದ್ದಾಗ ಫ್ಲೈಟಲ್ಲಿ ಆ್ಯಕ್ಚುಲಿ ಎವರೆಸ್ಟ್ ನೋಡೋದಕ್ಕೆ ಅಂತ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಾರೆ. ದೇ ಚಾರ್ಜ್ ಅರೌಂಡ್ 10,000 ನಾನು ಹೋದಾಗ. ಸೊ ಕರ್ಕೊಂಡೋಗಿ ಫ್ಲೈಟಲ್ಲಿ ಇಟ್ಸ್ 1 hour ಮೌಂಟ್ ಎವರೆಸ್ಟ್ ಮೇಲಿಂದ ಫ್ಲೈಟಿಂದ ಲೈಕ್ ಇಷ್ಟಿದೆ ನೋಡಿ ಅಂತ ಹೇಳಿ ತೋರಿಸಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಚೆನ್ನಾಗಿತ್ತು. ಎಸ್ ವರ್ತ್ ಇಟ್. ಬಟ್ ಅದು ಹೇಳೋಕ್ಕಾಗಲ್ಲ, ಅಲ್ಲಿ ಮೋಡ ಮುಚ್ಕೊಂಡಿದ್ರೆ ಏನೂ ಕಾಣಲ್ಲ. ಸೊ ಡಿಪೆಂಡಿಂಗ್ ಆನ್ ಕ್ಲೈಮೇಟ್ ನಿಮ್ಮ ಲಕ್ ಚೆನ್ನಾಗಿದ್ರೆ ಮೌಂಟ್ ಎವರೆಸ್ಟ್ನ ನೋಡ್ಬೋದು. ಎಷ್ಟು ದಿವಸ ಮುಂಚೆ ಬುಕಿಂಗ್ ಮಾಡಬೇಕಿದು? ಇಲ್ಲ, ಆನ್ ಸ್ಪಾಟ್ ಅಲ್ಲೇ ಸಿಗುತ್ತೆ. ಹಿಂದಿನ ದಿನ ಮಾಡ್ಕೊಂಡ್ರು ಆಯ್ತು, ಏನು ತೊಂದರೆ ಏನಿಲ್ಲ. ಪಾಸ್ಪೋರ್ಟ್ ಬೇಕು, ಅದಕ್ಕೆ ಪಾಸ್ಪೋರ್ಟ್ ತೋರಿಸ್ಬೇಕು. ಸೊ ವಿ ಬೀಯಿಂಗ್ ಅನದರ್ ನ್ಯಾಷನಲಿಸಮ್ ಅಲ್ಲ, ಸೊ ತೋರಿಸ್ಬೇಕಾಗತ್ತೆ. ಸೊ ಮುಕ್ತಿನಾಥಲ್ಲಿ ನನಗೆ ಕಣ್ ತೆರೆದಿದ್ದಂಥ ವಿಚಾರ. ಯಾಕಂದರೆ ಅಷ್ಟು ಚಿಕ್ಕ ಊರು, ಹೋಗೋ ದಾರಿ ಕೂಡ ಇನ್ನೂ ಡೆವಲಪ್ ಮಾಡಿಲ್ಲ. ಒಂದು ಗಾಡಿ ಪಂಚರ್ ಆದ್ರೂ ಬಾಯಿ ಬಡ್ಕೊಂಡ್ರು ಯಾರೂ ಬರಲ್ಲ. ಆ ಥರ ಒಂದು ಡೇಂಜರ್ ರೋಡ್ ಅಂತಲೇ ಹೇಳ್ಬೋದು, ರಿಸ್ಕಿ ಅಂತಲೂ ಹೇಳ್ಬೋದು. ಸಿಕ್ಕಾಪಟ್ಟೆ ಹಾರಿಬಲ್. ಆ್ಯಕ್ಚುಲಿ ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ನಿಮ್ಗೆ ಆಲ್ಮೋಸ್ಟ್ 15 hours ಆಗುತ್ತೆ ರೈಡ್ ಮಾಡ್ಕೊಂಡು ಹೋದ್ರು, ಡ್ರೈವ್ ಮಾಡ್ಕೊಂಡು ಹೋದ್ರೂ. ಇಟ್ಸ್ ಅ ಹಾರಿಬಲ್ ರೋಡ್. ಎನಿ ಟೈಮ್ ಲ್ಯಾಂಡ್ ಸ್ಲೈಡ್, ಎನಿ ಟೈಮ್ ಏನು ಬೇಕಾದರೂ ಆಗ್ಬೋದು. ಬ್ಯೂಟಿಫುಲ್ ಕ್ಲೈಮೇಟ್, ಬ್ಯೂಟಿಫುಲ್ ನೇಚರ್, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯು ಸಿ ಲಾಟ್ ಆಫ್ ಸ್ಟ್ರೀಮ್ಸ್,
ಸಿಕ್ಕಾಪಟ್ಟೆ ವಾಟರ್ ಫಾಲ್ಸ್ ಕಣ್ಣೆದ್ರಿಗೆ ಹೋಗ್ಬೋದು ಆರಾಮಾಗಿ ನೀರಲ್ಲಿ ಆಟ ಆಡ್ಕೊಂಬರ್ಬೋದು, ಅಷ್ಟು ಲೈವ್ಲಿಯಾಗಿ ಇಷ್ಟಷ್ಟೇ ದೂರ. ಸೊ ಇಟ್ಸ್ ವಾಟ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಅಷ್ಟು ರೋಡಲ್ಲೂ ಆ ಜನ ಜೀವನ ಮಾಡ್ತಾ ಇದ್ದಾರಲ್ಲ. ಈಗ ಅಲ್ಲಿಂದ ಅವ್ರು ವಾಪಸ್ ಸಿಟಿಗೆ ಬರಬೇಕು ಅಂದರೆ 130 ಕಿಲೋಮೀಟ್ರ್ ಇದೆ ಕಠ್ಮಂಡುಗೆ ಬರಬೇಕು ಅಂತ ಅಂದರೆ. ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಅವ್ರಿಗೆ ಏನಿಲ್ಲ ಅಂತಂದ್ರು ಇಲ್ಲಿ ಈ ಸಿಟಿಗೆ ರೀಚ್ ಆಗೋದಕ್ಕೆ ಒಂದು 20 ಅವರ್ ಆಗುತ್ತೆ. ಆದರೂ ಜೀವನ ನಡೆಸ್ತಾ ಇದ್ದಾರಲ್ಲ ಅಷ್ಟು ಕಷ್ಟದಲ್ಲಿ. ಆ ಒಂದು ಮೂಮೆಂಟ್ ಇದೆಯಲ್ಲ. ಸೊ ಅವ್ರು ಆ ಮುಗ್ಧತೆ ಆಗಿರ್ಬೋದು, ಅವ್ರು ಮಾಡ್ತಾ ಇರೋಂಥ ವ್ಯಾಪಾರಗಳೆಲ್ಲ ಮೇಜರ್ಲಿ ಆ್ಯಪಲ್ ಜಾಸ್ತಿ ಬೆಳೆ ಇದೆ ಅಲ್ಲಿ. ಅಲ್ಲಿಂದ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗಬೇಕು ಅಂದ್ರೆ ಅವ್ರಿಗೆ ಜೀವನ ಕಷ್ಟ ಇದೆ. ಸೊ ಏನಾಗುತ್ತೆ ಅಂದರೆ ಅಲ್ಲಿ ವ್ಯಾಲ್ಯೂಸ್ ತಿಳ್ಕೊತೀವಿ ನಾವು. ಎಷ್ಟು ಕಷ್ಟದಲ್ಲೂ ಜೀವನ ಮಾಡ್ತಾ ಇದ್ದಾರೆ, ನಾವು ಸಿಟಿಲಿ ಎಲ್ಲ ಇದ್ಕೊಂಡು ನಾವು ಯಾಕೆ ಹಿಂಗೆ ಆಡ್ತಾ ಇದ್ದೀವಿ ಅಂತ ರಿಯಲೈಸೇಷನ್ ಆಗುತ್ತೆ. ಆ್ಯಂಡ್ ನೇಚರ್ ಬಗ್ಗೆ ತುಂಬ ಗೌರವ ಬರುತ್ತೆ, ಸ್ಪೆಷಲಿ ಮೌಂಟನ್ಸ್ ಮೇಲೆ. ನಂಗೆ ಅತಿಯಾದ ನಂಬಿಕೆ. ನಾನು ಕಾಣುವಂಥ ದೇವರು ಮೌಂಟ್ ಎವರೆಸ್ಟ್. ಸ್ಪೆಷಲಿ ನಾನು ಯಾವಾಗಲೇ ಹೋಗಲಿ, ನಾನು ಯಾವುದೇ ರೈಡ್ಗೆ ಹೋಗಲಿ, ನಾನು ಇನ್ಸ್ಟಾಗ್ರಾಮಲ್ಲಿ ಫೋಟೋಸ್ ಹಾಕಿದ್ದೀನಿ, ನನ್ನ ಗಾಡಿ ಪಕ್ಕದಲ್ಲಿ ಮೌಂಟನ್ಸು, ಅದ್ರ ಮುಂದೆ ದೀರ್ಘದಂಡ ನಮಸ್ಕಾರ ಇರುತ್ತೆ ನಂದು. ಆ ಮೂಮೆಂಟ್ನ ನಾನು ಲೀವ್ ಮಾಡ್ತೀನಿ. ಆ್ಯಂಡ್ ನನಗೆ ಎಷ್ಟೇ ಕಷ್ಟ ಆಗ್ತಿರ್ಬೋದು, ನನಗೆ ಏನೇ ನೋವು ಆಗ್ತಿರ್ಬೋದು, ಅಥವಾ ನನಗೆ ಅಳು ಬರ್ತಿರ್ಬೋದು. ಇವಾಗ ಹೈಯರ್ ಆಲ್ಟಿಟ್ಯೂಡ್ಗೆ ಹೋದಾಗ ಮೂಡ್ ಸ್ವಿಂಗ್ಸು, ಆಲ್ಟಿಟ್ಯೂಡ್ ಚೇಂಜ್ ಆದಂಗೆ ದುಃಖ ಆಗುತ್ತೆ, ಕೆಲವ್ರಿಗೆ ಕೋಪ ಬರುತ್ತೆ, ಕೆಲವರು ಸುಮ್ಮನೆ ನಗ್ತಾ ಇರ್ತಾರೆ. ಆಲ್ಟಿಟ್ಯೂಡ್ ಸಿಕ್ನೆಸ್ ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ. ನನಗೆ ಹೆಂಗೆ ಅಂದರೆ ಸ್ವಲ್ಪ ದುಃಖ ಜಾಸ್ತಿ. ಆಲ್ಟಿಟ್ಯೂಡ್ ಸಿಕ್ನೆಸ್ಸಲ್ಲಿ ನಾನು ಸ್ವಲ್ಪ ಅಳ್ತೀನಿ, ಆಲ್ಟಿಟ್ಯೂಡ್ ಚೇಂಜ್ ಆದಾಗ ಅಳೋದು. ಆವಾಗ ನಾನು ಅಳಬೇಕಾದ್ರೆ ನಾನು ಮೌಂಟನ್ಸ್ ಹತ್ರ ಮಾತಾಡ್ಕೊಂಡು ಅಳ್ತಾ ಇರ್ತೀನಿ. ನಾನು ರೈಡ್ ಮಾಡ್ತಾ ಇರ್ತೀನಿ. ಒಂದೊಂದ್ಸತಿ ಕ್ಯಾಮ್ರಾ ಆಗಿರುತ್ತೆ, ಒಂದ್ಸತಿ ಕ್ಯಾಮ್ರಾ ಆನ್ ಆಗಿರಲ್ಲ. ಆನ್ ಆಗಿದ್ರು ನಾನು ರಾ ಫುಟೇಜ್ ಹಂಗೆ ಬಿಟ್ಬಿಟ್ಟಿರ್ತೀನಿ. ಅಳ್ತಾ ಇರ್ತೀನಿ ನಾನು. ಅಪ್ಪ ನೀನು ಕರ್ಸ್ಕೊಂಬಿಟ್ಟೆ ನನ್ನನ್ನು. ನಾನು ಈ ಲಾಸ್ಟ್ ಈ ಆಕ್ಸಿಡೆಂಟ್ ಆಗೋ ಸ್ಪಿಟಿ ರೈಡ್ ಹಿಂದೆನೂ ನಾನು ಐ ಥಿಂಕ್ ನಾನು ಮಾತಾಡಿದ್ದೀನಿ ಕ್ಯಾಮ್ರಾದಲ್ಲಿ. ನಾನು ಹೇಳ್ತಿದ್ದೀನಿ, ನಮ್ಮನ್ನು ಅವತ್ತು ಆ್ಯಕ್ಚುಲಿ ಕಂಪ್ಲೀಟ್ ಸ್ನೋಫಾಲ್ ಆಗಿತ್ತು. ಫಸ್ಟು ಸ್ನೋಫಾಲ್ ಆಫ್ ದ ಇಯರು. 3 ದಿನ ಫುಲ್ ಜಖಮ್ ಆಗಿದ್ವಿ ನಾವೆಲ್ಲರೂ. ಅಪ್ಪ ಸ್ನೋಫಾಲು, ಅಪ್ಪ ಹಿಮಾಲಯ ಪರ್ವತಗಳೇ, ದಯವಿಟ್ಟು ಹೆಂಗೆ ಬಂದಿದ್ದೀವೋ ಮನೆಗೆ ಹಂಗೆ ಸೇರಿಸ್ಬಿಡು. ಎಲ್ಲರೂ ರಿಸ್ಕ್ ತೊಗೊಂಡು ರೈಡ್ ಮಾಡಿದ್ದೀವಿ, ಸ್ನೋಫಾಲ್ ಆಗ್ತಿದೆ, ಲ್ಯಾಂಡ್ಸ್ಲೈಡ್ಗಳಾಗ್ತಿದ್ದಾವೆ, ತುಂಬ ಕಷ್ಟ ಆಗುತ್ತೆ, ಮಧ್ಯದಲ್ಲಿ ಸಿಗಾಕೊಂಡ್ರೂ ಕಷ್ಟ ಇದೆ ಜೀವನ, ಸೇರಿಸ್ಬಿಡಪ್ಪ ಅಂತ ಹೇಳ್ಕೊಂಡು ಐ ಥಿಂಕ್ ನಾನು ಅಳ್ಕೊಂಡು ವೀಡಿಯೋ ಮಾಡಿದ್ದೀನಿ ಅದನ್ನು. ನಾನು ಮೌಂಟನ್ಸ್ ಹತ್ರ ಮಾತಾಡ್ತೀನಿ. ನಾನು ಕಣ್ಣಿಗೆ ಕಾಣೋ ದೇವರು ಅಂತ ನಂಬ್ತೀನಿ ಆ ಮೌಂಟನ್ಸ್ಗಳನ್ನ. ಅಷ್ಟು ನನಗೆ ಅಟ್ಯಾಚ್ಮೆಂಟು. ನಂಗೆ ಗೊತ್ತಿಲ್ಲ ಯಾಕೆ ಅಂತ. ಹಾಂ, ಪರ್ವತ ಸ್ಪಂದಿಸಿದೆ, ತುಂಬ ಸಲ ಸ್ಪಂದಿಸಿದೆ ನನಗೆ. ಹೇಗೆ? ಅಲ್ಲಿಂದ ಆಚೆ ಹೋಗೋ ತನಕನೂ ನನಗೆ ಖುಷಿ ತಂದುಕೊಟ್ಟಿದೆ. ನನ್ನ ಮನಸ್ಸಲ್ಲಿದ್ದಿದ್ದು ಭಾರ ಎಲ್ಲ ಎಷ್ಟು ಆಚೆ ಹಾಕಿರ್ತೀನಿ ನಾನು. ಸೊ ಅಲ್ಲಿ ರಿಫ್ರೆಶ್ ಆಗಿರ್ತೀನಿ ನಾನು, ಕಂಪ್ಲೀಟ್ ರಿಫ್ರೆಶ್ ಆಗಿಬಿಟ್ಟಿರ್ತೀನಿ. ಓಕೆ, ಏನೋ ಭಾರ ಕಳೀತು, ಏನೋ ಹೋಯ್ತು, ಐ ಥಿಂಕ್ ಏನೋ ಹೋಯ್ತು, ಇನ್ನೇನೋ ಹೊಸಾದು ಆಗ್ಬಹುದು, ನನಗೇನೋ ಒಂದು ಚೈತನ್ಯ ಕೂಡ ನನಗೆ ಬಂದಿದೆ. ಸೊ ಐ ಲವ್ ಮೌಂಟನ್ಸ್. ಮೌಂಟನ್ಸ್ ಆರ್ ಯುವರ್ ಥೆರಪಿಸ್ಟ್ಸ್ 100%. ಸೊ ಇದು ನಿಮಗೆ ಲೈಫ್ ಬಗ್ಗೆ ನೀವು ಕಲ್ತಂಥ ಒಂದಷ್ಟು ರಿಫ್ಲೆಕ್ಷನ್ಸ್ ಆ್ಯಂಡ್ ಪಾಠಗಳನ್ನ ನೇಚರ್ ಬಗ್ಗೆ ಸ್ಪೆಷಲಿ ಗೌರವ ಬಂದಿರುವಂಥ ಒಂದಷ್ಟು ಸಿಚುಯೇಷನ್ ಕೂಡ ಇದು ನನಗೆ. ಆ ಪ್ರಕೃತಿ ನಾವು ಹೆಂಗೆ ಹಾಳು ಮಾಡ್ತಾ ಇರ್ತೀವಿ ಇಲ್ಲಿ ಕೂತ್ಕೊಂಡು, ಪ್ಲಾಸ್ಟಿಕ್ ಹಾಕೋದಾಗಿರ್ಬೋದು, ಇನ್ನೊಂದು ಹಾಕೋದಾಗಿರ್ಬೋದು. ಬಟ್ ಆ್ಯಕ್ಚುಲಿ ನೇಚರ್ ನಾವು ಯಾವಾಗ ಯಾವುದೇ ಒಂದು ಸಿವಿಲೈಸೇಷನ್ ಇಲ್ಲದೇ ಇರುವಂಥ ಜಾಗಗಳಲ್ಲಿ ಆ ಒಂದು ನೇಚರ್ನ ಎಂಜಾಯ್ ಮಾಡ್ತೀವಲ್ಲ, ಆ ಮೂಮೆಂಟು, ಆ ನೇಚರ್ ಬಗ್ಗೆ ಗೌರವ ಹೆಚ್ಚಾಗುತ್ತೆ. ಸೊ ನೇಚರ್ ಬಗ್ಗೆ ಬಹಳ ಗೌರವ ಬಂದಿರುವಂಥದ್ದು ನನಗೆ ಮೌಂಟನ್ಸ್ಗಳಿಂದ. ಮತ್ತು ತಾಳ್ಮೆ ತುಂಬ ಬೇಕು ಅನ್ನೋದನ್ನು ಪರ್ವತಗಳನ್ನ ನೋಡಿ ಕಲ್ತಿದ್ದೀನಿ. ತುಂಬ ಲೈಫಲ್ಲಿ ತಾಳ್ಮೆ ಇರಬೇಕು ಅಂತ. ಇಟ್ಸ್ ಅ ಪೀಸ್. ತಾಳ್ಮೆ, ಎಷ್ಟು ತಾಳ್ಮೆಯಿಂದ ಇರ್ತೀಯೋ ನಿನ್ನ ಲೈಫ್ ಅಷ್ಟು ಚೆನ್ನಾಗಿ ಹೋಗುತ್ತೆ. ಅದು ಪಾಠ ಕಲಿಸುತ್ತೆ ಮೌಂಟನ್ಸ್. ಯಾಕಂದರೆ ರೋಡು ಮುಂದೆ ಚೆನ್ನಾಗಿದೆ ಅಂತ ಅಂದ್ಕೊಂಡು ಹೋಗ್ತಾ ಇರ್ತೀವಿ. ಮೌಂಟನ್ಸ್ ಕೇಳಲ್ಲ, ಕರ್ವು ನೀನು ಇನ್ನೂ ಸುತ್ತಾ ಇರಬೇಕು, ನಿನ್ಗೆ ಆಮೇಲೆ ನಾನು ಡೆಸ್ಟಿನೇಷನ್ ಸೇರಿಸ್ತೀನಿ ಅನ್ನೋ ಪಾಠ ಕಲಿಸುತ್ತೆ. ಅಲ್ಲಿವರೆಗೂ ರೋಡ್ ಹೋಗೋವರೆಗೂ ನಮಗೆ ತಾಳ್ಮೆ ಬೇಕು. ತಾಳ್ಮೆ ಕೆಟ್ಟರೆ ನಾವು ಇಲ್ಲಿ ಬಿದ್ದೋಗ್ಬಿಡ್ತೀವಿ ರೋಡಿಂದ ಸ್ಲಿಪ್ಪಾಗಿ. ಸೊ ಆ ತಾಳ್ಮೆ ಕಲ್ತಿದ್ದೀನಿ. ಮುಂದೇನೋ ಒಂದು ಆಗುತ್ತೆ ಅನ್ನೋ ಒಂದು ಹೋಪು, ಮುಂದೇನೋ ಇದೆ ಅಂತ. ಇಲ್ಲಿಗೆ ಹೋಗಿದ್ದೀರಾ? ಎಸ್, 2 ಸತಿ. ವಾಟ್ಸ್ ಯುವರ್ ಫೇವ್ರೆಟ್ ಜಾಗ? ಲೇನಲ್ಲಂತೂ ನನಗೆ ಲೇನು ಅಷ್ಟೇ, ಲಡಾಖು ಎಲ್ಲ ಆ ಮೌಂಟೇನ್ಸ್ಗಳು ಅದು ನೋಡಿದಾಗ ಅನ್ಸತ್ತೆ ನಾವು ಇಷ್ಟು ಅಲ್ವಾ. ಎಕ್ಸಾಕ್ಟ್ಲಿ. ಮತ್ತು ಹೋಗ್ತಾ ಅದರದ್ದು ಬಣ್ಣಗಳು ಚೇಂಜ್ ಆಗುತ್ತೆ, ಟೆರೇನ್ ಚೇಂಜ್ ಆಗುತ್ತೆ, ಮಧ್ಯದಲ್ಲಿ ನೀರು ಸಿಗುತ್ತೆ. ಆ್ಯಂಡ್ ಅದೇ ಇಟ್ಸ್ ಅಬೌಟ್ ಮ್ಯಾನ್ ವರ್ಸಸ್ ವೈಲ್ಡ್ ಅನ್ನೋ ಥರ. ಇಟ್ಸ್ ಮ್ಯಾನ್ ವರ್ಸಸ್ ದ ಮೌಂಟೇನ್ಸ್, ದ ಗಾರ್ಡಿಂಗರ್ಸ್. ಆದರೆ ಎಲ್ಲರಿಗೂ ಒಂದಷ್ಟು ಸ್ವೀಟ್ ಸ್ಟೋರೀಸ್ ಇರುತ್ತೆ. ಇನ್ಯಾರೋ ನನ್ನ ಫ್ರೆಂಡ್ ಹೋಗಿ ಬಂದವನು ಬಿದ್ದು ಇಲ್ಲಿಂದ ಇಲ್ಲಿಗೆ ಫುಲ್ ಇದು ಸೆಂಟ್ರಲ್ ಬೋನ್ ಕಟ್ಟೋನಿಗೆ. ಅಂದರೆ ಆ ಮೌಂಟನ್ನು ಎಲ್ಲದೂ ಅದರ ಮಡಿಗೆ ಹಾಕೊಂಡಿರುತ್ತೆ. ಪಾಸಿಟಿವ್ ನೆಗೆಟಿವ್ ಎಲ್ಲನೂ ಇರುವಂಥದ್ದು. ಆ್ಯಂಡ್ ದೆನ್ ಸಡನ್ನಾಗಿ ಮಧ್ಯಕ್ಕೆ ಬರುವಂಥ ದೊಡ್ಡ ದೊಡ್ಡ ನದಿಗಳು, ಅದರ ಬಣ್ಣ, ಅದು ನಮ್ಮ ಮನಸ್ಸಿನ ಮೇಲಿರುವಂಥ ಒಂದು ಇಂಪ್ಯಾಕ್ಟು. ಆ ಕಡೆಗೆ ನೋಡಿದ್ರೆ ದೇಶದ ನಡುವೆ ಇರೋ ಬಾರ್ಡ್ರ್ಗಳು, ಸಿಯಾಚಿನ್ ಬಾರ್ಡ್ರ್ ಅಂತೆ, ಇಷ್ಟೇ ಹತ್ರದಲ್ಲಿ ಇರ್ತೀವಿ, ಏನಪ್ಪ ಇದು ಅಂತ ಅನ್ಸ್ಬಿಡುತ್ತೆ ನೋಡಿದಾಗ.
ಇಲ್ಲಿಂದ ನಾವು ಕೂತ್ಕೊಂಡು ಬಾರ್ಡ್ರ್ ಅಂತ ಮಾತಾಡೋದು, ಅಲ್ಲಿ ನೋಡೋರೆ ಬಾರ್ಡ್ರ್ ಪಕ್ಕದಲ್ಲಿ ಇಲ್ಲಿ ಕೊಡೋ ಬಿಲ್ಡಪ್ಗೆ ಅಲ್ಲಿ ನೋಡೋರೆ ಬಾರ್ಡ್ರ್ ಕಾಣಿಸಿರಲ್ಲ ನೀಟಾಗಿ. ಸೊ ಆಲ್ ಆಫ್ ದಿಸ್. ಸೊ ವಾಟ್ ವಾಸ್ ಯುವರ್ ಫೇವ್ರೆಟ್ ಸ್ಟೋರಿ ಆಫ್ ಲೇ ಆ್ಯಂಡ್ ಲಡಾಖ್? ಅಫ್ಕೋರ್ಸ್ ಸ್ನೋ. ನಾನು ಎವ್ರಿ ಟೈಮ್ 2 ಟೈಮ್ಸ್ ಹೋದಾಗಲೂ ನಾನು ಸ್ನೋ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟಿದ್ದೀನಿ. ಸ್ನೋವಲ್ಲಿ ರೈಡ್ ಮಾಡಿಬಿಟ್ಟಿದ್ದೀನಿ. ಕಾರ್ದುಂಗ್ಲಾ ಪಾಸಲ್ಲೂ ಸ್ನೋ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಇಟ್ ವಾಸ್ -4. ಕಾರ್ದುಂಗ್ಲಾ ಅಲ್ಲಿ ಕರ್ನಾಟಕ ಬಾವುಟ ಹಾರಿಸ್ಬಿಟ್ಟು ಜೈ ಹೇಳ್ಬಿಟ್ಟು ಒಂದು ಫೋಟೋ ಗಿಟೋ ಎಲ್ಲ ತೆಗೆಸ್ಕೊಂಡು ಖುಷಿಯಲ್ಲಿ ವೀಡಿಯೋ ಮಾಡಿಕೊಂಡು ಇಳಿಯೋಕ್ಕೆ ಶುರು ಮಾಡಿದೆ. ಫುಲ್ಲು ಸ್ನೋ ಶುರುವಾಗೋಯ್ತು. ಅಲ್ಲಿಂದ ಲಿಟ್ರಲಿ ಆಲ್ಮೋಸ್ಟ್ ಒಂದು 20-25 ಕಿಲೋಮೀಟ್ರ್ ಹೋಗಬೇಕು, ಬೆಟ್ಟ ಇಳಿಬೇಕು. ಅಟ್ಲೀಸ್ಟ್ ಏನಾದರೂ ಒಂದು ಶೆಲ್ಟರ್ ಬೇಕು ಅಂತ ಅಂದ್ರೂ. ಸೊ ಆ ಚಳಿಯಲ್ಲೂ ಕಿತ್ತೋಗಿರೋ ರೋಡ್ಸಿ ಮೌಂಟನ್ಸಲ್ಲಿ ಹೆಂಗೆ ಅಂದರೆ ಎಷ್ಟೇ ರೋಡ್ ಸರಿ ಮಾಡೋದು ಸರಿ ಹೋಗಲ್ಲ. ವಿ ಹ್ಯಾವ್ ಟು ಅಕ್ಸೆಪ್ಟ್ ಆ್ಯಂಡ್ ಗೋ ಆನ್ ಅಷ್ಟೇ. ಎಲ್ಲದಕ್ಕೂ ಎಕ್ಸೆಪ್ಟ್ ಆಗಬೇಕು. ಯಾಕಂದ್ರೆ ಪಾಪ ಅವ್ರು ಏನು ಮಾಡ್ತಾರೆ, ಆರ್ಮಿಯವ್ರು ಎಷ್ಟಂತ ಮಾಡ್ತಾರೆ, ಏನು ಮಾಡಿದ್ರೂ ಪ್ರಯೋಜನ ಇಲ್ಲ. ಸೊ ಅಲ್ಲಿಂದ ಅಲ್ಲಿಗೆ ಹೋಗಿ ಒಂದು ಶೆಲ್ಟರ್ ಬೇಕು ಅನ್ನೋದನ್ನು, ಆ ಶೆಲ್ಟರ್ಗೆ ಹೋಗಿ ಒಂದೊಳ್ಳೆ ಮ್ಯಾಗಿ ತಿಂದ ಮೇಲೆ ಆ ಖುಷಿ ಆಗುತ್ತಲ್ಲ, ಲೈಮ್ ಟೀ ಇಲ್ಲ ಅಂದರೆ ಒಂದು ಟೀ ಒಂದು ಮ್ಯಾಗಿ, ದಟ್ಸ್ ಅ ಬೆಸ್ಟ್ ಮೂಮೆಂಟ್ ಲಡಾಖಲ್ಲಿ. ಸೊ ಒಂದು ಸ್ನೋಫಾಲ್, ಒಂದು ಟೀ, ಒಂದು ಮ್ಯಾಗಿ, ಇಟ್ಸ್ ವಂಡರ್ಫುಲ್. ಯಾವುದಾದ್ರು ಬಟರ್ ಚಾಯ್ ಎಲ್ಲ ಕುಡಿದ್ರಾ, ಟೇಸ್ಟ್ ಮಾಡಿದ್ರಾ? ಬಟರ್ ಚಾಯ್ ಇಲ್ಲ, ನಾನು ಯೂಶಲಿ ಲೆಮನ್ ಟೀ ಕುಡಿತೀನಿ. ಯಾಕಂದರೆ ನಮಗೆ ಸ್ವಲ್ಪ ವಾಮಿಟ್ ಸೆನ್ಸೇಷನ್ ಎಲ್ಲ ಆದರೆ ಆಲ್ಟಿಟ್ಯೂಡ್ ಇದಾದರೆ ಅಂತ ಹೇಳಿ, ಸೊ ಸಿಕ್ನೆಸ್ ಆಗುತ್ತೆ ಅಂತ ಹೇಳಿ ಲೆಮನ್ ಟೀ ನಾನು ಇದು ಮಾಡ್ತೀನಿ. ಮತ್ತು ಮಾಮೂಲಿ ಅದು ಜಾಸ್ತಿ ಫ್ರೈಡ್ ರೈಸು, ಮೊಮೋಸು ಈ ಥರದ್ದೇನೆ. ಬಟ್ ಅಡ್ಯಾಪ್ಟ್ ಮಾಡ್ಕೊಳ್ಳೇಬೇಕು, ತಿನ್ನಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಮತ್ತು ಇವಾಗ ಅದು ಉಮಿಂಗ್ಲಾ ಪಾಸ್ ಅಂತ ಹೇಳಿ ವರ್ಲ್ಡ್ಸ್ ಹೈಯೆಸ್ಟ್ ಮೋಟರಬಲ್ ಪಾಸ್ ಮಾಡಿದ್ದಾರೆ. ಇವಾಗ ಇನ್ನೊಂದು ಕೂಡ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ಉಮಿಂಗ್ಲಾ 19,200 ಚಿಲ್ಲರೆ ಅಂತ ಅನ್ಕೋತೀನಿ ಆಲ್ಟಿಟ್ಯೂಡ್ ಅದು. ಸೊ ಅದೂ ಲಡಾಖಲ್ಲೇ ಬರುತ್ತೆ. ಸಿಕ್ಕಾಪಟ್ಟೆ ವಂಡರ್ಫುಲ್ ಪ್ಲೇಸ್. ಆ ಲೆವೆಲಿಗೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರು ರೋಡ್ನ ಡೆವಲಪ್ ಮಾಡಿದಾರಲ್ಲ, ಹ್ಯಾಟ್ಸ್ ಆಫ್ ಹೇಳಬೇಕು ಅವ್ರಿಗೆ, ಆರ್ಮಿ ಅವರಿಗೆ. ಇಟ್ಸ್ ಅ ವಂಡರ್ಫುಲ್ ಜಾಬ್. ಆ್ಯಂಡ್ ಆ ಗಾಡಿನೇ ಹತ್ತಲ್ಲ, ಆ್ಯಕ್ಚುಲಿ ಎಳೆಯೋದೇ ಇಲ್ಲ ಗಾಡಿ ಆಲ್ಟಿಟ್ಯೂಡ್ಗೆ. ಸಖತ್ ಹೈಟು ಮೇಲೆ. ನಾವು ಅನ್ಕೊತೀವಿ ಅಯ್ಯೋ ಆಕ್ಸಿಜನ್ ಪ್ರಾಬ್ಲಮ್ ಆಗುತ್ತೆ, ಭಯದಲ್ಲೇ ಹೋಗ್ತೀವಿ. ಯಾಕಂದರೆ 19,000 ಅಡಿ ಮೇಲೆ ಅಂತಂದರೆ ಅಫ್ಕೋರ್ಸ್ ಆಕ್ಸಿಜನ್ ಪ್ರಾಬ್ಲಮ್ ಆಗೇ ಆಗುತ್ತೆ. ಬಟ್ ಅಲ್ಲಿ ಹೋಗಿದ ತಕ್ಷಣ ಏನೂ ಆಗಲ್ಲ. ಐ ಥಿಂಕ್ ಅದೊಂದು ಪಾಸಿಟಿವ್ ವೈಬ್ರೇಷನು. ಆರಾಮಾಗಿ ಹೋಗ್ತೀವಿ, ನಮ್ಗೇನು ಬೇಕೋ ಫೋಟೋ ವೀಡಿಯೋ ಮಾಡ್ಕೊತೀವಿ, ಅಲ್ಲಿಂದ ಆರಾಮಾಗಿ ಎಕ್ಸಿಟ್ ಆಗಿ ವಾಪಸ್ ಇಳಿತೀವಿ. ದಟ್ಸ್ ಹೌ ದ ಥಿಂಗ್ಸ್ ಆರ್. ನಾವು ಅನ್ಕೋತೀವಿ ಎಲ್ಲೋ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ. ಅಲ್ಲಿಗೆ ಹೋಗಿ ಆ ಮೂಮೆಂಟ್ನ ನೀವು ಎಂಜಾಯ್ ಮಾಡಿದ್ರೇ ಆ್ಯಕ್ಚುಲ್ ಫ್ಯಾಕ್ಟ್ ನಿಮಗೆ ಗೊತ್ತಾಗೋದು. ಸೊ ಅದೊಂದು ತುಂಬ ಮನಸ್ಸಿಗೆ ಹತ್ತಿರವಾಗಿರುವಂಥ ಜಾಗ. ಸೊ ಸ್ನೋ ಸ್ಟಾರ್ಟ್ ಆದರೆ ಈಗ 4 ವೀಲ್ ಅಂತ ಗಾಡಿಗಳಿಗೆಲ್ಲ ಚೈನ್ ಕಟ್ಕೊಂಡು ಮಾಡ್ತಾರೆ, ಬೈಕ್ಸ್ಗೆ ಇದು ಹೆಂಗೆ ಅಂತ ಅಂದರೆ ಇವಾಗಿನ್ನೂ ಸ್ನೋ ಶುರುವಾಗಿದೆ ಅಂತ ಅಂದರೆ ಚೈನು ನೆಸೆಸರಿ ಇಲ್ಲ. ಆಲ್ರೆಡಿ ಸ್ನೋಫಾಲ್ ಆಗಿ ಬ್ಲ್ಯಾಕ್ ಐಸ್ ಆಗಿ ಕನ್ವರ್ಟ್ ಆಗಿದೆ ಅಂತಾಗ ನಮಗೆ ಚೈನ್ ಬೇಕಾಗತ್ತೆ. ಆ್ಯಂಡ್ ಅಗೇನ್ ಇಟ್ಸ್ ಅ ರಿಸ್ಕ್. ಯಾಕಂದರೆ ಚೈನೂ ನಾವು 100% ಅದು ನಮಗೆ ಗ್ಯಾರಂಟಿ ಗ್ರಿಪ್ ಕೊಡುತ್ತೆ ಅಂತಲೂ ನಂಬೋಕ್ಕಾಗಲ್ಲ. ಅಲ್ಲಿ ತುಂಬ ಬ್ಲ್ಯಾಕ್ ಐಸ್ ಆಗಿದೆ ಅಂತ ಅಂದರೆ ಜಾರ್ತೀವಿ. ಸೊ ಸಮ್ಟೈಮ್ಸ್ ಇಟ್ ವಿಲ್ ವರ್ಕೌಟ್, ಸಮ್ಟೈಮ್ ಇಟ್ ವಿಲ್ ನಾಟ್ ವರ್ಕೌಟ್. ಸೊ ಡಿಪೆಂಡ್. ಸೊ ಬೈಕಿಂಗ್ ಜರ್ನಿನಲ್ಲೇ ನಿಮ್ಮನ್ನು ಸಿಕ್ಕಾಪಟ್ಟೆ ಹೆದರಿಸಿದ್ದು ಒಂದು ಪಾತ್ ಆಗಿರಲಿ ಅಥವಾ ಜರ್ನಿ ಯಾವುದು? ಹೆದರಿಸಿದ್ದು ಅಂದರೆ ನಾನು ಭಯ ಪಟ್ಟಿದ್ದು ಯೂಶಲಿ ಅಂತ ಅಂದರೆ ಮನುಷ್ಯರನ್ನ ಬಿಟ್ಬಿಡಿ. ಇಲ್ಲ ನನಗೆ ಒಂದು ಭಯ ಅನ್ನೋದೊಂದು ಪಾರ್ಟ್ ಇರುತ್ತೆ. ನನಗೆ ಯೂಶಲಿ 6 ಗಂಟೆ ಮೇಲೆ ನಾನು ರೈಡ್ನ ಪ್ರಿಫರ್ ಮಾಡಲ್ಲ. ಏನಕ್ಕೆ ಅಂತ ಅಂದರೆ, ಒಂದು ನಾನು ಪವರ್ ಗ್ಲಾಸಸ್ ಹಾಕೊತೀನಿ. ನಾನು ಗ್ಲಾಸ್ ಬಿಚ್ಚಿದ್ರೆ ನೀವು ಎದುರುಗಡೆ ಕಾಣಿಸಲ್ಲ, ಅಷ್ಟೊಂದು ಜಾಸ್ತಿ ಪವರ್ ಇದೆ. ರಾತ್ರಿ ಹೊತ್ತು ನಾನು ನಮ್ಮ ಮನೇಲಿದ್ದಾಗಲೂ ಸಿಟಿಯಲ್ಲೂ ನಾನು ರೈಡ್ ಮಾಡಲ್ಲ. 6-7 ಗಂಟೆ ಮೇಲೆ ನಾನು ಎಲ್ಲೂ ಆಚೆ ಹೋಗಲ್ಲ, ರಿಸ್ಕು. ಯಾಕಂದರೆ ಆಪೋಸಿಟ್ ಲೈಟು ನಮ್ಮ ಸ್ಪೆಕ್ಸಿಗೆ ರಿಫ್ಲೆಕ್ಟ್ ಆದಾಗ ಮತ್ತು ಹೆಲ್ಮೆಟ್ ವೈಸರಿಗೆ ರಿಫ್ಲೆಕ್ಟ್ ಆದಾಗ ನನಗೆ ಮುಂದೆ ರೋಡ್ ಕಾಡಲ್ಲ. ಕಿನಾರ್ ವ್ಯಾಲಿ ಅಂತ ಇದೆ, ಅದು NH, ನಾನು ವರ್ಲ್ಡ್ಸ್ ಡೆಡ್ಲಿಯೆಸ್ಟ್ ಹೈವೇ ಅಂತ ಹೇಳಿದ್ನಲ್ವ. ಅಲ್ಲೇನಾಗಿದೆ, ಹಿಂದಿನ ದಿನ ಕಂಪ್ಲೀಟ್ ಲ್ಯಾಂಡ್ಸ್ಲೈಡ್ ಆಗಿದೆ. ಈಗ ಮೊನ್ನೆ ಹೋಗಿದ್ದ ರೈಡಲ್ಲೇ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಐ ಥಿಂಕ್ ಅಕ್ಟೋಬರಲ್ಲಿ ನಾನು ಸ್ಪಿಟಿಗೆ ಹೋಗಿದ್ದೆ. ಆಗ ಬರಬೇಕಾದ್ರೆ ಏನಾಗಿತ್ತು ಅಂತ ಅಂದರೆ, ಕಂಪ್ಲೀಟ್ಲಿ ಲ್ಯಾಂಡ್ಸ್ಲೈಡ್ ಆಗಿ ಫುಲ್ಲು ಸ್ಲಶ್ ಆಗಿಬಿಟ್ಟಿದೆ ರೋಡ್. ವಿಪರೀತ ಕೊಚ್ಚೆ ಆಗಿಬಿಟ್ಟಿದೆ. ಎಲ್ಲಿ ಕಾಲಿಟ್ರೂ ಬಿದೋಗ್ಬಿಡ್ತೀವಿ. ಈಚೆ ಕ್ಲಿಫ್ ಇದೆ, ಅದಕ್ಕೇನು ಬ್ಯಾರಿಗೇಡ್ಸ್ ಇಲ್ಲ, ಬಿದ್ದರೆ ಹೋಯ್ತು, ಏನು ಬಾಡಿಲಿ ಮೂಳೆನೂ ಸಿಗಲ್ಲ. ಆ ಥರ ಏರಿಯಾಗಳವು. ಭಯಪಡ್ಕೊಂಡ್ರೂ ಯಾರೂ ಬರಲ್ಲ. ಲಾರಿಗಳು ಮೂವ್ಮೆಂಟ್ ಆಗ್ತಿರುತ್ತೆ, ಆರ್ಮಿ ಗಾಡಿಗಳು ಮೂವ್ಮೆಂಟ್ ಆಗ್ತಿರುತ್ತೆ. ಬಟ್ ಅಷ್ಟು ದೊಡ್ಡ ಗಾಡಿ ಮುಂದೆ ನಮ್ಮ ಬೈಕ್ ಚಿಕ್ಕದು ಏನು ಕಾಣಿಸುತ್ತೆ. ಸೊ ಅವಾಗ ಏನಾಯಿತು ಅಂದರೆ, ಜೋರು ಮಳೆ ಶುರುವಾಯಿತು. ಈ ಸ್ಲಶ್ ಏನಾಯಿತು, ಜಾರೋದಕ್ಕೆ ಶುರುವಾಯಿತು. ತುಂಬ ಭಯ ಬಿದ್ದೆ ನಾನು ಆ್ಯಕ್ಚುಲಿ ಆ ಮೂಮೆಂಟು. ಬಿಕಾಸ್ ನಂಗೆ ವಿಸಿಬಿಲಿಟಿ ಹೊಟ್ಟೋಗಿತ್ತು. ವಿಸಿಬಿಲಿಟಿ ಅಂದರೆ ಕತ್ಲೆ, ಅಂದರೆ ಇಟ್ಸ್ ಅ ಪಿಚ್ ಡಾರ್ಕ್. ನಿಮಗೆ ಏನೂ ಇಲ್ಲ, ಸ್ಟ್ರೀಟ್ ಲೈಟ್ಸ್ ಇಲ್ಲ, ಏನೂ ಇಲ್ಲ. ಎದುರುಗಡೆ ಗಾಡಿ ಬರೋನ್ನ ಓಕೆ ಹಿಂಗೆ ನೋಡಬೇಕು. ನಮ್ಮ ಹೆಡ್ಲ್ಯಾಂಪು, ಫಾಗ್ ಲ್ಯಾಂಪು ಅಲ್ಲಿ ಏನೂ ವರ್ಕ್ ಆಗಲ್ಲ. ಆ ಥರ ಏನೂ ಕಾಣಲ್ಲ ನಿಮಗೆ, ಪಿಚ್ ಡಾರ್ಕ್ ಅದು ಮೌಂಟನ್ಸಲ್ಲಿ. ಸೊ ಆ ಮೂಮೆಂಟು ನನಗೆ ಅಳು ಬರಂಗಾಯಿತು. ಬೇಡ, ನಿಲ್ಲಿಸ್ಬಿಡೋಣ, ಸಾಕು,
ಮುಂದೆ ಯಾವುದೋ ಒಂದು ಊರಿದೆ ಅಂತ ಮ್ಯಾಪಲ್ಲಿ ತೋರಿಸ್ತಿದೆ. ಐ ಥಿಂಕ್ ಇನ್ನೊಂದು ಹಾರ್ಡ್ಲಿ 5 ಕಿಲೋಮೀಟರ್ಸ್ ನಾನು ರೈಡ್ ಮಾಡಿದ್ರೆ ಒಂದು ಊರು ಸಿಗುತ್ತೆ, ನಿಲ್ಲಿಸ್ಬಿಡೋಣ. ಸೊ ಅವತ್ತು ನೈಟು ನಾನು ಹೆದರಿದ್ದು, ಅವತ್ತೊಂದು ದಿನ ನಾನು ಹೆದರಿದೆ ಆ್ಯಕ್ಚುಲಿ, ಬಿದೋಗ್ಬಿಟ್ರೆ ಅಂತ ಭಯ ಬಂತು ನನಗೆ. ಅದಾಗಿ ನೆಕ್ಸ್ಟ್ ಡೇನೇ ನಂಗೆ ಆಕ್ಸಿಡೆಂಟ್ ಆಗಿತ್ತು. ಐ ಥಿಂಕ್ ಆ ಸೆನ್ಸೇಷನ್ ನನಗೆ ಅಲ್ಲೇ ಕೊಟ್ಟಿತ್ತು. ಪಂಜಾಬಲ್ಲಿ ಆಕ್ಸಿಡೆಂಟ್ ಆಯಿತು. ಅಲ್ಲಿಂದ ಏನಾಯ್ತು ಕೇಳ್ಬೋದಾ? ಎಸ್, ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಟ್ರ್ಯಾಜಿಡಿ ಇನ್ ಮೈ ಲೈಫ್. ಆ್ಯಂಡ್ ಈ ಬೈಕಿಂಗ್ ಜರ್ನಿಯಲ್ಲಿ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಬೀಯಿಂಗ್ ಅ ಬೈಕರ್, ಆಕ್ಸಿಡೆಂಟ್ ಆದರೂ ಆಗುತ್ತೆ, ಇಲ್ಲ ಚೆನ್ನಾಗಿದ್ರು ಚೆನ್ನಾಗಿರ್ತೀರಿ, ಅದೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಇದು ಲೈಫಲ್ಲಿ ಮೂವ್ ಆನ್ ಆಗಬೇಕು. ಏನು ಅಂತ ಅಂದರೆ, ಸ್ಪಿಟಿಯಲ್ಲಿ ನಾನು ಹೇಳಿದೆ ನಿಮಗೆ, ಸ್ನೋಫಾಲ್ ಆಯಿತು, ವರ್ಷದ ಮೊದಲನೇ ಸ್ನೋಫಾಲ್ ಆಯಿತು. 3 ದಿನ ಸಿಗಾಕೊಂಡ್ವಿ. ಅದಾಗ್ತಾ ಇದ್ದಂಗೆ ನೆಕ್ಸ್ಟ್ ಡೇ ಅಲ್ಲಿಂದ ನಾವು ಆ್ಯಕ್ಚುಲಿ ನಮ್ಮದು ಬೇರೆ ಪ್ಲ್ಯಾನ್ ಇದ್ದಿದ್ದು, ಬೇರೆ ಕಡೆ ಜನ್ಸ್ಕಾರ್ಗ್ ಅನ್ನೋ ಒಂದು ಊರಿಗೆ ಹೋಗಬೇಕಿತ್ತು, ಮತ್ತು ಲೇಗ್ ಹೋಗಿ ಜನ್ಸ್ಕಾರು ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಅಲ್ಲೇನಾಯಿತು, ಸ್ನೋಫಾಲ್ ಆಗೋಯ್ತು ಸ್ಪಿಟಿಯಲ್ಲಿ. ಈ ಕಡೆ ಏನು ಮಾಡಿದ್ರು, ಲೆಫ್ಟ್ ಸೈಡು ಯಾವುದೂ ವೆಹಿಕಲ್ಸ್ ಅಲೋ ಮಾಡಲ್ಲ, ಚಂದ್ರತಾಲ್ ಲೇಕ್ ಎಲ್ಲ ಬರುತ್ತಲ್ಲ, ಯಾರೂ ಅಲೋ ಮಾಡಲ್ಲ, ಸ್ನೋಫಾಲ್ ಆಗಿದೆ, ಬಂದಿರೋ ದಾರಿ ವಾಪಸ್ ಹೋಗಬೇಕು ಅಂತ ಆರ್ಮಿ ಕಡೆಯಿಂದ ಎಲ್ಲ ಕಡೆನೂ ಅನೌನ್ಸ್ಮೆಂಟ್ ಮಾಡಿಬಿಟ್ರು. ಸರಿ ಆಯಿತು, ವಾಪಸ್ಸು ಶಿಮ್ಲಾಗೆ ಬರಬೇಕು, ಶಿಮ್ಲಾಯಿಂದ ಚಂಡೀಗಢ ಬರಬೇಕು, ಚಂಡೀಗಢದಿಂದ ನೋಡೋಣ, ಅಲ್ಲಿ ಹೋಗ್ಬಿಟ್ಟು ಬೇರೆ ಏನಾದರೂ ಡಿಟೂರ್ ಮಾಡ್ಕೊಂಡು ಹೋಗೋಣ, ಇಲ್ಲಾಂದರೆ ವಾಪಸ್ ಹೋಗೋಣ ಮನೆಗೆ ಅನ್ನೋ ಪ್ಲ್ಯಾನಲ್ಲಿತ್ತು. ಅಲ್ಲಿಂದ ಸ್ನೋ ಆಯಿತು, ಬೆಳಿಗ್ಗೆ ಸ್ನೋ ಆಯಿತು, ಹೊರಟ್ವಿ, ಸ್ನೋ ಬರ್ತಾನೆ ಇತ್ತು, ಆಗ್ತಾನೆ ಇತ್ತು. ಹೆಂಗೋ ಅಲ್ಲಿಂದ ಬಚಾವಾಗಿ ಬಾರ್ಡರಿಗೆ ಬಂದ್ವಿ, ಸ್ಪಿಟಿ ಬಾರ್ಡರಿಗೆ ಬಂದ್ವಿ, ನಾವು ಕಾಜಾ ಬಾರ್ಡ್ರಿಗೆ ಬಂದ್ವಿ. ಅದಾದಮೇಲೆ ಅಟ್ ಎನಿ ಕಾಸ್ಟ್ ಇವತ್ತು ಹೊಡೆದು ಬಿಡೋಣ, ಶಿಮ್ಲಾಗೋ ಚಂಡೀಗಢಗೂ ಹೊಡೆದು ಬಿಡೋಣ. ಹಾರ್ಡ್ಲಿ 350-400 ಕಿಲೋಮೀಟರ್ಸು. ಬಟ್ ಏನಂದರೆ ಮೌಂಟನ್ಸಲ್ಲಿ ಇರೋದ್ರಿಂದ ಟೈಮ್ ತೊಗೊಳುತ್ತೆ, ತುಂಬ ಟೈಮ್ ಕನ್ಸಂಪ್ಷನ್ ಇದೆ ನಮಗೆ. ಅಲ್ಲೇನು ಮಾಡಿದ್ವಿ, ಆಯಿತು ಹೊರಡೋಣ ಶಿಮ್ಲಾಗು, ಅಲ್ಲಿಂದ ಶಿಮ್ಲಾಗೆ ಹೋದ್ವಿ. ಆಮೇಲೆ ಏನಾಯಿತು, ಸರಿ ಬೇಡ ಇವತ್ತು ಸ್ಟಾಪ್ ಮಾಡೋಣ. ಶಿಮ್ಲಾ ಚಳಿ ಶುರುವಾಗಿತ್ತು, ಯಾಕಂದರೆ ಈ ಕಡೆ ಸ್ನೋ ಆಗ್ತಿತ್ತು, ಅದು ಈ ಕಡೆ ಚಳಿ ಶುರು ಆಗ್ತಿತ್ತು ಶಿಮ್ಲಾ ಕಡೆ. ಸ್ಟಾಪ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ಏನಾಯಿತು, ಚಂಡೀಗಢಗೆ ಹೊರಡ್ವಿ. ಚಂಡೀಗಢಗೆ ಹೊಡೆದ್ಬಿಟ್ವಿ ಅಲ್ಲಿಂದ. ಆಮೇಲೆ ಮಧ್ಯಾಹ್ನ ಊಟ ಗೀಟ ಎಲ್ಲ ಆಯಿತು, ಸರಿ ಆಯಿತು, ಎಲ್ಲಿಗೆ ಹೋಗೋಣ ನೆಕ್ಸ್ಟು, ವಾಪಸ್ ಬೆಂಗಳೂರಿಗೆ ಹೋಗ್ಬಿಡೋಣವಾ, ಇಲ್ಲ ಅಂತಂದರೆ ರೈಡ್ ಕಂಟಿನ್ಯೂ ಮಾಡೋಣ. ಸರಿ ಪ್ಲ್ಯಾನ್ ಮಾಡಿದ್ವಿ. ಈಗ ವಿಂಟರ್ ಆವಾಗ ಶುರು ಆಗ್ತಾ ಆಯಿತು, ಬಿಕಾಸ್ ನಾವು ಹೋಗಿದ್ದು ಅಕ್ಟೋಬರಲ್ಲಿ. ನಾನು ಮತ್ತು ನನ್ನ 3 ಜನ ಫ್ರೆಂಡ್ಸ್ ಹೋಗಿದ್ದು, 2 ಗಂಡಸರು, ನಾನೊಬ್ಬಳೇ ಲೇಡಿ ಇದ್ದಿದ್ದು. ಸೊ ಏನು ಪ್ಲ್ಯಾನ್ ಮಾಡಿದ್ವಿ, ಸರಿ ರಾಜಸ್ಥಾನ ಹೋಗ್ಬಿಡೋಣ, ಜೈಸಲ್ಮೇರ್ಗೆ ಹೋಗ್ಬಿಡೋಣ. ವಿಂಟರು ಇಟ್ಸ್ ಅ ಬೆಸ್ಟ್ ಸೀಸನ್ ಟು ವಿಸಿಟ್, ಸಮ್ಮರಲ್ಲಿ ಆಗಲ್ಲ. ಆಯಿತು, ಟಕ್ಕನಂಗೆ ರೆಡಿ, ಅಲ್ಲಿಂದ ಗೇರಪ್ಪು ಸೀದಾ ಹೊರಟ್ವಿ. ಅಲ್ಲಿಂದ ಹೊರಟ್ವಿ. ನಾವು ಆ್ಯಕ್ಚುಲಿ ತಿಂಡಿ ತಿಂದಾಗ ಮಧ್ಯಾಹ್ನ 12:30 ಆಗಿತ್ತು. ಪರೋಟ ತಿಂದು ಮಜ್ಜಿಗೆ ಕುಡಿದು ಅಲ್ಲಿಂದ ಇವತ್ತು ಜೈಸಲ್ಮೇರ್ 1000 ಕಿಲೋಮೀಟರ್ ಅಟ್ ಎನಿ ಕಾಸ್ಟ್ ಇವತ್ತು ಜೈಸಲ್ಮೇರ್ ರೀಚ್ ಆಗಬೇಕು. ಯಾಕಂದರೆ ನಮ್ಮ ಹತ್ರ ಟೈಮ್ ಕಮ್ಮಿ ಇತ್ತು, ಬಿಕಾಸ್ ಅವರೆಲ್ಲ ವರ್ಕಿಂಗ್ ಅಫಿಷಿಯಲ್ಸ್, ಅವ್ರಿಗೆ ರಜಾ ಇಷ್ಟೇ ಇತ್ತು. ಸರಿ ಇಟ್ಸ್ ಓಕೆ, ನಮಗೆ ಅಭ್ಯಾಸ ಇದೆಯಲ್ಲ, ಸರಿ ನಡಿ ಆಯಿತು ಅಂತ. ಹಿಂದಿನ ದಿನ ನೋಡಿದ್ರೆ ಅವತ್ತು ನೈಟು ಮಿಸ್ ಹೊಡೆದಿತ್ತು. ಅವತ್ತು ಹಿಂದಿನ ದಿನ ಆ್ಯಕ್ಚುಲಿ ನಾನು ನಿದ್ದೆ ಮಾಡಿಲ್ಲ, ಏನೋ ಸಂಕಟ ಗೊತ್ತಿಲ್ಲ ನನಗೆ, ಅದೆಲ್ಲ ಕೇರ್ ಮಾಡಿಲ್ಲ, ನಾನು ಬಿಟ್ಬಿಟ್ಟಿದ್ದೀನಿ. ಎಡಿಟಿಂಗ್ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಟೈಮ್ ಪಾಸ್ ಮಾಡ್ಕೊಂಡು ರಾತ್ರಿ ಎಲ್ಲ ಕಾಲ ಕಳ್ದಿದ್ದೀನಿ, ನಿದ್ದೆ ಬೇರೆ ಮಾಡಿಲ್ಲ ನಾನು. ಇಲ್ಲ ಆಯಿತು, ಹೋದ್ವಿ. ಕರೆಕ್ಟಾಗಿ ಪಂಜಾಬ್ ಹರಿಯಾಣ ನ್ಯಾಷನಲ್ ಹೈವೇ, ಇಟ್ಸ್ ಅ ನ್ಯಾಷನಲ್ ಹೈವೇ. ಹೋಗ್ತಾ ಇದ್ದೀನಿ ನಾನು, ಇಂಟರ್ಕಾಮಲ್ಲಿ ಕನೆಕ್ಟ್ ಆಗಿರ್ತೀವಿ ಬ್ಲೂಟೂತಲ್ಲಿ ಹೆಲ್ಮೆಟ್ಸಿಂದ. ಸೊ ನಾನು ಅವ್ರಿಗೆ ಹೇಳಿದೆ, ನನಗೆ ಯಾಕೋ ನಿದ್ದೆ ಬರೋ ಥರ ಆಗ್ತಾಯಿದೆ, ಒಂದು ಟೀ ಸ್ಟಾಪ್ ಬೇಕು ನನಗೆ ಅಂತ ನಾನು ಕೋ ರೈಡರಿಗೆ ಹೇಳಿದೆ ಇಂಟರ್ಕಾಮಲ್ಲಿ. ಅವರು ನಾನು ಹಿಂದೆ ಇದ್ದರು, ನಾನು ಮುಂದೆ ಇದ್ದೆ, ಇನ್ನೊಬ್ಬರು ಆ್ಯಕ್ಚುಲಿ 15 ಕಿಲೋಮೀಟ್ರ್ ಮುಂದೆ ಹೊಟ್ಟೋಗ್ಬಿಟ್ಟಿದ್ರು. ನಾನು ಅದೇ ಹೇಳಿದ್ದು, ಇದು ರೇಸಿಗೆ ಬಂದಿಲ್ಲ, ನೀವು ರೈಡಿಗೆ ಬಂದಿದ್ದೀರಾ ಅಂತ ಕೆಲವ್ರಿಗೆ ಅರ್ಥನೇ ಆಗಲ್ಲ. ಯು ಹ್ಯಾವ್ ಟು ಬಿ ರೆಸ್ಪಾನ್ಸಿಬಲ್ ವೆನ್ ಪೀಪಲ್ ಆರ್ ವಿತ್ ಯು. ಇದೊಂದು ನನಗೆ ವೆರಿ ಯಾವ ಟೈಮಲ್ಲಿ ಯಾರಿಗೆ ಏನಾಗುತ್ತೋ ಗೊತ್ತಿಲ್ಲ, ಏನೋ ಆಗಿಲ್ಲ ಅಂದರೂ ಫೈನ್, ಇರಬೇಕು ಯಾರಾದರೂ ಒಬ್ರು ಇರಬೇಕು ಜೊತೆಗೆ. ಒಬ್ಬರೇ ಹೋದಾಗ ಅದು ಬೇರೆ, ಗ್ರೂಪಲ್ಲಿ ಹೋದಾಗ ಇರಬೇಕು. ಯು ಹ್ಯಾವ್ ಟು ಟೇಕ್ ರೆಸ್ಪಾನ್ಸಿಬಿಲಿಟೀಸ್. ಆ ರೆಸ್ಪಾನ್ಸಿಬಿಲಿಟಿ ಒಬ್ರಿಗೆ ಇರಲಿಲ್ಲ, ಹೊಟ್ಟೋಗಿದ್ರು. ಇನ್ನೊಬ್ರು ನನ್ನ ಜೊತೆನೇ ಇದ್ದರು. ಹೋಗ್ತಾ ಇದ್ದೀನಿ, ಹೇಳಿದೆ ಜಸ್ಟ್ ನಿದ್ದೆ ಬರೋಂಗೆ ಆಗ್ತಾಯಿದೆ ಅಂತ ಹೇಳಿದೆ. ಅವರು ಆಯಿತು ನಿಲ್ಲಿಸ್ತೀನಿ ಅಂತ ಅಂದ್ಬಿಟ್ಟು, ಆ್ಯಕ್ಚುಲಿ ಅದೆಲ್ಲ ಕಂಪ್ಲೀಟ್ ಕ್ಯಾಮ್ರಲ್ಲಿ ರೆಕಾರ್ಡ್ ಆಗಿದೆ, ನನ್ನನ್ನು ಓವರ್ಟೇಕ್ ಮಾಡಿಬಿಟ್ಟು ಹೀಗೆ ಮುಂದೆ ಹೋದರು. ಆ ಹೋಗಿರೋ 5 ಸೆಕೆಂಡ್ಸಲ್ಲಿ ನಾನು ಕ್ರ್ಯಾಶ್ ಆಗಿದ್ದೀನಿ. ಏನಾಯ್ತು? ಹೋಗ್ಬಿಟ್ಟು ಲೆಫ್ಟ್ ಸೈಡು ಬ್ಯಾರಿಗೇಟ್ಗೆ ಹೊಡೆದ್ಬಿಟ್ಟಿದ್ದೀನಿ ನಾನು. ನಿದ್ದೆ ಅಲ್ಲ, ಇಟ್ ವಾಸ್ ಸನ್ಸ್ಟ್ರೋಕ್. ಕಣ್ಣು ಪೂರ್ತಿ ಎಳಿತಿತ್ತು, ನಾನು ಅಂದ್ಕೊಂಡೆ ನಿದ್ದೆ ಬರ್ತಿದೆ ಅಂತ. ಆ್ಯಕ್ಚುಲಿ ಇಟ್ ವಾಸ್ ಅ ಸನ್ಸ್ಟ್ರೋಕ್. ಯಾವಾಗ ನಾನು ತಲೆ CT ಸ್ಕ್ಯಾನ್ ಎಲ್ಲ ಮಾಡಿದ್ರು ಆವಾಗ ಸನ್ಸ್ಟ್ರೋಕ್ ಅಂತ ಗೊತ್ತಾಯ್ತು ಅವರಿಗೆ. ಇಷ್ಟು ಡ್ಯೂರೇಷನಲ್ಲಿ ಅದು ಮೈಂಡು ಆಕ್ಸಿಜನ್ ಸಪ್ಲೈ ಆಗಿಲ್ಲ ಅಂತ ಸರ್ಟಿಫೈ ಆಯಿತು. ಆಮೇಲೆ 13 hours ಕೋಮಾಲಿದ್ದೆ ನಾನು ಆಕ್ಸಿಡೆಂಟ್ ಆಗಿ. ಬ್ಯಾರಿಗೇಟಿಗೆ ಇವತ್ತು ನಾನು ಬದುಕಿದ್ದೀನಿ ಅಂತಂದರೆ ನನ್ನ ಭೀಮಾ ಕೊಟ್ಟಿರೋ ಭಿಕ್ಷೆ. ಭೀಮಾ ಅಂದರೆ ನನ್ನ ಬೈಕ್ ಹೆಸರು ಭೀಮಾ ಅಂತ. ಅವ್ನು ಕೊಟ್ಟಿರೋ ಭಿಕ್ಷೆ ಇವತ್ತು ನಾನು ಜೀವಂತವಾಗಿರೋದು. ಯಾಕಂದರೆ ನಾನು ಎಷ್ಟು ಇಂಪ್ಯಾಕ್ಟ್ ತೊಗೊಂಡಿದ್ದೀನಿ, ಅವನು ಇವತ್ತು ಅಷ್ಟೇ ಇಂಪ್ಯಾಕ್ಟ್ ತೊಗೊಂಡಿದ್ದಾನೆ. ನಾನು ಅವತ್ತು ಪ್ಯಾನಿಯರ್ಸು, ನನ್ನ ಟಾಪ್ ಬಾಕ್ಸು, ನಾನು ಹಾಕಿರೋ ರೈಡಿಂಗ್ ಗೇರ್ಸು, ಅವತ್ತು ನಾನು ಸಪೋರ್ಟ್ ಮಾಡಿದ್ದಕ್ಕೆ ನಾನು ಬದುಕಿದ್ದೀನಿ. ಯಾವ ಲೆವೆಲ್ಗೆ ಅಂದರೆ ಲೆಫ್ಟ್ ಬ್ಯಾರಿಗೇಟ್, ಇದು ಬ್ಯಾರಿಗೇಟು ಹಿಂಗೆ ಹೋಗಿ ಹಿಂಗೆ ಹೊಡೆದಿದ್ದೀನಿ, 3 ಫ್ಲಿಪ್ ಆಗಿಬಿಟ್ಟು ಮಧ್ಯದ ರೋಡಲ್ಲಿ ಬಿದ್ದಿದ್ದೀನಿ. ನ್ಯಾಷನಲ್ ಹೈವೇ 4-5 ಲಾರಿಗಳು ಮೂವ್ಮೆಂಟ್ ಆಗ್ತಾಯಿದೆ.
ಕಂಪ್ಲೀಟ್ ಕ್ಯಾಮ್ರಾ ಕವರೇಜು. ನನಗೆ ಗೊತ್ತಿಲ್ಲ, ನನಗೆ ವೀಡಿಯೋ ಸಿಕ್ಕಿದ ಮೇಲೆ ಶಿಟ್ ಏನಿದು ಹಿಂಗಾಗಿದೆ ನನ್ನ ಲೈಫು ಅಂತ ನೋಡ್ತಾ ಇದ್ದೀನಿ. ಯಾರೋ ಪಾಪ ಅಲ್ಲಿ ಸಿಂಗ್ಗಳವ್ರು ಇರ್ತಾರಲ್ಲ ಪಂಜಾಬಿಗಳು, ಅವರೆಲ್ಲ ಬಂದು ಅಡ್ಡ ಹಾಕಿ ಲಾರಿ ಸ್ಟಾಪ್ ಮಾಡಿ ನನ್ನೆಲ್ಲ ಲಿಫ್ಟ್ ಮಾಡಿ, ಗಾಡಿನ ಲಿಫ್ಟ್ ಮಾಡಿ ಎಲ್ಲ ಇಟ್ಟಿದ್ದಾರೆ. ಮತ್ತು ಲಿಫ್ಟಿಂಗ್ ಟೈಮಲ್ಲಿ ಅಫ್ಕೋರ್ಸ್ ಇವಾಗ ಯಾರೋ ಸೀರಿಯಸ್ ಆಕ್ಸಿಡೆಂಟ್ ಆಯಿತು ಅಂತಂದರೆ ಹಿಂಗೆಂಗೂ ಲಿಫ್ಟ್ ಮಾಡಿಬಿಡ್ತಾರೆ. ಸೊ ಮೆಡಿಕಲ್ ಎಮರ್ಜೆನ್ಸಿ ಅಥವಾ ಆಂಬುಲೆನ್ಸ್ ಬರೋವರೆಗೂ ವೆಯ್ಟ್ ಮಾಡಿಲ್ಲ, ರಾಂಗಾಗಿ ಸ್ವಲ್ಪ ಲಿಫ್ಟ್ ಮಾಡಿದ್ದಾರೆ. ಸೊ ಯಾವತ್ತೂ ಹೇಳೋದು ಯಾರಾದರೂ ಆಕ್ಸಿಡೆಂಟ್ ಆಗಿರೋ ಪರ್ಸನ್ಸ್ ಬಂದರೆ ದಯವಿಟ್ಟು ಯಾರೂ ಟಚ್ ಮಾಡಬೇಡಿ. ನಮಗೆ ಗೊತ್ತಿಲ್ಲ ಏನಾಗಿರುತ್ತೆ ಅಥವಾ ಅವ್ರಿಗೆ ಏನಾಗಿರುತ್ತೆ ಅಂತ. ಪಾಪ ಅವ್ರು ಗಾಬರಿಲಿ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ, ಅವ್ರದ್ದು ತಪ್ಪು ಅಂತ ಹೇಳ್ತಿಲ್ಲ, ಹೆಲ್ಪ್ ಮಾಡೋಕ್ಕೆ ಬರ್ತಾರೆ. ರಾಂಗಾಗಿ ಎತ್ತದಾಗ ಏನಾಗುತ್ತೆ, ನಮ್ಮ ಮೂಳೆಗಳು ಬ್ರೇಕ್ ಆಗುತ್ತೆ, ಒಳಗಡೆ ಆಗಿರೋ ಡ್ಯಾಮೇಜ್ ಮೇಲೆ ಮತ್ತೊಂದಷ್ಟು ಡ್ಯಾಮೇಜಸ್ ಆಗಿಬಿಡುತ್ತೆ. ಸೊ ರೈಟಾಗಿ ಏನು ಮಾಡಬೇಕು? ಆಂಬುಲೆನ್ಸ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಯಾಕಂದರೆ ನ್ಯಾಷನಲ್ ಹೈವೇಲಿ ಎಲ್ಲ ಕಡೆ ಆಂಬುಲೆನ್ಸ್ಗಳು ನಿಂತೇ ಇರುತ್ತೆ. ಕಾಲ್ ಮಾಡಬೇಡ, ಆಂಬುಲೆನ್ಸ್ ಎಲ್ಲಿದ್ದರೂ ಬಂದುಬಿಡ್ತಾರೆ ಒಂದು 5-10 ಮಿನಿಟ್ಸಲ್ಲಿ. ಸೊ ಆಂಬುಲೆನ್ಸ್ ಬರೋವರೆಗೂ ದಯವಿಟ್ಟು ಆಕ್ಸಿಡೆಂಟ್ ಪೇಷಂಟ್ಸ್ಗಳನ್ನ ಟಚ್ ಮಾಡಬೇಡಿ. ಒಂದವ್ರಿಗೆ ಮಾತಾಡಿಸ್ತಾ ಇರಬೇಕು, ಅವ್ರಿಗೆ ಜ್ಞಾನ ಹೋಗಕ್ಕೆ ಬಿಡಬಾರ್ದು. ಆಕ್ಸಿಡೆಂಟ್ ಆಗಿರೋರಿಗೆ ಮಾತಾಡಿಸ್ತಾ ಇರಬೇಕು, ಏನಾಗಿಲ್ಲ ಸಮಾಧಾನ ಮಾಡಿ ಕೂರಿಸ್ಬೇಕು. ಬಟ್ ನನ್ನ ಕೇಸಲ್ಲಿ ಆ ವಿಡಿಯೋ ನೋಡಿದಾಗ ನನಗೆ ರಿಯಲೈಸ್ ಆಯಿತು, ಈ ಕೈ ಮುರಿದೋಗಿತ್ತು, ನಂದು ಆಲ್ರೆಡಿ ಕೈ ಮುರಿದೋಗಿತ್ತು. ಈ ಕೈನ ನಾನು ಹಿಂಗೆ ಹಿಡ್ಕೊಂಡಿದ್ದೀನಿ, ಹಿಂಗೆ ಬಿದ್ದಿದ್ದೀನಿ, ನನ್ನ ಹೆಲ್ಮೆಟ್ ಎಗರೋಗಿದೆ, ನನ್ನ ಜಾಕೆಟ್ ಫುಲ್ ಮುಖ ಮುಚ್ಕೊಂಡಿದೆ. ಈ ಕೈನ ಹಿಂಗೆ ಎತ್ತಕ್ಕೆ ಲಿಫ್ಟ್ ಮಾಡಿದ್ದೀನಿ, ಈ ಕೈನ ಲಿಫ್ಟ್ ಮಾಡಿದ್ದೀನಿ, ಎತ್ತಕ್ಕಾಗಿಲ್ಲ ನನಗೆ. ಕಾಲ ಏನಾಗಿದೆ, ಇಷ್ಟು ನಾನು ಹಾಕಿದ್ದು ರೈಡಿಂಗ್ ಪ್ಯಾಂಟ್ ಏನಿತ್ತು, ಆ ಪ್ಯಾಂಟಿಗೆ ಯಾಕಂದರೆ ಕಬ್ಬಣ ಹೊಡೆದಿತ್ತು ನನಗೆ, ಫುಲ್ ಓಪನ್ ಆಗಿ ಫುಲ್ಲು ರಕ್ತ ಹಿಂಗಾಗಿತ್ತು ನಂದು ಕಾಲು. ಸೊ ಮಾಂಸ ಏನಾಗಿದೆ, ಕಚ್ಕೊಂಡ್ಬಿಟ್ಟಿದೆ ಬ್ಯಾರಿಗೇಟ್ಗಳಿಗೆ, ಅಯ್ಯೋ ಮಾಂಸ ಕಚ್ಕೊಂಡ್ಬಿಟ್ಟಿತ್ತು. ಸೊ ನನ್ನ ಅದು ರೈಡಿಂಗ್ ಗೇರ್ಸಲ್ಲಿದ್ದೆ ಮತ್ತು ಬೂಟ್ಸು ಅದು ಇದು ಎಲ್ಲ ನನ್ನನ್ನು ಯಾರೋ ಬಂದು ಪಾಪ ಕಾರಲ್ಲೆಲ್ಲ ಎತ್ಕೊಂಡು ಹೋಗಿದ್ದಾರಂತೆ. ಎತ್ಕೊಂಡು ಹೋಗಿ ಅದಾದಮೇಲೆ ಗೌರ್ಮೆಂಟ್ ಹಾಸ್ಪಿಟಲಿಗೆ ಫಸ್ಟ್ ಹೋಗಿದ್ದಾರೆ. ಸೊ ನನ್ನ ಗಾಡಿನ ಅಲ್ಲೇ ನಿಲ್ಲಿಸ್ಬಿಟ್ಟು ನನ್ನ ಜೊತೆ ಇದ್ದಿದ್ದು ಕೋ ರೈಡರು ಅಲ್ಲೇ ಇದ್ದು ಇನ್ನೊಬ್ರಿಗೆ ಕಾಲ್ ಮಾಡಿ ವಾಪಸ್ ಬಾ, ಸ್ವಾತಿಗೆ ಆಕ್ಸಿಡೆಂಟ್ ಆಗಿದೆ, ಎಲ್ಲ ರೆಕಾರ್ಡ್ ಆಗಿದೆ ನನ್ನ ಹತ್ರ ಕಂಪ್ಲೀಟ್. ಅವರು ಮಗ ಬಿದ್ದುಬಿಟ್ಟಿದ್ದಾಳೆ, ಆಕ್ಸಿಡೆಂಟ್ ಆಗೋಯ್ತು ಅಂತ ಮಾತಾಡಿರೋದೆಲ್ಲ ಇದೆ. ಬಂದಿದ್ದಾರೆ, ವಾಪಸ್ ಬಂದಿದ್ದಾರೆ. ಒಬ್ರು ಗಾಡಿ ನೋಡ್ಕೊಳ್ಳೋಕೆ ಅಲ್ಲೇ ಹೈವೇಲ್ಲೇ ಬಿಟ್ಬಿಟ್ಟು ಹೋಗಿದ್ದಾರೆ. ನಂದು ಬಾಕ್ಸಸ್ ಎಲ್ಲ ಪ್ಯಾನಿಯರ್ಸ್ ಎಲ್ಲ ಅಲ್ಲೇ ಕಂಪ್ಲೀಟ್ ಜಖಮಾಗಿತ್ತಂತೆ. ನಂದು ಬಾಕ್ಸು ಅಲ್ಲೇ ಬಿಸಾಕಿದ್ದಾರೆ, ಅದರೊಳಗಿದ್ದಿದ್ದು ಲಗೇಜ್ ತೆಗೆದ್ಬಿಟ್ಟು ಬಾಕ್ಸ್ ಫುಲ್ ಹಿಂಗಾಗಿತ್ತಂತೆ. ಸೈಡಿಗೆ 2 ಬಾಕ್ಸ್ ಇರುತ್ತಲ್ಲ ಲಗೇಜು, ಅದು ಇಂಪ್ಯಾಕ್ಟ್ ತೊಗೊಂಡಿರೋದಕ್ಕೆ ನಾನು ಇವತ್ತು ಇಷ್ಟು ಸೇಫ್ ಆಗಿರೋದು. ಇಟ್ ವಾಸ್ ಅ ಹಾರ್ಡ್ ಲಗೇಜ್. ಸಾಫ್ಟ್ ಲಗೇಜ್ ಆಗಿದ್ದಿದ್ರೆ ನಾನು ಅಲ್ಲೇ ಆನ್ ಸ್ಪಾಟ್ ಡೆತ್ ಆಗ್ತಿದ್ದೆ. ಯಾಕಂದರೆ 80 ಸ್ಪೀಡಲ್ಲಿದ್ದೀನಿ. ಇಟ್ಸ್ ಅ ನಾರ್ಮಲ್ ಕ್ರೂಸಿಂಗ್ ಆನ್ ಹೈವೇ 80. ಸೊ ಆ ಸ್ಪೀಡಲ್ಲಿ ಹೊಡೆದಿರೋದಕ್ಕೆ ನಾನು ಇಷ್ಟೊಂದು ಇಂಪ್ಯಾಕ್ಟ್ ತೊಗೊಂಡೆ. ಆಮೇಲೆ ಅಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿದ್ದಾರೆ, ಟ್ರೀಟ್ ಮಾಡಲ್ಲ ಅಂತ ಹೇಳಿದಾರಂತೆ. ಅದಾದಮೇಲೆ ಅಲ್ಲಿ ಇನ್ನೊಂದು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಆ ಏರಿಯಾದಲ್ಲಿ ಬಟಿಂಡ ಅನ್ನೋ ಒಂದು ಏರಿಯಾ, ಆ್ಯಕ್ಚುಲಿ ಅದು ಚಂಡೀಗಢಗೆ ಬರಬೇಕು ಅಂದರೆ ವಾಪಸ್ 250 ಕಿಲೋಮೀಟ್ರ್ ಆಗುತ್ತೆ, ವಾಪಸ್ 250 ಕಿಲೋಮೀಟರ್ಸ್. ಬಟ್ ನನಗೆ ಕಾನ್ಷಿಯಸ್ ಹೊಟ್ಟೋಗಿತ್ತು, ಕಾರಲ್ಲಿ ಮಲಗಿಸ್ಕೊಂಡಾಗಲೇ ನಾನು ಜ್ಞಾನ ತಪ್ಪಿಬಿಟ್ನಂತೆ. ಎಷ್ಟು ಮಾತಾಡ್ಸಿದ್ರು ನಾನು ಎದ್ದೇಳ್ತಾ ಇರಲಿಲ್ಲ ಅಂತ ಹೇಳಿದ್ರು ಕರ್ಕೊಂಡು ಹೋದವರು ನನ್ನ ಜೊತೆಗೆ. ಆಮೇಲೆ ಬಟಿಂಡ ಅನ್ನೋ ಒಂದು ಊರಲ್ಲಿ ಒಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಸೊ ಅದಾದಮೇಲೆ ಅಪ್ಪ ಅಮ್ಮಂಗೆ ಕಾಲ್ ಮಾಡಿ ಹೇಳಿದಾರಂತೆ ಆಕ್ಸಿಡೆಂಟ್ ಆಗಿದೆ ಸ್ವಾತಿಗೆ ಅಂತ. ಸೊ ಅಪ್ಪ ಇಮಿಡಿಯೇಟಾಗಿ ಅವತ್ತು ನೈಟೇ ಚಂಡೀಗಢ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಂಡು ಅಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಆ ಊರಿಗೆ ಬಂದು ಅಪ್ಪ ಬಂದಮೇಲೆ ಆಪ್ರೇಷನ್ಗೆ ರೆಡಿ ಮಾಡಿದ್ರು. ಸೊ ಅಷ್ಟಿವರೆಗೂ ನನಗೆ ಜ್ಞಾನನೇ ಇಲ್ಲ. ನನಗೆ ಆಪ್ರೇಷನ್ ಥಿಯೇಟ್ರಿಂದ ನಾನು ಆಚೆ ಬಂದಮೇಲೆ ನನ್ನ ಕೈ ಕಾಲು ನೋಡ್ತಾ ಇದ್ದೀನಿ, ಎಲ್ಲಿದ್ದೀನಿ, ನನಗೇನಾಯಿತು ಅಂತ. ನನಗೆ ಅಲ್ಲಿವರೆಗೂ ನಂಗೆ ಆಕ್ಸಿಡೆಂಟ್ ಆಗಿರೋದೇ ಗೊತ್ತಿಲ್ಲ. ಆ ಇಡೀ ಮೂಮೆಂಟ್, ಆ ಘಟನೆ ನಾನು ಮರ್ತೋಗಿದ್ದೀನಿ. ಯಾಕಂದರೆ ಅದು ಶಾಕಲ್ಲಿ ಕೆಲವು ಮೆಮೊರೀಸ್ ಹೊಟ್ಟೋಗುತ್ತೆ ಅಂತ ಹೇಳ್ತಾರಲ್ಲ. ಸೊ ಆ ಸಿಚುಯೇಷನ್ ನನಗೇನೂ ನೆನಪಿಲ್ಲ ಆ ಲೆವೆಲ್ಗೆ. ನಾನು ಆಕ್ಸಿಡೆಂಟ್ ನಮ್ಮ ಅಪ್ಪ ನೋಡ್ತಾ ಇದ್ದೀನಿ, ಅಪ್ಪ ಏನು ನಾನು ಎಲ್ಲಿದ್ದೀನಿ, ನನಗೇನಾಯಿತು ಅಂತ ನೋಡಿದ್ರೆ ಕೈ ಕಾಲೆಲ್ಲ ಫ್ರ್ಯಾಕ್ಚರ್. ಇಲ್ಲಿ 2 ಮೇನ್ ಮೂಳೆ ಮುರಿದೋಗಿತ್ತು, ಕಾಲಲ್ಲಿ ಆ್ಯಂಕಲೆಲ್ಲ ಗುಂಡಿರುತ್ತಲ್ವ. ಸೊ ಆ್ಯಂಕಲಲ್ಲಿ ಆ 2 ಪೀಸ್ ಆಗಿದೆ ನನಗೆ. ಅಲ್ಲಿಂದ ರಾಡ್ ಪ್ಲೇಸ್ ಮಾಡಿದ್ದಾರೆ. ಸರಿ ಆಯಿತು, ಇಟ್ಸ್ ಓಕೆ ಅಂತ ಹೇಳಿ ಒಂದು ಸ್ವಲ್ಪ ಬೇಜಾರಾಯಿತು. ಆಮೇಲೆ ಅಕ್ಸೆಪ್ಟ್ ಮಾಡ್ಕೊಂಡೆ ಆಯಿತು ಇಟ್ಸ್ ಓಕೆ ಅಂತ ಹೇಳಿ. ಇದೆಲ್ಲ ಏನು ಕರೆ ಇದೆ, ಇದೆಲ್ಲ ಆಕ್ಸಿಡೆಂಟ್ ಕರೆ ನನಗೆ. ಇದೆಲ್ಲ ಲೈಫ್ ಟೈಮ್ ಹೋಗಲ್ಲ. ಇದಕ್ಕೆ ಮೆಡಿಕೇಷನ್ಸ್ ಮಾಡಿದ್ವಿ ಬಟ್ ಹೋಗಲಿಲ್ಲ, ಇದೆಲ್ಲ ಉಳ್ಕೋತು ಕರೆ ನನಗೆ. ಇದಾದಮೇಲೆ 1 ವಾರ ಆದಮೇಲೆ ಡಿಸ್ಚಾರ್ಜ್ ಮಾಡಿ ಬೆಂಗಳೂರಿಗೆ ಕಳಿಸಿದ್ರು. ಇಲ್ಲಿಂದ ಆ್ಯಕ್ಚುಯಲ್ ಕತೆ ಶುರುವಾಗಿತ್ತು, ಆ್ಯಕ್ಚುಯಲ್ ಸ್ಟೋರಿ ಇಲ್ಲಿಂದ ಬಿಗೇನಾಯಿತು. ಆಕ್ಸಿಡೆಂಟ್ ವಾಸ್ 1 ಪಾರ್ಟ್, ಬಟ್ ಮೆಡಿಕೇಷನ್ ವಾಸ್ ಅಟರ್ ಫೇಲ್ಯೂರ್. ಇಟ್ ವಾಸ್ ಅಟರ್ ಫೇಲ್ಯೂರ್. ಏನಾಯಿತು? ಕಾಲಲ್ಲಿ ರಾಡ್ ಏನು ಪ್ಲೇಸ್ ಮಾಡಿದ್ದಾರೆ, ಕಾಲಲ್ಲಿ ಕೈಯಲ್ಲಿ. ಇಟ್ ವಾಸ್ ಫೈನ್ ಫಾರ್ ಅ ಫ್ರ್ಯಾಕ್ಚರ್ ಆದರೆ ಅಫ್ಕೋರ್ಸ್ ರಾಡ್ ಪ್ಲೇಸ್ ಮಾಡ್ತಾರೆ, ಕಳಿಸ್ತಾರೆ, ಇಲ್ಲಾಂದರೆ ಕಟ್ ಹಾಕ್ಬಿಟ್ಟು ಕಳಿಸ್ತಾರೆ, ಡಿಪೆಂಡಿಂಗ್ ಆನ್ ಸಿಚುಯೇಷನ್. ಈ ಭಾಗ ಏನಿದೆ ನನ್ನ ಮಂಡಿಗಿಂತ ಒಂಚೂರು ಕೆಳಗಡೆ ಭಾಗ ಏನಿದೆ, ಈ ಜಾಗ ನಾನು ಏನು ಹೇಳಿದೆ, ಮಾಂಸ ಕಿತ್ಕೊಂಬಂದಿತ್ತು ಅಂತ ನಿಮಗೊಂದು ಹೇಳಿದೆ ಅಲ್ವಾ, ಆ ಜಾಗನ ಅಲ್ಲಿ ಟ್ರೀಟ್ ಮಾಡಿಲ್ಲ. ಏನು ಮಾಡಿದ್ದಾರೆ ಅಂತಂದರೆ, ಈ ಮಾಂಸ ಏನು ಇದೆಲ್ಲ ಪೀಸ್ ಆಗಿತ್ತು ಎಲ್ಲ ಸೇರಿಸ್ಬಿಟ್ಟು ಹೊಲಿಗೆ ಹಾಕ್ಬಿಟ್ಟಿದ್ದಾರೆ. ಅಯ್ಯೋ, ಫುಲ್ ಹೊಲಿಗೆ ಹಾಕಿದ್ದಾರೆ. ನಮಗೆ ಗೊತ್ತಿಲ್ಲ ಅಲ್ವಾ, ನಾವು ಪೇಷಂಟ್, ನನಗೇನು ಗೊತ್ತಿರುತ್ತೆ. ಇಲ್ಲಿ ತನಕ ಬ್ಯಾಂಡೇಜ್ ಹಾಕಿದ್ದಾರೆ, ನನಗೇನು ಕಾಣುತ್ತೆ ಏನಾಗಿದೆ ನನಗೆ ಅಂತ.
ಆಮೇಲೆ ಮನೆಗೆ ಹೋದ್ವಿ. ಅವ್ರು ಅಂತಿದ್ರು ಮನೆ ಹತ್ರ ಯಾರಾದರೂ ನಿಮಗೆ ಗೊತ್ತಿರೋ ನರ್ಸ್ಗಳು ಬ್ರದರ್ಸ್ಗಳು ಯಾರಾದರೂ ಇದೆ, ಇದು ಪಸ್ಸು ಬರ್ತಾ ಇರುತ್ತೆ, ಸ್ವಲ್ಪ ಕ್ಲೀನ್ ಮಾಡಿಸ್ಕೊಳ್ಳಿ ಅಂತ ಹೇಳಿದರು. ನಾವಿರೋದು 3rd ಫ್ಲೋರು ಮನೆ. ಸೊ ನನ್ನನ್ನು ಹೇಗೆ ಅಂದರೆ ಸ್ಟ್ರಕ್ಚರಲ್ ಕರ್ಕೊಂಡೋಗ್ಬೇಕು, ಸ್ಟ್ರಕ್ಚರಲ್ ಕರ್ಕೊಂಬರ್ಬೇಕು. ಬಿಕಾಸ್ ತುಂಬ ಹಳೆ ಬಿಲ್ಡಿಂಗ್ಗಳಲ್ಲಿದ್ದೀವಿ. ಫೆಸಿಲಿಟೀಸು, ಲಿಫ್ಟ್ ಫೆಸಿಲಿಟೀಸ್ ಆಗಿರ್ಬೋದು, ಇದಾಗಿರ್ಬೋದು. ಮತ್ತು ಫ್ರ್ಯಾಕ್ಚರ್ ಆಗಿದೆ, ನಂಗೆ ಇಳಿಯೋಕ್ಕೂ ಆಗಲ್ಲ. ಸೊ ಕಂಪ್ಲೀಟ್ ಡಿಪೆಂಡೆಂಟ್. ಮನೆಗೆ ಬರ್ತಿದ್ರು, ಕ್ಲೀನ್ ಮಾಡ್ತಿದ್ರು. 2 ದಿನ 3 ದಿನ ದಿನಕ್ಕೆ 1,000 ರೂಪಾಯಿ ಕೊಟ್ಟು ಕ್ಲೀನ್ ಮಾಡಿಸ್ಕೊತಿದ್ವಿ ಕಾಲನ್ನ. ಆಮೇಲೆ ಏನಾಯಿತು, ಒಂದು ದಿನ ಕೆಟ್ಟ ವಾಸನೆ ಬರೋದಕ್ಕೆ ಶುರುವಾಯಿತು ನನ್ನ ಕಾಲು. ಹೆವಿ ಸ್ಮೆಲ್ಲು. ಅವತ್ತು ಹಿಂದಿನ ದಿನ ನೈಟು ಇಡೀ ಬೆಡ್ಡು ಪಸ್ಸು. ನನಗೇನಾಗಿದೆ, ಇಲ್ಲಿವರೆಗೂ ಸೆನ್ಸೇಷನ್ ಹೊಟ್ಟೋಗಿತ್ತು ಕಾಲು. ಏನಾಗ್ತಿದೆ, ನಂಗೆ ನೋವು ಆಗ್ತಿದೆಯಾ, ನಂಗೆ ಏನೂ ಗೊತ್ತಿಲ್ಲ. ಕಾಲು ಸ್ವಾಧೀನ ಇಲ್ಲ ನನಗೆ, ಈ ಕಾಲು, ಲೆಫ್ಟ್ ಕಾಲು. ಯಾಕೋ ಡೌಟ್ ಆಯಿತು, ಸ್ಮೆಲ್ ಬರೋಕ್ಕೆ ಶುರುವಾಯಿತು, ಗಾಬರಿ ಆಗೋಕ್ಕೆ ಶುರುವಾಯಿತು. ಆಮೇಲೆ ನಂದು ಫ್ಯಾಮಿಲಿ ಡಾಕ್ಟರ್ ಅದ, ಆರ್ಥೋಪೆಡಿಕ್, ಅವರು ಫ್ಯಾಮಿಲಿ ಡಾಕ್ಟರ್ ಗೊತ್ತಿರೋರು ಕಾಲ್ ಮಾಡಿದೆ. ಡಾಕ್ಟರ್ ಹಿಂಗೆ ಆಗಿದೆ ಅಂತ ಅಂದ್ಬಿಟ್ಟು, ಈ ಥರ ಒದ್ದೆ ಆಗ್ತಿದೆ ಅಂತ ಅಂದ್ಬಿಟ್ಟು ಬ್ಯಾಂಡೇಜ್ ಸಮೇತ ಫೋಟೋ ತೆಗೆದು ಕಳಿಸಿದೆ. ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಬಾ ನೀನು ಅಂತ ಅಂದರು. ಸರಿ, ಆಂಬುಲೆನ್ಸಿಗೆ ಕಾಲ್ ಮಾಡಿ ಮತ್ತೆ 8 ಜನ ಬರಬೇಕು ನನ್ನನ್ನು ಎತ್ತಕ್ಕೆ. ಹೆವಿ ಇದೀನಲ್ಲ, ಸೊ ವೆಯ್ಟ್ ಲಿಫ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಮತ್ತು ಟರ್ನಿಂಗ್ ಸ್ಪೇಸ್ ಇಲ್ಲ, ತುಂಬ ಚಿಕ್ಕದು ಮೆಟ್ಲು. ಕರ್ಕೊಂಡೋದ್ರು ಆಂಬುಲೆನ್ಸಲ್ಲಿ, ಅಪೋಲೋ ಕರ್ಕೊಂಡೋದ್ರು, ಶೇಷಾದ್ರಿಪುರಂ ಅಪೋಲೋಗೆ ತಗೊಂಡೋದ್ರು ನನ್ನ. ಯಾಕಂದರೆ ನನ್ನ ಫ್ಯಾಮಿಲಿ ಡಾಕ್ಟರ್ ಅಲ್ಲಿ ಟೈಅಪ್ ಆಗಿದ್ದಾರೆ, ಆರ್ಥೋಪೆಡಿಕ್ಕು. ನಾನು ಅಂದ್ಕೊಂಡೆ ಮೇ ಬಿ ಮೂಳೆ ಪ್ರಾಬ್ಲಮ್ ಆಗಿರ್ಬೋದು ಅಂತ ಅಂದ್ಕೊಂಡೆ. ಕರ್ಕೊಂಡೋಗಿ ಕಾಲನ್ನು ಮಲಗಿಸಿದ್ರು, ಸ್ಟ್ರಕ್ಚರಲ್ಲೇ ಮಲಗಿಸಿದ್ರು ನನ್ನನ್ನು. ತೋರಿಸು ಕಾಲೇನಾಗಿದೆ ಅಂತ ಹೇಳಿ ಕಂಪ್ಲೀಟ್ ಎಲ್ಲ ರಿಮೂವ್ ಮಾಡಿದ್ರು, ಬ್ಯಾಂಡೇಜ್ ಎಲ್ಲ ರಿಮೂವ್ ಮಾಡಿ ಎಲ್ಲ ಕ್ಲೀನ್ ಮಾಡಿದ್ರು. ಇದು ಮೂಳೆ ಪ್ರಾಬ್ಲಮ್ ಅಲ್ಲ ಅಂತ ಹೇಳಿ ಪ್ಲಾಸ್ಟಿಕ್ ಸರ್ಜನ್ನ ಕರೆದ್ರು. ಡಾಕ್ಟರ್ ಪ್ರದೀಪ್ ವೈವಿ ಅಂತ ಹೇಳಿಬಿಟ್ಟು ಈಸ್ ಒನ್ ಆಫ್ ದ ಒಳ್ಳೆ ನೇಮ್ ಇರುವಂಥ ಡಾಕ್ಟರ್, ಪ್ಲಾಸ್ಟಿಕ್ ಸರ್ಜನ್ ಅಪೋಲೋ ಅಲ್ಲಿದ್ದಾರೆ. ಅವ್ರನ್ನ ಕರೆದುಬಿಟ್ಟು ನೋಡಿ ಏನಾಗಿದೆ ಕಾಲು ಅಂತ. ನಾನು ಮುಂದೆನೇ ಜಸ್ಟ್ ಹಿಂಗೆ ಪೀಲ್ ಮಾಡಿದ್ರು, ಹಿಂಗೆ ಎತ್ತುಬಿಟ್ರು ನನ್ನ ಸ್ಕಿನ್ನನ್ನು. ನಂಗೆ ಸೆನ್ಸೇಷನ್ನೇ ಇಲ್ಲ, ನಂಗೆ ನೋವೇ ಗೊತ್ತಾಗ್ತಿಲ್ಲ ಕಾಲು. ಏನು ಮಾಡ್ಕೊಂಬಂದಿದ್ಯಾ ನೀನು ಅಂತ ಅಂದರು. ಅವ್ರಿಗೆ ಗೊತ್ತು ನಾನು ಬೈಕರು, ಇದು ನನ್ನ ಹಿಸ್ಟ್ರಿ ಎಲ್ಲ ಗೊತ್ತು ನಮ್ಮ ಡಾಕ್ಟ್ರಿಗೆ. ಅವ್ರು ಆ್ಯಕ್ಚುಲಿ ವಾರ್ನ್ ಮಾಡಿದರು ನನಗೆ, ಯಾಕಂದರೆ L4 and 5 ಆಲ್ರೆಡಿ ಬೆನ್ನಲ್ಲಿ ರಾಡ್ ಇದೆ. ಸೊ ರಾಡ್ ಇಟ್ಕೊಂಡು ನಾನು ಬೈಕ್ ರೈಡ್ ಮಾಡಿ ರಿಸ್ಕ್ ತೊಗೊಂಡಿದ್ದೆ ಆಲ್ರೆಡಿ. ಸೊ ವಾರ್ನ್ ಮಾಡಿದರು ಬೇಡ ಅಂತ. ಬಟ್ ನಾನು ಕೇಳಲ್ವಲ್ಲ, ಜರ್ನಿ ಅದು ಆಸೆ, ಪ್ರೊಫೆಷನ್ನು ಬಿಡೋಕ್ಕೆ ಇಷ್ಟ ಇಲ್ಲ. ಇವ್ರೇನು ಮಾಡಿದ್ರು, ಯಾಕೆ ಹಿಂಗೆ ಮಾಡ್ಕೊಂಬಂದೆ, ಏನಾಯ್ತು ಹೇಳು ನನಗೆ ಅಂತ ಅಂದರು. ಅವ್ರಿಗೆ ಹೇಳ್ದು ಹಿಂಗೆ ಆಯಿತು, ಆಕ್ಸಿಡೆಂಟ್ ಆಯಿತು, ಹಿಂಗೆ ಮಾಡಿದ್ರು. ಆಮೇಲೆ ಸ್ವ್ಯಾಬ್ ಎಲ್ಲ ಒಳಗೆ ಹಾಕ್ಬಿಟ್ಟು ಟೆಸ್ಟಿಗೆ ಕಳಿಸಿದ್ರು. ಲಿಕ್ವಿಡ್ ಫುಲ್ ಸ್ಮೆಲ್ ಬಂದು ಇದಾಗ್ತಿತ್ತು. ಒಂದೇ ಒಂದು ಮಾತಂದರು ಡಾಕ್ಟ್ರು, 2 ದಿನ ನೀನೇನಾದರೂ ಆಸ್ಪತ್ರೆಗೆ ಬರೋ ಡಿಲೇ ಆಗಿದ್ದಿದ್ರೆ ಇಡೀ ಕಾಲು ಕಳ್ಕೊತಿದ್ದೆ ನೀನು. ಕಾಲು ಗ್ಯಾಂಗ್ರೀನ್ ಆಗಿತ್ತು. ಇಟ್ ವಾಸ್ ಕಂಪ್ಲೀಟ್ಲಿ ಟರ್ನ್ ಟು ಗ್ಯಾಂಗ್ರೀನ್ ಇನ್ 1 week. ಫುಲ್ ಗ್ಯಾಂಗ್ರೀನ್. ಬಿಕಾಸ್ ಅವರ ಇನ್ಫೆಕ್ಟೆಡ್ ಟ್ರೀಟ್ ಮಾಡಲಿಲ್ಲ. ಆ್ಯಂಡ್ ಆಸ್ಪತ್ರೆಯಲ್ಲಿ ಹೆಂಗಿತ್ತು ಅಂತ ಅಂದರೆ, ನರ್ಕ ನೋಡಿಬಿಟ್ಟಿದ್ದೀನಿ ನಾನು ಆಸ್ಪತ್ರೆಯಲ್ಲಿ. ಪಂಜಾಬಲ್ಲಿ ಅಡ್ಮಿಟ್ ಮಾಡಿದಾಗ ಯೂರಿನ್ ಪೈಪ್ನ ಯೂಶಲಿ ಹಾಸ್ಪಿಟಲ್ ಸರ್ಜರಿ ಆದಮೇಲೆ ಯೂರಿನ್ ಪೈಪ್ ಹಾಕ್ಬಿಡ್ತಾನೆ ಪೇಷಂಟ್ನ ಆಚೆ ಕಳಿಸ್ತಾರೆ. ಕ್ಯಾಥೆಡ್ರಲ್ ನನ್ನ ಕಣ್ಮುಂದೆ ಹಿಂಸೆ ಕೊಟ್ಟು ತುರ್ಕಿದ್ದಾರೆ. ಕಣ್ಮುಂದೆ ಯೂರಿನ್ ಪೈಪ್ನ ನನಗೆ ಎಚ್ಚರ ಇರೋ ಟೈಮಲ್ಲಿ ವಾರ್ಡಲ್ಲಿ ಬಂದು 3 ಜನ ಡಾಕ್ಟರ್ಸ್ ನನ್ನ ಎದುರುಗಡೆ ಯೂರಿನ್ ಪೈಪ್ನ ತುರ್ಕಿ ಅಲ್ಲೂ ಗಾಯ ಮಾಡಿ ಇಟ್ಬಿಟ್ರು. ಲಿಟ್ರಲಿ ಹೇಳ್ಬಾರ್ದು, ಆ ಲೆವೆಲಿಗೆ ನನಗೆ ಹಿಂಸೆ ಕೊಟ್ಟಿದ್ದಾರೆ. ನಾನೇನಾದರೂ ವಾಶ್ರೂಮ್ಗೆ ಹೋಗಬೇಕು, ಬೆಡ್ ಪ್ಯಾನ್ ಬೇಕು, ಆಗಲ್ಲ. ಬೆಡ್ ಪ್ಯಾನ್, ಕಂಪ್ಲೀಟ್ ಬೆಡ್ ಪ್ಯಾನ್, ವಾಶ್ರೂಮ್ಗೆ ಹೋಗೋಕ್ಕಾಗಲ್ಲ. ಬೆಡ್ ಪ್ಯಾನ್ ಬೇಕು ಅಂದರೆ ನಮಗೆ ಅಸಹ್ಯ ಆಗುತ್ತೆ, ಮಾಡೋಕ್ಕಾಗಲ್ಲ. ನಾವು ನನ್ನ ಪೇಷೆಂಟು ಹಂಗೆ ಅನ್ನೋಕ್ಕಾಗತ್ತಾ? ಅದೇ ಟೈಮಿಗೆ ಪೀರಿಯಡ್ಸ್ ಬೇರೆ ಆಗಿಬಿಟ್ಟೆ ನಾನು. ಇದ್ದಿದ್ದು ಹಿಂಸೆ ಆಗೋಯ್ತು. ಬೆಳಗ್ಗೆ ನಮ್ಮ ಅಪ್ಪ ಬ್ರೇಕ್ಫಾಸ್ಟ್ ನನಗೆ ಬೆಳಗ್ಗೆ 5 ಗಂಟೆಗೆ ಐ ವಿ ಹಾಕೋರು ಇಂಜೆಕ್ಷನ್ಸ್. ಊಟದ ಕರೆಕ್ಟಾಗಿ ಟೈಮಿಗೆ ತಿನ್ಬೇಕು, ಮೆಡಿಕೇಷನ್ಸು. ಊಟ ಹೇಳಿದ್ರೆ 10 ಗಂಟೆ 11 ಗಂಟೆ. ನಮ್ಮಪ್ಪ ಆಟೋ ಹಿಡ್ಕೊಂಡು 2-3 ಕಿಲೋಮೀಟ್ರ್ ಮುಂದೆ ಹೋಗಿ ಊಟ ತೊಗೊಂಡು, ದಿನಕ್ಕೆ ಒಂದೇ ಸತಿ, ನಾನು ಅಷ್ಟು ಆಪ್ರೇಷನ್ ಆಗಿದ್ರು ದಿನಕ್ಕೆ ಒಂದೇ ಸತಿ ಊಟ ಮಾಡ್ತಾಯಿದ್ದೆ. ಅಷ್ಟು ಹೊಸ್ದಾಗಿ ನೋಡ್ಕೊತಿದ್ರು. ಯಾವುದೇ ರೀತಿ ಗ್ಲೌಸ್ಗಳನ್ನ ಯೂಸ್ ಮಾಡ್ತಾ ಇರಲಿಲ್ಲ ನನ್ನ ಕಾಲೆಲ್ಲ ಕ್ಲೀನ್ ಮಾಡಬೇಕಾದ್ರೆ. ಇದೆಲ್ಲ ಇಂಪ್ಯಾಕ್ಟ್ ತೊಗೊಂಡು ಗ್ಯಾಂಗ್ರೀನ್ ಆಗೋಯ್ತು. ಸೊ ಯಾವ ಹಾಸ್ಪಿಟಲ್ ಬಟ್ಟಿಂಡಾದಲ್ಲಿ, ಯಾವುದೋ ಹಾಸ್ಪಿಟಲ್ ಹೆಸರು ಮರ್ತೋಗಿದ್ದೀನಿ ನಾನು. ಆ್ಯಕ್ಚುಲಿ ಅದ್ರ ಬಗ್ಗೆ ಕಂಪ್ಲೀಟ್ ವೀಡಿಯೋ ಮಾಡಿದ್ದೀನಿ, ಹಾಸ್ಪಿಟಲ್ ಬಗ್ಗೆ. ಒಂದು ಪೇಷಂಟ್ ಲೈಫ್ ಹಾಳಾಗಿದೆ ಅಲ್ವಾ, ಇವತ್ತು ನನ್ನ ಲೈಫ್ ಹಾಳಾಯ್ತಲ್ವಾ. ಫ್ರ್ಯಾಕ್ಚರ್ ಇಸ್ ಫೈನ್, ಗ್ಯಾಂಗ್ರೀನ್ ಇಟ್ಸ್ ನಾಟ್ ಫೈನ್, ಇಟ್ಸ್ ಟೋಟಲಿ ನಾಟ್ ಫೈನ್. ಆಮೇಲೆ ಅಂದರು ಗ್ಯಾಂಗ್ರೀನ್ ಆಗಿದೆ ಅಮ್ಮ, ಇಮಿಡಿಯೇಟ್ ಸರ್ಜರಿ ಮಾಡಬೇಕು ಅಂತ. ಓಕೆ ಆಯಿತು, ಅಡ್ಮಿಟ್ ಆದೆ. ಎಲ್ಲ ಥರ ಬ್ಲಡ್ ಟೆಸ್ಟು ಎಲ್ಲ ಮಾಡಿದ್ರು. BP, ಶುಗರು ಎಲ್ಲ ಡೌನ್ ಆಗೋಗಿತ್ತೆ. ಕಂಪ್ಲೀಟ್ ವೈಟ್ ಬ್ಲಡ್ ಸೆಲ್ಸು, ರೆಡ್ ಬ್ಲಡ್ ಸೆಲ್ಸ್ ಎಲ್ಲ ಡೌನ್ ಆಗೋಗಿತ್ತು. ನೋಡೋಕೆ ಆ್ಯಕ್ಟಿವ್ ಆಗಿದ್ದೀನಿ, ಒಳಗಡೆ ಬಾಡಿ ಸ್ಪಂದಿಸ್ತಿಲ್ಲ, ಕಂಪ್ಲೀಟ್ ಹಾಳಾಗಿತ್ತು. ರಾತ್ರಿ ಆಪ್ರೇಷನ್ಗೆ ರೆಡಿ ಮಾಡಿಕೊಂಡ್ರು. 2 ಲೀಟರ್ಸ್ ಪಸ್ನ ನನ್ನ ಕಾಲಿಂದ ತೆಗೆದಿದ್ದಾರೆ ಸರ್ಜರಿಯಲ್ಲಿ. ಇದೇನಾಗಿದೆ, ಇಷ್ಟಪ್ಪ ಊದ್ಕೊಂಬಿಟ್ಟು ಪ್ರೈವೇಟ್ ಪಾರ್ಟ್ ತನಕ ಇನ್ಫೆಕ್ಷನ್ ಆಗೋಕ್ಕೆ ಶುರುವಾಗಿತ್ತಂತೆ.
ಇಲ್ಲಿವರೆಗೂ ಸೆನ್ಸೇಷನ್ ಹೋಗಿದ್ದು ಪಸ್ ಹತ್ಕೊಂಡು ಬ್ಯಾಕ್ಟೀರಿಯಾ ಮಾಂಸ ತಿನ್ಕೊಂಬರ್ತಾಯಿತ್ತಂತೆ ಕಾಲೊಳಗಡೆ, ಅದಕ್ಕೆ ಸ್ಮೆಲ್ಲು ಪಸ್ಸು ಆಗ್ತಾಯಿದ್ದು. ತೆಗೆದ್ರು. ಆ್ಯಕ್ಚುಲಿ 1.5 hour ಸರ್ಜರಿ ಅಂತ ಹೇಳಿದ್ದು, ಇಟ್ ಟುಕ್ 4 hours ಬಿಕಾಸ್ ಅದನ್ನು ಲಿಕ್ವಿಡ್ನ ಆಚೆ ತೆಗಿಯೋಕ್ಕೆ. ಆಮೇಲೆ ಏನು ಮಾಡಿದ್ದಾರೆ, ಈ ಭಾಗ ನನಗೇನಿದೆ ಮಸಲ್ಸ್ ಇಲ್ಲ ನನಗೆ, ಒಂದೇ ಒಂದು ಇಂಚು ಮೂಳೆಗೆ ಒಂದೇ ಒಂದು ಲೇಯರ್ ಆಫ್ ಮಸಲ್ ಇತ್ತು ನಂಗೆ ಸರ್ಜರಿ ಆದಾಗ. ಕಂಪ್ಲೀಟ್ ಇವಾಗ ಡೆಂಟು ನನ್ನ ಕಾಲು, ಇಟ್ಸ್ ಅ ಡೆಂಟ್. ಅದು ಬೆಳೆಯೋಕ್ಕೆ 15 ಹೌದು ಡೆಂಟ್. ಈ ಜಾಗ ನನಗೇನೂ ಇಲ್ಲ, ಇಟ್ಸ್ ಅ ಡೆಂಟ್. ಸೊ ಅದು ಬೆಳೆಯೋಕ್ಕೆ 10-15 ವರ್ಷ ಆಗುತ್ತೆ. ಮಾಂಸ ಬೆಳಿಬೇಕು, ಫಸ್ಟಿಂದ ಗ್ರೋ ಆಗಬೇಕು, ಬೇಬಿ ಸ್ಟೆಪ್ಸ್ ತೊಗೋತಾ ಇದೆ ಅದು. ಅದನ್ನು ತೆಗೆದ್ರು. ಅದಾದಮೇಲೆ ಮತ್ತೆ ಒಂದು 25 days ಡಿಸ್ಚಾರ್ಜ್ ಎಲ್ಲ ಮಾಡಿ ಕಳಿಸಿದ್ರು. ಡೈಲಿ ಡ್ರೆಸ್ಸಿಂಗ್ ಮಾಡಬೇಕಿತ್ತು. ಮನೆಗೆ ಬಂದು ಡ್ರೆಸ್ಸಿಂಗ್ ಮಾಡೋರು ಅದ್ರ ಒಳಗಡೆ ಕೈ ಹಾಕಿ ಬೆಟಾಡಿನ್ ಹಾಕಿ ಕ್ಲೀನ್ ಮಾಡ್ತಾಯಿದ್ರು. ರಕ್ತ ಅದನ್ನ ನೋಡೋಕೆ ನಮ್ಮಮ್ಮ ಅಂತದ್ದು ಎಷ್ಟು ದಿನ ಅಳೋರು ನನ್ನ ನೋಡಿ. ಕೈ ಹಾಕಿ ಕ್ಲೀನ್ ಮಾಡ್ತಾರೆ, ಉಜ್ಜುತ್ತಾ ಇದ್ದಾರೆ ಒಳಗಡೆ. ಆ ಲೆವೆಲಿಗೆ ಹಿಂಸೆ ತೊಗೊಂಡೆ ನಾನು, ಒಂದು ಗ್ಯಾಂಗ್ರೀನಿಂದ ಇಷ್ಟವಸ್ತೆ. ಅದಾಯಿತು. ಮತ್ತು ಇವಾಗ ಅದನ್ನು ನಾವು ಮುಚ್ಚಬೇಕಲ್ಲ, ಓಪನಾಗಿ ಉಂಡು ಬಿಡೋಕ್ಕಾಗಲ್ಲ. ಆಮೇಲೆ ಏನು ಮಾಡಿದ್ರು, ಮತ್ತೆ ಒಂದು 25 days ಅನ್ಸುತ್ತೆ. 25 days ಆಗಿದ ತಕ್ಷಣ ಒಂದು ಸ್ಕಿನ್ ಗ್ರಾಫ್ಟಿಂಗ್ ಸರ್ಜರಿ ಮಾಡಿದ್ರು. ಈ ತೊಡೆಯಿಂದ ಇಷ್ಟಾಗಲ ಸ್ಕಿನ್ ಕಟ್ ಮಾಡಿದ್ದಾರೆ, 9 inches ಸ್ಕಿನ್ ಕಟ್ ಮಾಡಿದ್ದಾರೆ. ಇಲ್ಲಿ ಇವಾಗ ಅದನ್ನು ಹಾಕಿದ್ದಾರೆ, ರಿಪ್ಲೇಸ್ ಮಾಡಿದ್ದಾರೆ. ಇಲ್ಲಿ ಸ್ಕಿನ್ ಇಲ್ಲ ನನಗೆ ತೊಡೆಯಲ್ಲಿ, ಇಷ್ಟಾಗಲ ಕತ್ತರಿಸಿ ಇದನ್ನು ಇಲ್ಲಿ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಸೊ ನೋಡಿದವ್ರಿಗೆ ಭಯ ಆಗಬಾರ್ದು, ಗಾಬರಿ ಆಗಬಾರ್ದು ಅಂತ ಸ್ಕಿನ್ ಗ್ರಾಫ್ಟಿಂಗು ಇಲ್ಲಿ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಸೊ ಇದು ಇಲ್ಲಿ ಒಂದು ಮುಗೀತು. ಎಷ್ಟು ಆಪ್ರೇಷನ್ ಆಯಿತು, ಅಲ್ಲಿ 2, ಇಲ್ಲಿ 2, 4 ಆಪ್ರೇಷನ್ ಆಯಿತು. ಹಿಂಗೆ ಕೂತ್ಕೊಂಡಿದ್ದೆ. ಇದೆಲ್ಲ ಆಯಿತು, ರಿಕವರಿ ಸ್ಟೇಜಲ್ಲಿದ್ದೆ. ಮನೆಯಲ್ಲಿ ಆರಾಮಾಗಿ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋತಿದ್ರು. ಹೆಲ್ದಿ ಫುಡ್ಡು, ಸಿಕ್ಕಾಬಡೆ ವೆಯ್ಟ್ ಲಾಸ್ ಆಗೋದೆ. ಏನೂ ತಿನ್ನಂಗಿಲ್ಲ, ಪ್ರೋಟೀನೇ ತಿನ್ಬೇಕು. ಯಾಕಂದರೆ ಇಲ್ಲಿ ಏನು ಪಸ್ ಹೋಗುತ್ತೆ, ಗಲೀಜು ಹೋಗುತ್ತೆ. ನನಗೆ ಮಿಷಿನ್ ಹಾಕಿದ್ರು, ವ್ಯಾಕ್ಯೂಮ್ ಅಂತ ಹೇಳಿ ಕರೀತಾರೆ. ಇದರಿಂದ ಪಸ್ಸು ಸಕ್ಕಾಗುತ್ತೆ. ಆ ವ್ಯಾಕ್ಯೂಮ್ನ ಆಲ್ಮೋಸ್ಟ್ ನನಗೊಂದು 20 days ಹಾಕಿದ್ರು. ಅದು ಪ್ರೋಟೀನ್ ತೊಗೊತಾ ಇರುತ್ತೆ. ಅದಕ್ಕೆ ನಾವು ಪ್ರೋಟೀನ್ ಇಂಟೇಕ್ ಮಾಡ್ತಾ ಇರಬೇಕು. ಸಿಕ್ಕಾಪಟ್ಟೆ ಮೊಟ್ಟೆ ತಿನ್ನಬೇಕು, ಕಾಳು, ಪಲ್ಯಗಳು ಈ ಥರ ತಿನ್ನಬೇಕು. ರೈಸ್ ಬಿಟ್ಬಿಡ್ಬೇಕಿತ್ತು ನಾನು. ಸಿಕ್ಕಾಪಟ್ಟೆ ವೆಯ್ಟ್ ಲಾಸ್ ಆಗಿದೆ, ಹೆಲ್ತು ಹಾಳಾಗಿತ್ತು. ಸುಮ್ಮನೆ ಹಿಂಗೆ ಕೂತ್ಕೊಂಡು ಈ ಕೈನ ಹಿಂಗೆ ಮಾಡಿದೆ. ಕೈ ತಿರುಗಲಿಲ್ಲ, ನಾರ್ಮಲೈಸ್ ಆಗಲಿಲ್ಲ ನನಗೆ ಹಿಂಗೆ ಕೈ. ನಾನು ಏನೋ ಆಯಿತು, ಇನ್ನೊಂದು ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತೆ ತಿರುಗಿಸ್ದೆ. ಕೈ ಬರ್ತಾಯಿಲ್ಲ. ಇವಾಗ ಇಷ್ಟಾದರೂ ಬರ್ತಾಯಿದೆ. ಇಷ್ಟೇ ಲಾಕು, ಕೈ ನಂದು ಇಷ್ಟಕ್ಕೆ ಲಾಕಾಗಿತ್ತು. ಅತ್ತೆ ನನ್ನ ಆಕ್ಸಿಡೆಂಟ್ ಆದಾಗೂ ಅಷ್ಟು ಅಳ್ಳಿಲ್ಲ ನಾನು. ಈ ಕೈ ಯಾವಾಗ ತಿರುಗ್ತಿಲ್ಲ, ನಾನು ಲ್ಯಾಪ್ಸು ಅಂತ ನನಗೆ ಬಂದ್ಬಿಡ್ತು ಫೀಲ್ ಒಳಗೆ. ಆಯಿತು, ನನ್ನ ಲೈಫ್ ಮುಗೀತು ಅಂತ ಫುಲ್ ಹತ್ತಿದ್ದೀನಿ. ಬಿಕ್ಕಿ ಹತ್ತಿದ್ದೀನಿ. ಅಂದರೆ ನಮ್ಮ ಇಡೀ ಬಿಲ್ಡಿಂಗ್ ಅವ್ರು ಬಂದಿದ್ರು ಅವತ್ತು. ನಾನು ಆ ಲೆವೆಲಿಗೆ ಹತ್ತಿದ್ದೀನಿ. ಮೇ ಬಿ ಅಷ್ಟು ದುಃಖ ಇತ್ತು ನನ್ನ ಮನಸ್ಸಲ್ಲಿ. ಆಮೇಲೆ ನಮ್ಮ ಅಪ್ಪ ಅಮ್ಮ ಬಂದರು, ಏನಾಯಿತು, ಯಾಕೆ ಹಿಂಗೆ ಅಳ್ತಿದ್ಯಾ ಅಂದು. ನನ್ನ ಕೈ ತಿರುಗ್ತಿಲ್ಲ. ಏನಾಯಿತು ತೋರಿಸು ಅಂತಂದರು. ಆ್ಯಕ್ಚುಲಿ ಕೈ ತಿರುಗಲಿಲ್ಲ. ಮತ್ತೆ ಹಾಸ್ಪಿಟಲ್ಗೆ ಹೋದ್ವಿ. ಸ್ವಲ್ಪ ಕಾಲೆಲ್ಲ ವಾಸಿ ಆಗಿ ಫಿಸಿಯೋಥೆರಪಿ ಎಲ್ಲ ಮಾಡಿದ್ರು. ಫಿಸಿಯೋಥೆರಪಿ ಮನೆಗೆ ಬಂದು ಮಂಡಿ ಆಲ್ಮೋಸ್ಟ್ 3 ತಿಂಗಳು ಸ್ಟ್ರೈಟಾಗಿಟ್ಟಿದೆ. ಸೊ ACL ಟೇರ್ ಮಾಡಿದಾಗ ಹೆಂಗೆ ಫಿಸಿಯೋಥೆರಪಿ ಮಾಡಿ ಮಂಡಿನ ವಾಪಸ್ ಮಾಡ್ತಾರೆ, ಆ ರೀತಿ ನನಗೆ ಮನೆಗೆ ಬಂದು ಫಿಸಿಯೋಥೆರಪಿ ಮಾಡಿದ್ರು. ಮಂಡಿ ಕಂಪ್ಲೀಟ್ ಬೆಂಡ್ ಮಾಡಿ 3 floor ಇಳಿಯೋ ಥರ ರೆಡಿ ಮಾಡಿದ್ರು. ನನ್ನ ಕಂಪ್ಲೀಟ್ ಕಾಲು ರೆಡಿ ಮಾಡಿದ್ರು. ಹಾಸ್ಪಿಟಲ್ಗೆ ಹೋದೆ. ಕೈ ಏನಿದು ಅಂತ ಅದೇ ಆರ್ಥೋಪೆಡಿಕ್ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಎಕ್ಸ್ರೇ ಮಾಡಿಸಿದ್ರು. ಆಮೇಲೆ ಫಿಸಿಯೋಥೆರಪಿ ಮಾಡೋಣ 10 ದಿನ ನೋಡೋಣ ಅಂತ ಅಂದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಫಿಸಿಯೋಥೆರಪಿ ಹೇಳ್ಕೊಟ್ರು. ಮಾಡ್ತಾ ಇದ್ದೆ. ವೆಯ್ಟ್ ಎತ್ತಬೇಡ, ಅದು ಇದು ಅಂತೆಲ್ಲ ಹೇಳಿದ್ರು. ಎಲ್ಲದಕ್ಕೂ ಎಕ್ಸೆಪ್ಟ್ ಮಾಡ್ಕೊಂಡೆ. ಏನಾಯಿತು, ಒಂದು 4-5 ದಿನ ಆಗ್ತದಂಗೆ ಕೈ ಊದಕ್ಕೆ ಶುರುವಾಗೋಯ್ತು. ಇಷ್ಟಪ್ಪ ಊದಕ್ಕೆ ಶುರುವಾಗಿ ಪೇಯ್ನ್ ಶುರುವಾಯಿತು ನನಗೆ. ಇಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಹೋದೆ. ಏನೂ ಮಾಡೋಕ್ಕಾಗಲ್ಲ, ರೀಸರ್ಜರಿ ಮಾಡಬೇಕು. ಏನು ಮಾಡಿದ್ದಾರೆ ಪಂಜಾಬಲ್ಲಿ ಡಾಕ್ಟರು ಅಂತ ಅಂದರೆ, ರಾಂಗ್ ಸರ್ಜರಿ ಮಾಡಿದ್ದಾರೆ. ಮೂಳೆ 2 ಹಿಂಗಿರುತ್ತೆ ಕೈ ಒಳಗೆ. ರಾಡನ್ನು ಇಲ್ಲಿ ಹಾಕೋದು ಬಿಟ್ಬಿಟ್ಟು ಇಲ್ಲಿ ಹಾಕಿದ್ದಾರೆ. ಸೊ ಇಟ್ಸ್ ಅ ಮಾಲ್ ಫಂಕ್ಷನ್. ಟರ್ನ್ ಆಗಲ್ಲ. ಮಧ್ಯದಲ್ಲಿ ರಾಡ್ ಹಾಕಿಬಿಟ್ರೆ ನೀವು ಕೈ ಹೆಂಗೆ ತಿರುಗುತ್ತೆ? ಸೈಡಲ್ಲಿ ಹಾಕಬೇಕಲ್ವ ರಾಡು ನೀವು. ಸೊ ಇಟ್ ವಾಸ್ ಅ ರಾಂಗ್ ಸರ್ಜರಿ ಅಗೇನ್. ಆಪ್ಷನ್ ಇರಲಿಲ್ಲ ನನಗೆ. ಸರ್ಜರಿ ಮಾಡಿಲ್ಲ ಅಂದರೆ ನನ್ನ ಕೈ ಊತ ಶುರುವಾಗಿ ಪೇಯ್ನ್ ಶುರುವಾಗ್ತಿತ್ತು. ಆಪ್ಷನ್ ಇರಲಿಲ್ಲ ನನಗೆ. ಓಕೆ, ವಿಲ್ ಗೋ ವಿತ್ ದ ಸರ್ಜರಿ. ಮತ್ತು ಇನ್ನೊಂದು ಸರ್ಜರಿ ಆಯಿತು. ಅಲ್ಲಿಗೆ 5 ಸರ್ಜರಿ ಆಯಿತು ನನಗೆ. ಇದಕ್ಕೇನು ಮಾಡಿದ್ರು, ಬೋನು ಕಂಪ್ಲೀಟಾಗಿ ಬ್ರೇಕ್ ಮಾಡಬೇಕು. ಹಾಕಿರೋ ರಾಡನ್ನ ರಿಮೂವ್ ಮಾಡಿ ಇರೋ ಬೋನನ್ನು ಕಂಪ್ಲೀಟ್ ಮುರಿದಾಕಬೇಕು. ನಿನ್ನ ಕಾಲಿಂದ ಸೊಂಟದಿಂದ ಮೂಳೆ ತೆಗೆದು ಇಲ್ಲಿಗೆ ಹಾಕ್ತೀನಿ. ಇಟ್ಸ್ ಅ ಬೋನ್ ಗ್ರಾಫ್ಟಿಂಗ್ ಅಗೇನ್. ಇಲ್ಲಿ ತೆಗಿತೀನಿ ಮಂಡಿಗಿಂತ ಕೆಳಗೆ, ರೈಟ್ ಲೆಗಲ್ಲಿ ಅಂತಂದರು. ನಾನಂದೆ, ಇರೋದೇ ಒಂದು ಕಾಲು 3 floor ಹತ್ತಕ್ಕೆ. ಆಂಬುಲೆನ್ಸು ನನಗೆ ಎಕ್ಸ್ಪೆನ್ಸಿವ್ ಆಗ್ತಿದೆ, ನಂಗೆ ಫೈನಾನ್ಷಿಯಲಿ ತೊಂದರೆ ಆಗ್ತಿದೆ, ಬೇಡ ಸೊಂಟದಿಂದ ತೊಗೊಳ್ಳಿ ಅಂತಂದೆ. L4-N5 ಸರ್ಜರಿ ಆಗಿದೆಯಲ್ಲ, ನಾನು ಹೆಂಗೆ ತೊಗೊಳ್ಳಿ, ಮೈಯೆಲ್ಲ ರಾಡಾಕೊಂಡು ಕೂತಿದೆಯಲ್ಲ ನೀನು ಅಂತ ಡಾಕ್ಟ್ರ್ ಅಂದರು. ಇಲ್ಲ, ನನಗೆ ನೀವು ಸೊಂಟಲ್ಲಿ ಎಲ್ಲಾದರೂ ತೊಗೊಳ್ಳಿ, ಕಾಲನ್ನ ಟಚ್ ಮಾಡಬೇಡಿ ಅಂತ ಅಂದು. ಹಂಗೂ ಒಂದು ಈ ಕಾಲೇ ತೊಗೊಂಬಿಡಿ, ಒಂದೇ ಕಾಲು ಡ್ಯಾಮೇಜ್ ಮಾಡಿಬಿಡಿ ಫುಲ್ಲು ಅಂತ. ಹಾಗೆಲ್ಲ ಮಾಡೋಕ್ಕಾಗಲ್ಲ, ಡ್ಯಾಮೇಜ್ ಮೇಲೆ ಡ್ಯಾಮೇಜು. ಆಯಿತು, ಹೆಂಗೋ ಸ್ವಲ್ಪ ಕಾಂಪ್ರೂವ್ ಮಾಡಿ ಕೊನೆಗೆ ಇಲ್ಲಿ ನಂದು ಬೋನ್ ಕತ್ತರಿಸಿದ್ದಾರೆ. ಇಲ್ಲಿ ಬೋನ್ ಹಿಪ್ಸಲ್ಲಿ ಬೋನ್ ಕತ್ತರಿಸಿ ಕೈಗೆ ರಿಪ್ಲೇಸ್ ಮಾಡಿದ್ದಾರೆ.
ಮಾಡಿಬಿಟ್ಟು ರಾಡ್ನ ಕಂಪ್ಲೀಟಾಗಿ ಹಾಕಿದ್ದಾರೆ. ಬಟ್ ಇದು ಲೈಫ್ ಟೈಮು ನನ್ನ ಕೈ ತಿರುಗಲ್ಲ, ಇಷ್ಟೇ ಆಗೋದು ನನ್ನ ಕೈ, ಹಿಂಗಾಗಲ್ಲ. ಶೇಪ್ ನೋಡಿ, ಕಂಪ್ಲೀಟ್ ಶೇಪ್ ಹೋಗಿದೆ ಕೈದು. ಮತ್ತು ನಾನು ಇವಾಗ ಹಿಂಗೆ ತಿರುಗಿಸಿದ್ದೀನಿ ಅಂತಂದರೆ ನನ್ನ ಶೋಲ್ಡರಿಂದ ಇಲ್ಲಿ ತನಕ ನಾನು ಪ್ರೆಷರ್ ಹಾಕ್ತೀನಿ, ಈಸಿ ಹಿಂಗೆ ಬರಲ್ಲ, ತುಂಬ ಪ್ರೆಷರ್ ಕೊಡ್ತೀನಿ ನಾನು, ತುಂಬ ಪ್ರೆಷರ್ ಕೊಡ್ತೀನಿ. ಮತ್ತು ಏನಾದರೂ ಹಿಂಗೆ ಹಿಡ್ಕೋಬೇಕು ಅಂತಂದ್ರೆ ಒಂದು 10 ಸತಿ ಯೋಚನೆ ಮಾಡ್ತೀನಿ, ಒಂದು ಬಗೀಟ್ ಎತ್ತಬೇಕು ಅಂದರೆ 10 ಸತಿ ಯೋಚನೆ ಮಾಡ್ತೀನಿ. ಇನ್ನೂ 2 ತಿಂಗಳು ವೆಯ್ಟ್ ಲಿಫ್ಟ್ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ, ಯಾಕಂದರೆ ಮೂಳೆ ಇನ್ನೂ ಕೂಡ್ತಾಯಿಲ್ಲ, ಕೂಡಬೇಕು. ಸೊ ಇದೆಲ್ಲ ಮಾಲ್ ಫಂಕ್ಷನ್ ಮಾಡಿ ಕೂಯಿಸ್ಕೊಂಡಿದ್ರ ಮೇಲೆ ಕೂಯಿಸ್ಕೊಂಡಿದ್ರ ಮೇಲೆ 5 ಮೇಜರ್ ಸರ್ಜರೀಸ್ನ 3 ತಿಂಗಳಲ್ಲಿ ಅನುಭವಿಸ್ಬಿಟ್ಟೆ. ಒಂದು ಸಣ್ಣ ಆಕ್ಸಿಡೆಂಟ್, ಒಂದು ಸಣ್ಣ ಸನ್ಸ್ಟ್ರೋಕ್ ಇವತ್ತು ಇಲ್ಲಿಗೆ ತೊಗೊಬಂದು ನಿಲ್ಲಿಸ್ತು. ಇಟ್ಸ್ ಅ ಲಾಂಗ್ ಜರ್ನಿ. ಅದನ್ನು ತುಂಬ ಸ್ಪೋರ್ಟಿವ್ ಆಗಿ ತೊಗೊಂಡೆ. ಆ ಸಮಯಕ್ಕೆ ಅಪ್ಪ ಅಮ್ಮ ತುಂಬ ಕೈ ಹಿಡಿದ್ರು. ಒಂದು ದಿನ ಇವತ್ತವರೆಗೂ ಯಾಕೆ ಆಕ್ಸಿಡೆಂಟ್ ಮಾಡ್ಕೊಂಬಂದೆ, ಬೇಕಿತ್ತಾ ನಿನಗಿದೆಲ್ಲ ಅಂತ ಹೇಳಲಿಲ್ಲ. ಅದೇ ನಮ್ಮ ಅಪ್ಪ ಅಮ್ಮ ಏನಂದಿದ್ದಾರೆ ಗೊತ್ತಾ, ನಿಮಗೆ ನಗು ಅನಿಸ್ಬೋದು, ನೀನು ಯಾವ ಜಾಗದಲ್ಲಿ ಬಿದ್ದಿದ್ದೆ ಹೋಗ್ಬಿಟ್ಟು ನಿಮ್ಮೆ ನೋಡ್ಬಿಟ್ಟು ಬಾ ಅಂತ ಹೇಳಿದ್ದಾರೆ. ಅದೇ ಪಂಜಾಬ್ ಹೈವೇಗೆ ಹೋಗಿ ನಿಮ್ಮೆ ನೋಡ್ಬಿಟ್ಟು ಬಾ ಅಂತ ಹೇಳಿದ್ದಾರೆ. ಬೇರೆ ಯಾರಿಗೂ ಆಗದಲ್ಲಿ. ಅಯ್ಯೋ, ವೆರಿ ಬ್ರೇವ್, ವೆರಿ ಹೋಪ್ಫುಲ್ ಜರ್ನಿ ನಿಮ್ಮದು. ಐ ಮೀನ್ ಅಪ್ಪ ಅಮ್ಮಂಗೆ ನೆಕ್ಸ್ಟ್ ಕ್ರೆಡಿಟು. ಐ ಥಿಂಕ್ ಫಸ್ಟು ನಿಮ್ಮನ್ನು ನೀವು ಕಾಪಾಡ್ಕೊಂಡಿದ್ದೀರಾ. ಆ ಕಾನ್ಫಿಡೆನ್ಸ್ ಇರಬೇಕಿತ್ತಲ್ವ, ನನಗೂ ಬೇಕಿತ್ತಲ್ವ, ಸೆಲ್ಫ್ ಮೋಟಿವೇಶನ್ ನನಗೆ ಬೇಕಿತ್ತು. ಅದು ಇದ್ದಿದ್ದಕ್ಕೆ ನಾನು ಎದ್ದಿರೋದು. ನನಗೆ ಎಲ್ಲ ಆಗುತ್ತೆ ಅನ್ನೋದು ನನ್ನ ವಿಲ್ ಪವರ್ ಏನು ಅಂತ ನನಗೆ ಇವಾಗ ಆಕ್ಸಿಡೆಂಟ್ ಆದಮೇಲೆ ಗೊತ್ತಾಯಿತು. ನನಗೆ ಇಷ್ಟೊಂದು ಶಕ್ತಿ ಇದೆಯಾ? ಓಕೆ, ನನಗೆ ಇವತ್ತು ಈ ನೋವನ್ನೆಲ್ಲ ನಂಗೆ ನೆನೆಸ್ಕೊಳ್ಳೋಕೆ ಇಂಟ್ರೆಸ್ಟೇ ಇಲ್ಲ, ಆಗೋಯ್ತು, ನನಗೆ ಬೇಕಾಗೇ ಇಲ್ಲ ಈ ನೋವು. ಇವತ್ತು ನನಗೆ ಕೈ ತಿರ್ಗಲ್ಲ. ನಾನು ಹೇಳ್ತೀನಿ, ನಾನು ಓಪನಾಗಿ ಹೇಳೋದಾದರೆ ಈ ಕೈಯಲ್ಲಿ ಇವತ್ತು ನನ್ನ ಹಿಂದೆ ಏನೂ ತೊಳ್ಕೊಳಕ್ಕಾಗಲ್ಲ, ನನ್ನ ಕೈ ಹಿಂದೆ ಹೋಗಲ್ಲ, ನಂಗೆ ನೋವಾಗುತ್ತೆ, ಹಿಂಗೇನು ವಾಶ್ ಮಾಡ್ಕೊಳಕ್ಕಾಗಲ್ಲ ನಾನು. ಇಟ್ಸ್ ಅ ಮಾಲ್ ಫಂಕ್ಷನ್. ಲೈಫ್ ಟೈಮ್ ನನ್ನ ಕಾಲು ಕೈ ಎಲ್ಲ ಡೆಂಟು. ಏನು ಮಾಡೋದು, ಲೈಫ್ ನಡೀಲೇಬೇಕಲ್ವಾ. ಇದು ಹಿಂಗೆ ಆಗೋಯ್ತು ಅಂತ ಹತ್ಕೊಂಡು ಕೂತ್ಕೊಂಡ್ರೆ ಜೀವನ ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ಪಾರ್ಟ್ ಆಫ್ ಬೈಕಿಂಗ್. ಐ ಹ್ಯಾವ್ ಟು ಅಕ್ಸೆಪ್ಟ್ ಆ್ಯಂಡ್ ಗೋ ಆನ್. ನನ್ನ ವಿಲ್ ಪವರ್ ಇಷ್ಟೊಂದಿದೆ, ಅಟ್ಲೀಸ್ಟ್ ಇಷ್ಟಾರು ಆಯ್ತಲ್ಲ ಅನ್ಕೋಬೇಕಷ್ಟೇ. ಬದುಕಿದ್ದೀನಲ್ಲ, ಅದೇ ಹೇಳಿದ್ನಲ್ಲ, ನಾನು ಭೀಮಾ ಕೊಟ್ಟಿದ್ದು ಭಿಕ್ಷೆ, ನಾನು ಇವತ್ತು ಬದುಕಿದ್ದೀನಿ. ನನ್ನ ಬೈಕ್ ನನ್ನ ಜೀವ ಅವನು. ಓ ಮೈ ಗಾಡ್, ಕೇಳೋರಿಗೆ ಇಷ್ಟೊಂದು ಸುಸ್ತಾಗ್ತಾಯಿದೆ ಅಂದರೆ ಐ ಥಿಂಕ್ ಇದೆಲ್ಲ ಅನುಭವಿಸಿದ್ದೀರಾ ಸ್ವಾತಿ. ಆಲ್ ದಟ್ ಐ ಕ್ಯಾನ್ ಟೆಲ್ ಯು ಇಸ್, ಅದೇ ಕಷ್ಟಗಳು ಬರೋದೇ ನೀವು ಎಷ್ಟು ಸ್ಟ್ರಾಂಗ್ ಅಂತ ಬಹುಶಃ ಪರೀಕ್ಷೆ ಮಾಡೋಕ್ಕೆ. ಎಷ್ಟೇ ಇವತ್ತು ಹೇಳ್ಬೋದು, ಐ ಥಿಂಕ್ ನೀವು ಏನು ಎದುರಿಸಿದ್ದೀರಾ ನಿಮಗೆ ಗೊತ್ತು. ಯು ಆರ್ ಔಟ್ ಆಫ್ ಇಟ್. ಮುಂದೆ ಯಾವುದು ಈ ಥರದ್ದು ಆಗದೇ ಇರಲಿ ಅನ್ನೋ ಒಂದು ಆಶಾಭಾವನೆಯೊಂದಿಗೆ ಏನೇ ಆದರೂ ಎದುರಿಸ್ಕೊಂಡು ಹೋಗ್ತೀರಾ ಅನ್ನೋ ನಂಬಿಕೆ ನಿಮಗೆ ಜೀವನ ಹೇಳ್ಕೊಡಿದೆ. ಖಂಡಿತವಾಗ್ಲೂ. ಆ್ಯಂಡ್ ಐ ಥಿಂಕ್ ಯು ಆರ್ ಡೆಫಿನೆಟ್ಲಿ ಅ ರೋಲ್ ಮಾಡೆಲ್ ಫಾರ್ ಲಾಡ್ ಆಫ್ ವಿಮೆನ್ ಹೂ ಗೋಯಿಂಗ್ ಥ್ರೂ ಲಾಡ್ ಆಫ್ ಪ್ರಾಬ್ಲಮ್ಸ್ ಇನ್ ಲೈಫ್. ಡೋಂಟ್ ಸ್ಟಾಪ್ ಅನ್ನೋದು. ಮೋರ್ ಪವರ್ ಟು ಯು ಆ್ಯಂಡ್ ಅಫ್ಕೋರ್ಸ್ ಥ್ಯಾಂಕ್ ಯು. ಡೋಂಟ್ ಸ್ಟಾಪ್.